ಇದು ಯಾರು ವಿಡಿಯೋ ಮಾಡ್ತೀರಿ ಕ್ಲಿಪ್ ಮಾಡ್ಕೊಳ್ಳಿ ಇದೊಂದು ಪೋರ್ಷನ್. ಸೀಕ್ವೆನ್ಸ್ ಅಂದರೆ ಏನು ಅಂತ ಹೇಳ್ತೀರಾ, ಸ್ವಲ್ಪ ಸಿಂಪಲ್ಲಾಗಿ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋಕ್ಕೆ. 2 ನಂಬರ್ ಇದೆ ಅಂತ ಅಂದ್ಕೊಳ್ಳಿ, ಸೀರೀಸ್ ಬಿಟ್ಬಿಡಿ. ಇದು ಯಾಕಂದರೆ ಪುನಃ ಟೋಟಲ್ ಮ್ಯಾಚ್ ಮಾಡಬೇಕು, ಸಣ್ಣ ಪುಟ್ಟದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ತಾರೆ. ಈಗ ಫುಲ್ ಜನ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಏನು ಮಾಡ್ತಾರೆ, ಇಲ್ಲಿ ನಾನು ಬೇರೆ ಯಾವ್ದಾರು ನಂಬರ್ ಹಾಕಿದ್ರೆ ಟೋಟಲ್ ಮ್ಯಾಚ್ ಆಗಿಲ್ಲ ಅಂತ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಬಿಟ್ಬಿಡಿ. ಸೊ ಟೋಟಲ್ ನನ್ನ ಹತ್ರ 10 ನಂಬರ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ 10 ನಂಬರ್ ಇದೆ ಅಂತ. 1 ನಂಬರ್ ಯಾವ ರೀತಿ ಇದೆ ಅಂದರೆ 9071 ಸಮಥಿಂಗಿಂದ ಸ್ಟಾರ್ಟ್ ಆಗ್ತದೆ, ಅಥವಾ 7353 ಸ್ಟಾರ್ಟ್ ಆಗುತ್ತೆ. ಈ ರೀತಿ ಒಂದು ಸ್ಟಾರ್ಟ್ ಆಗ್ತದೆ ಅಂತ ಅಂದ್ಕೊಳ್ಳಿ, ಅಥವಾ 9741 ಈ ರೀತಿ ಎಲ್ಲ ಒಂದು ಕಡೆ ಏನೋ ಒಂದು ಸ್ಟಾರ್ಟ್ ಆಗ್ತದೆ. ಅಲ್ಲಿ ಚೆನ್ನಾಗಿರೋದ್ರಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಅದು ಮಿಸ್ಟೇಕ್ ಇಲ್ಲ. ಮಿಕ್ಕಿದ ನಂಬರ್ಗಳು ಈ ರೀತಿ ಇವೆ. ಸೊ ಇನ್ನೊಂದು ನಂಬರ್ ಇದೆ ಇದೇ ರೀತಿ, ಮಿಕ್ಕಿದ ನಂಬರ್ ಈ ರೀತಿ ಇದೆ. ನೋಡಿದ್ರೆ ಕೊನೆ 2 ನಂಬರ್ ಮಾತ್ರ ಚೇಂಜು. ಒಂದು 5ಇಂದ ಎಂಡ್ ಆಗ್ತದೆ, ಒಂದು 1ಇಂದ ಎಂಡ್ ಆಗ್ತದೆ. ಆಯಿತಾ? ಟೋಟಲ್ ಸೇಮು, ಕಾಂಬಿನೇಷನ್ ಎಂಡಿಂಗಿಂದ ಇದಾಗ್ತದೆ. ಸೊ ಈಗ ಏನಾಗ್ತದೆ, 10 ನಂಬರ್ ಇವೆ ಅಲ್ಲಿ ಮೊಬೈಲಲ್ಲಿ. ನಮ್ಮ ಮೊಬೈಲ್ ನಂಬರಲ್ಲಿ 10 ನಂಬರ್ ಇವೆ. 1 2 3 4 5 6 7 8 9 10. ಒಂದೇ ನಂಬರ್ ಜಾಗ ಬದಲಾಗೋದ್ರಿಂದ, ಅಥವಾ ಒಂದೇ ನಂಬರ್ ಈ ಜಾಗದಲ್ಲಿರೋದ್ರಿಂದ, ಒಂದೇ ನಂಬರ್ ಯಾಕೆ ಡಿಸ್ಕಸ್ ಮಾಡಿದ್ರೆ 1 2 3 4 5 6ವರೆಗೂ 6ಗೆ ಬರ್ತಾ ಇದೆ ಸ್ಟಾರ್ಟಿಂಗ್ ಸೀರೀಸು. ನಂಬರ್ 5 ಬರೋಕ್ಕೆ ಇನ್ನೂ ಟೈಮ್ ಬೇಕು ಇಂಡಿಯಾದಲ್ಲಿ, ಅಲ್ಲಿವರೆಗೂ ಕಷ್ಟ ಇದೆ. ಸೊ ಸ್ಟಾರ್ಟಿಂಗ್ ಸೀರೀಸಲ್ಲಿ ನೀವು ಎಷ್ಟೇ ಟ್ರೈ ಮಾಡೋರು ಕೂಡ ನಂಬರ್ 1 ಇಂಡಿಯಾಗೆ ಬರಲ್ಲ. ಬರುತ್ತೆ ಫ್ಯೂಚರಿಗೆ, ಸದ್ಯಕ್ಕಂತೂ ಇಲ್ಲ. ಸೊ ನನಗೆ ನಂಬರ್ 1 ಇಷ್ಟ, ನಂಬರ್ 1 ಯೂಸ್ ಮಾಡಿ ಅಂತ ಏನಾದ್ರು ಕೇಳಿದ್ರೆ, ಅಥವಾ ನಂಬರ್ 1ಇಂದ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಇದನ್ನು ನೀವು ಕೂಡ ಒಪ್ತೀರಾ. ಯಾವ್ದು ನಮ್ಮ ಕೈಯಲ್ಲಿದೆ, ಯಾವ ನಮ್ಮ ಕಂಟ್ರೋಲಲ್ಲಿರುತ್ತೆ ಅದನ್ನು ನಾವು ಆಸೆ ಪಡ್ಬೋದು. ಕಂಟ್ರೋಲಲ್ಲಿರೋದನ್ನ ನಾವು ಆಕ್ಸೆಪ್ಟ್ ಮಾಡ್ತೀವಿ. ಹ್ಯೂಮನ್ ಮೈಂಡ್ ಸೆಟ್ ಇದು, ಹ್ಯೂಮನ್ ಟೆಂಡೆನ್ಸಿ ಇದು. ನಮ್ಮ ಕೈಲಾದರೆ ನಾವು ಇದು ಮಾಡ್ತೀವಿಲ್ಲ ಅಂದರೆ ಯಾಕೆ ಆಸೆ ಪಡಬಾರ್ದು ಅಂತ. ಇದು ಏನಕ್ಕೆ ಕೇಳ್ತೀನಿ ಅಂದರೆ, ಯಾರು ಸ್ಟಾರ್ಟಿಂಗ್ ನಂಬರ್ 6, ಎಂಡಿಂಗ್ ನಂಬರ್ 6, ಮಿಡಲ್ ನಂಬರ್ 6 ಕೇಳ್ತಿದ್ದೀರಾ, ಇವ್ರು ಹೇಳ್ತಾ ಇರೋದು 6 ಸೀರೀಸ್ ಯೂಸ್ ಮಾಡ್ತೀನಿ, 6 ಸೀರೀಸಲ್ಲಿ ಈ ರೀತಿ ಇರಬೇಕಂದ್ರೆ ಮಧ್ಯದಲ್ಲಿ ಈ ರೀತಿ ಇರಬೇಕಂದ್ರೆ ಇದು ನನಗೆ ಗೊತ್ತಿಲ್ಲ. ಇದು ನಾನು ಕೇಳಿದ್ದೀನಿ, ರಿಸಲ್ಟ್ ನೋಡಿಲ್ಲ. ಆ್ಯಂಡ್ ನಂಬರ್ 6 ನಂಬರ್ 5 ನಾನು ಯೂಶ್ವಲಿ ಅಷ್ಟೊಂದು ಪ್ರಮೋಟ್ ಮಾಡಲ್ಲ, ನನಗೆ ಇಷ್ಟ ಅಲ್ಲ ಅದು ಒಂದು ಭ್ರಮೆಯಲ್ಲಿ ಇರ್ತೀವಿ ನಾವು, ಪ್ರಾಬ್ಲಮೇ ಕಮ್ಮಿ ಆಗ್ಬಿಡುತ್ತೆ ಅಂತ. ಸೊ ನನಗದು ಇಷ್ಟ ಅಲ್ಲ. ನಾನು ಯಾವಾಗಲೂ ಏನು ಮಾಡಿದ್ದೀನಿ ಅಂದರೆ, ಚಾರ್ಟ್ ವೈಸಲ್ಲಿ ಯಾವ ನಂಬರ್ಸ್ ಇಲ್ಲ, ಯಾವ ನಂಬರ್ಸ್ ಇರಬೇಕು, ಏನಾಗ್ತದೆ, ಇಲ್ಲಿ ನಂಬರ್ಸ್ ಏನು ಯೂಸ್ ಮಾಡ್ತಿದೆ, ಸೀಕ್ವೆನ್ಸ್ ಏನು ಬರ್ತವೆ ವಗೇರ ಅದನ್ನು ಫೋಕಸ್ ಮಾಡ್ತೀನಿ. ಆಯಿತಾ? ಈಗ ನಿಮ್ಗೆ ಆಪ್ಷನ್ ಕೊಟ್ಟರೆ ಏನು ಮಾಡ್ತೀರಾ, ಡಿಸ್ಕಸ್ ಮಾಡಿ ಹೇಳಿ ಕೆಲವರು ಎಂಡಿಂಗ್ ಈ ನಂಬರ್ ಯೂಸ್ ಮಾಡಿ, ಎಂಡಿಂಗ್ ಆ ನಂಬರ್ ಯೂಸ್ ಮಾಡಿ, ಅದೆಲ್ಲ ಹೇಳಿ ಇದು ವೆಲ್ತ್ ಯಾವುದೋ ನೋಡಿದೆ, ಯಾವುದೋ ಒಂದು ಇದರಲ್ಲಿ, ಯಾವುದೋ ಲ್ಯಾಂಗ್ವೇಜಲ್ಲಿ, ಇದು ವೆಲ್ತ್ ಜಾಗ, ಇದರದ್ದೊಂದು ಜಾಗ ಇದು. ಸೊ ಈ ಜಾಗದಲ್ಲಿ ಬಂದಾಗ ಇದೇನೋ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಆಯಿತಾ? ಫ್ಯೂಚರಲ್ಲಿ ಬಂದು ಸಿಂಗಲ್ ಇಂಪ್ಯಾಕ್ಟ್ ಏನು ಬರುತ್ತೆ ಅದನ್ನು ಕೂಡ ಯಾರು ಅಪ್ಲೋಡ್ ಮಾಡ್ತಾರೆ. ಸೊ ಅದು ಕಾಯ್ತಾ ಇದ್ದೀನಿ ಆಗಲಿ. ಈಗ ಆಗ್ತಾರ ಕಾಂಟ್ರವರ್ಸಿಗಳು ಬೇಡ, ನನಗೆ ಕಲಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಇದೆಲ್ಲನೂ ಶೇರ್ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಜನಗಳು ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಜನಗಳು ಮಿಸ್ಲೀಡ್ ಮಾಡ್ತಿದ್ದೀರಾ ಅಂತ ಕೆಲವರಿಗೆ ಇಲ್ಲ ಇದೆಲ್ಲ ಮ್ಯಾಚ್ ಆಗ್ತಿದೆ, ಇದಾಗ್ತದೆ, ನಿಮ್ಗೆ ಯೂಸ್ ಆಗ್ತಿದೆ ಅಂತ. ಸೊ ನನಗೆ ಎರಡೂ ಕಡೆ 50-50 ರಿಸಲ್ಟ್ ಬರ್ತಾ ಇವೆ. ಆದರೆ ಅದೇನೋ ಅಂತಾರಲ್ಲ, ತುಂಬ ಎಫರ್ಟ್ ಹಾಕಿ ರಿಸರ್ವ್ ಇರಿದ್ದನ್ನ ಈಗ ಪಬ್ಲಿಕ್ ಆದಾಗ ಕೆಲವರು ರಿಯಾಕ್ಷನ್ಸ್ ಬೇರೆ ಥರ ಬರ್ತವೆ, ಕೆಲವು ಬೇರೆ ಥರ ಇದು ಮಾಡ್ತಿದ್ದಾರೆ. ನನಗೆ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀವೇನೇ ಅಂದರು, ಬೈದರು, ಬಿಟ್ಟರು, ಮಾತಾಡಿದ್ರು, ಹೇಳಿದ್ರು, ನಂದೇನು ಕೆಲಸ ಅಂತಂದರೆ ಒಂದು ಟಾಪಿಕ್ ಮಾತಾಡ್ತಿದ್ದೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಸರಿ ತಪ್ಪು ಕ್ವಶನ್ ಮಾಡೋರು ಕ್ವಶನ್ ಮಾಡಿ, ರಾಂಗ್ ಅಂತ ಹೇಳೋ ರಾಂಗ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ನಂಬರ್ ಏನಿದೆ, ನಂಬರ್ ಎರಡೂ ಕೂಡ ಒಂದೇ ಅಲ್ಲ. ಜಸ್ಟ್ ನಾವು 1-5 ಕಾಂಬಿನೇಷನ್ ಅಥವಾ 5-1 ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ರೀತಿ ನಂಬರ್ ಈ ಥರ ಏನೋ ಲಾಭ ಬರುತ್ತೆ ಅಂತ. ಆಯಿತಾ? ಇದು ಉಲ್ಟಾ ಪಲ್ಟಾ ಮಾಡ್ತು ಅಂದ್ರೂ ಸೇಮ್ ಎಫೆಕ್ಟ್ ಬರುತ್ತಾ? ಜಸ್ಟ್ 1 ನಂಬರ್ ಫ್ಲಿಪ್ ಆಗೋದ್ರಿಂದ 7-5 ಇಲ್ಲಿ ಆ್ಯಕ್ಟಿವೇಟ್ ಆಗ್ತಿದೆ, ಇಲ್ಲೇನಾಗ್ತದೆ 1-7 ಆ್ಯಕ್ಟಿವೇಟ್ ಆಗ್ತಾಯಿದೆ. ಬಟ್ ನಾವು ನಂಬರ್ ನೋಡಿದಾಗ ನೋಡಿ, ನಂಬರ್ ಚೆನ್ನಾಗೇ ಇದೆ, ಇಷ್ಟು ನಂಬರ್ ಇವೆ, ನಂಬರ್ ಚೆನ್ನಾಗಿದೆ. ಟೋಟಲ್ 41 ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ 41 ಚೆನ್ನಾಗಿ ನಾನು ಸೆಟ್ ಮಾಡಿದ್ದೀನಿ. 41ಗೆ 41 ಬರ್ತಿದೆ. ಆಪ್ಷನ್ ಕೊಟ್ಟಾಗ ಏನು ಮಾಡ್ತೀರಾ, ಎಂಡಿಂಗ್ ನಂಬರ್ ಮೇಲೆ ಡಿಸೈಡ್ ಮಾಡ್ತೀರಾ. ನಾರ್ಮಲ್ಲಾಗಿ ನಂಬರ್ 5ಗೆ ಹೋಗ್ತೀರಾ. ಎಲ್ಲ ಆಲ್ಮೋಸ್ಟ್ ಈಗ ಮಾತಾಡ್ಸೋರೆಲ್ಲರೂ ಹೇಳೋದಿದ್ದೇನೆ ನಂಬರ್ 5 ಅಂತ. ಬುಧ ಸ್ಪೀಡ್, ಬ್ಯುಸಿ ಲೈಫ್ ನಿಮ್ಗೆ ಅವಶ್ಯಕತೆ ಇರುತ್ತಾ ಅಥವಾ ಬ್ಯುಸಿ ಬೇಕಿತ್ತಾ? ಬುಧ ಅಂದಷ್ಟು ಬರೀ ನಿಮಗೆ ಲಕ್ಸುರಿ, ಕಂಫರ್ಟ್, ದುಡ್ಡು, ಕಾಸು, ವ್ಯವಹಾರ ಕೊಡಲ್ಲ. ಅದು ಅದರದ್ದೇ ಕ್ಯಾರೆಕ್ಟರ್ನ ಕೊಡುತ್ತೆ ನಿಮಗೆ. ಆಲ್ ಆಫ್ ಸಡನ್ ಸ್ಪೀಡ್ ಆಗ್ತೀರಾ, ಆ್ಯಕ್ಟಿವ್ ಆಗ್ತೀರಾ, ಹೈಪರ್ ಆ್ಯಕ್ಟಿವ್ ಆಗ್ತೀರಾ. ಚಾರ್ಟಲ್ಲಿ ಏನಾರು ಹೈಪರ್ ಆ್ಯಕ್ಟಿವಿಟಿ ಜಾಸ್ತಿ ಇತ್ತು ಅಂದರೆ ಅವ್ರಿಗೆ ನಿಮ್ಮ ನಂಬರ್ 5 ಬೇಕಾ ಬೇಡ. ನಂಬರ್ 1 ಕೊಡ್ತೀರಾ, ಆಲ್ರೆಡಿ ಮೊಂಡ, ಹಠ, ಕೋಪ, ಸ್ಟ್ರೇಟ್ ಫಾರ್ವರ್ಡ್, ರಫ್, ರೂಡ್, ಸುಮ್ಮನೆ ಇದು ಮಾಡೋದು, ಸುಮ್ಮನೆ ರಿಸ್ಕ್ ತೊಗೋತೀರಾ. ಅಲ್ಲ ನಂಬರ್ 1 ಕೊಡಬೇಕಾ? ನಂಬರ್ 1 ಕೊಡಲ್ಲ. ನಂಬರ್ 1 ಸಜೆಸ್ಟ್ ಮಾಡೋದೇ ಇಲ್ಲ. ಎರಡೂ ನಂಬರ್ ನಂಗೆ ಆಪ್ಷನ್ ಇದ್ದು ನಾನು ಹೇಳ್ತಾ ಇದ್ದೀನಿ. ಸಪೋಸ್ ನಿಮ್ಗೆ ಒಂದು ಆಪ್ಷನ್ ನಂಬಿತ್ತು, ಒಂದು ಆಪ್ಷನ್ ಇರಲಿಲ್ಲ ಅಂದ್ಕೊಳ್ಳಿ, ಇರೋದನ್ನ ಯೂಸ್ ಮಾಡ್ತೀರಾ. ತುಂಬ ಜನ ಫೈನಲ್ ಮಾಡೋದು ಇದೇ ರೀತಿ. ನಿಮಗೆ ಆಪ್ಷನ್ ಕೊಟ್ಬಿಟ್ಟು ನಾನು ಸಜೆಸ್ಟ್ ಮಾಡಿ ಅಂತಂದಾಗ ಯಾವಾಗಲೂ ಯಾವ ವ್ಯಕ್ತಿ ಕೊಡ್ತಿದ್ದೀರಾ ಅಂತ, ವ್ಯಕ್ತಿ ಯಾವ ರೀತಿ ಅವ್ರು ಹೆಂಗೆ ಗೊತ್ತಾಗ್ತಾರೆ, ಅವ್ರು ಯಾವ ರೀತಿ ಇರ್ತಾರೆ ಅಂತ. 1 ಸಲ 2 ಸಲ ಮಾತಾಡಿರ್ತೀರಾ,
ಮೂರನೇ ಸಲ ನಂಬರ್ ಡಿಸೈನ್ ಮಾಡ್ತಿರ್ತೀರಾ, ನಂಬರ್ ಡಿಸೈನ್ ಪಿಕ್ ಮಾಡ್ತೀರಾ, ನಂಬರ್ ಡಿಸೈನ್ ಕೊಡ್ತೀರಾ, 1-2-3 ಸಲ ಮಾತಾಡಿರ್ತೀರಾ, ಹೆಂಗೆ ಗೊತ್ತಾಗ್ತದೆ ವ್ಯಕ್ತಿ ಇದೇ ರೀತಿ ಇರ್ತಾರೆ ಅಂತ. ಸೊ ಡೇಟ್ ಆಫ್ ಬರ್ತ್ ನಮಗೆ ಸುಳ್ಳು ಹೇಳಲ್ಲ, ನಮ್ಗೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಕೊಡುತ್ತೆ, ಡೇಟ್ ಆಫ್ ಬರ್ತ್ ನನಗೆ ಮಾಹಿತಿ ಕೊಡುತ್ತೆ. ನಾನೇನು ಮಾಡ್ತೀನಿ ಅಲ್ಲಿ ಪ್ರಾಸೆಸ್ ಮಾಡ್ತೀನಿ, ಬೇರೆ ದಿನ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಡೇಟ್ ಆಫ್ ಬರ್ತ್ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ, ಡೇಟ್ ಆಫ್ ಬರ್ತ್ ಮಾತ್ರ ತಲೆ ಕೆಡಿಸ್ಕೋತೀನಿ. ಡೇಟ್ ಆಫ್ ಬರ್ತಲ್ಲಿ ನನಗೆ ಏನು ಡೇಟ್ ಆಫ್ ಬರ್ತದೆ ಅಲ್ಲಿ ನನಗೆ ಏನು ಕಾಣಿಸ್ತದೆ ಅದು ನೋಡ್ಕೊಂಡು ಏನು ಮಾಡ್ತೀನಿ, ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಸಪೋಸ್ ಇಷ್ಟು ಚೆನ್ನಾಗಿತ್ತು ಅಂತ, ಇದೇನಂತ ಇದು ಹೇಳ್ಕೊಡೋಂಥ ಒಂದು ಇದಲ್ಲ, ಬಟ್ ಅಂದರೂ ಕೂಡ ಫುಲ್ ಚೆನ್ನಾಗಿತ್ತು ಅಂದರೂ ಕೂಡ ಈ ಕಾಂಬಿನೇಷನ್ ಯೂಸ್ ಮಾಡ್ತೀರಾ ಅಂದರೆ ಒಂದು ಪರ್ಟಿಕ್ಯುಲರ್ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ಗಿದು ಚೆನ್ನಾಗಿ ಹೋಗ್ತದೆ, ಕೆಲವ್ರಿಗೆ ಚೆನ್ನಾಗಿ ಹೋಗಲ್ಲ. ಇದು 1751 ಎಂಡಿಂಗ್ ಅಲ್ಲ ಅಥವಾ 751 ಏನು ಬರ್ತದೆ ಎಲ್ರಿಗೂ ಅಲ್ಲ ಇದು. ಸೊ ಇಷ್ಟು ಐಡಿಯಾ ಇರುತ್ತೆ, ನೀವು ಫಿಲ್ಟರ್ ಮಾಡಿಬಿಡ್ತೀರಾ. ಬಟ್ ಇದರಿಂದ ಸ್ಟೋರಿ ಏನು, ಏನಕ್ಕೆ ಈ ರೀತಿ ಕೊಡಬಾರ್ದು, ಏನಕ್ಕೆ ಈ ರೀತಿ ಆಗಬಾರ್ದು, ಅಥವಾ ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ತೀನಿ, ಅಥವಾ ಯಾರು ನಾರ್ಮಲ್ ಆಡಿಯನ್ಸ್ ನೋಡ್ತಾ ಇದ್ದಾರೆ ಅವ್ರಿಗೆ ನಾನು ಇದು ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಏನು ಚೆಕ್ ಮಾಡಬೇಕು ಅಂದರೆ ಯಾವಾಗಲೂ ಕೂಡ ನಿಮ್ಮ ಬಿಹೇವಿಯರ್ ಹೆಂಗಿರುತ್ತೆ ಚೆಕ್ ಮಾಡಬೇಕು. ತುಂಬ ಸಲ ಏನಾಗ್ತದೆ, ಚಾರ್ಟ್ ಅನಾಲಿಸಿಸ್ ಮಾಡ್ತೀರಾ, ಚಾರ್ಟಲ್ಲಿ ಚೆಕ್ ಮಾಡ್ತೀರಾ, ಪ್ಲೇನ್ ಸ್ಕೀನ್ಸ್ ಅಂತೇನೋ ಚೆಕ್ ಮಾಡ್ತೀರಾ, ನಂಬರ್ಸ್ ಏನೋ 1 ಸಲ ಇದೆ 2 ಸಲ ಇದೆ ಅಂತ ಹೇಳ್ತೀವಿ, ಕೆಲವು ಮಿಸ್ಸಿಂಗ್ ನಂಬರ್ ಇದೆ, ಸೊ ನಾನು ಅದಕ್ಕೋಸ್ಕರ ಈ ರೀತಿ ಇದ್ದೀನಿ ಅಂತ ಹೇಳ್ತೀರಾ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನಿಮ್ಮ ಬಿಹೇವಿಯರ್ಗೆ ಮ್ಯಾಚ್ ಆಗೋಂಥ ನಂಬರ್ಗಳನ್ನ ತೊಗೊಳ್ಳಿ. ಎಂಡಿಂಗ್ ಸ್ಟಾರ್ಟಿಂಗ್ ಮಧ್ಯೆ ಅವೆಲ್ಲ ನೋಡೋಕೆ ಹೋಗಬೇಡಿ. ನಿಮ್ಮ ಬಿಹೇವಿಯರ್ಗೆ ಇದು ಡೀಟೇಲ್ಸ್ ಕೊಡುತ್ತೆ, ಇಷ್ಟೋ ನಂಬರ್ ಮಾಹಿತಿ ಕೊಡುತ್ತೆ. ನಿಮ್ಮ ಬಿಹೇವಿಯರ್ಗೆ ಏನಿರುತ್ತೆ ಅದು ನೋಡಿ. ನಾವೇನು ಮಾಡಿದ್ವಿ, 39ಗೆ ನೀವು ಅಡ್ವೈಸ್ ಮಾಡ್ತೀರಾ, ಕನ್ಸಲ್ಟ್ ಮಾಡ್ತೀರಾ, ಕನ್ಸಲ್ಟ್ ಮಾಡ್ತೀವಿ ಅಂದರೆ ಕನ್ಸಲ್ಟೇ ಮಾಡ್ತಾ ಕೂತಿರ್ತೀರಾ, ಕನ್ಸಲ್ಟೇಷನ್ಸೇ ಮಾಡ್ತಾ ಇರ್ತೀರಾ, ಎಲ್ಲ ಒಂದು ಕಡೆ ಬುದ್ಧಿ ಹೇಳೋದು ನಿಮ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ನೀವು ನಂಬರ್ 1 ಆಗಿತ್ತು ಅಂದ್ಕೊಳ್ಳಿ, 39 ಯೂಸ್ ಮಾಡ್ತೀರಾ, ಅವರು 339 ಈ ಥರ ಏನಾರು ಯೂಸ್ ಮಾಡ್ತೀರಾ ಅಂದರೆ ಅತಿ ಮಾಡ್ಕೋತೀರಾ. ಡಬಲ್ ಎಲ್ಲಿ ಯೂಸ್ ಮಾಡಬೇಕು, ಆಲ್ಮೋಸ್ಟ್ ಮಿಡಲ್ ಪೋರ್ಷನಲ್ಲಿ, ಫಸ್ಟ್ ಹಾಫ್ ಪೋರ್ಷನಲ್ಲಿ ಚೆನ್ನಾಗಿರೋದು, ಸೆಕೆಂಡ್ ಹಾಫಲ್ಲಿ ಅಷ್ಟೊಂದು ಅಂತ ಹೇಳ್ಕೊಳ್ಳೋದು ಟೋಟಲ್ ಚೆನ್ನಾಗಿದ್ರು ಕೂಡ ಅಂತ ಹೇಳ್ಕೊಳ್ಳೋ ಅಂತ ಒಂದು ಟೋಟಲ್ ಅಲ್ಲ ಅದು. ಓಕೆನಾ? ಏನು ಮಾಡ್ತೀವಿ, ನಿಮಗೆ ಇಷ್ಟರ ಐಡಿಯಾ ಇರುತ್ತೆ, ಅದ್ರ ಮೇಲೆ ಏನು ಮಾಡ್ತೀರಾ, ನಂಬರ್ನ ಸಜೆಷನ್ಸ್ ಮಾಡ್ತೀರಾ ಕನ್ಸಲ್ಟೆಂಟ್ ಆಗಿ, ನಂಬರ್ನ ಪಿಕ್ ಮಾಡ್ತೀರಾ. ನೀವು ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನಂಗೆ ಇನ್ಫಾರ್ಮೇಷನ್ಸ್ ಇವೆ, ಇಷ್ಟೆಲ್ಲ ಮಾತಾಡಿದ್ದೀನಿ, ನಾನು ಸುಮಾರು ವೀಡಿಯೋಸ್ಗಳು ನೋಡಿದ್ದೀನಿ, 8-10 ಕಡೆ ನೋಡಿದ್ದೀನಿ, ಅವ್ರು ಆ ರೀತಿ ಹೇಳಿದ್ರು, ಈ ರೀತಿ ಹೇಳಿದ್ದಾರೆ, ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡಿ. ಆಯಿತಾ? ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರ ಒಂದು ಸ್ಟೂಡೆಂಟ್ ಹೋದಾಗ ಒಂದು 23 ಜನ ಸ್ಟೂಡೆಂಟ್ಸ್ಗಳಾದ್ರಿ ಅಂದರೆ 30 ಜನ ಸೇಮ್ ಟೈಮಲ್ಲಿ ಸೆಟ್ಲ್ ಆಗ್ತೀರಾ. ನಾನು ಹೇಳೋದು, ಒಬ್ಬ ವ್ಯಕ್ತಿ ಹತ್ರ ಬಂದ್ರಿ ಕಲಿಬೇಕು ಅಂತ, 30 ಮೆಂಬರ್ಸ್ 40 ಮೆಂಬರ್ಸ್ ಏನಾರು ಇದಾಯಿತು, 30-40 ಜನಕ್ಕೆ ಸೇಮ್ ಅರ್ಥ ಆಗುತ್ತಾ, 30-40 ಜನಕ್ಕೆ ಸೇಮ್ ಕನ್ಸಲ್ಟೇಷನ್ಸ್ಗಳು ಸಿಗ್ತದ, ಸೇಮ್ ಇದು ಮಾಡ್ತಾರಾ, ಸೇಮ್ ಪ್ರೊಫೆಷನಲ್ ವೇಲಲ್ಲಿ ಹೋಗ್ತಾರಾ? ಇಲ್ಲ. ಹಠ, ವ್ಯಕ್ತಿಯ ಯೋಗ್ಯತೆ, ಮಣ್ಣು ಮಸಿ ಎಲ್ಲನೂ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಇದನ್ನು ನೀವು ಬರೀ ತಿಳ್ಕೊಂಡಿದ್ದೀರಾ ಅಷ್ಟೇ. ಈಗ ಇಲ್ಲಿ ಯಾವ ಟೈಮಲ್ಲಿ ಏನು ಮಾಡಬೇಕು ಏನು ಆಯ್ತು ಅನ್ನೋದಕ್ಕೆ ಪುನಃ ಟೈಮಲ್ಲಿ ನಿಂತ್ಕೊಬಿಡುತ್ತೆ ಅಲ್ಲ. ಸೊ ಈ ಟೈಮಲ್ಲಿ ಇದು ಮಾಡಬಾರ್ದು, ಕಾಯೋಣ, ಈ ಟೈಮಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡೋಣ, ಈ ಟೈಮಲ್ಲಿ ಅದನ್ನು ಯೂಸ್ ಮಾಡೋಣ, ಈ ಟೈಮಲ್ಲಿ ಈ ರೀತಿ ಅವೆಲ್ಲ ಫಾಲೋ ಮಾಡ್ತಾ ಹೋಗ್ತೀರ ಅಂದರೆ ನಿಮ್ಮ ಕೈಗೆ ಒಂದು ಏನೇ ಆಯುಧ ಕೊಟ್ಟರು ಕೂಡ ಅದು ಈ ಟೈಮಲ್ಲ. ಸರಿನಾ? ಬೆಳೆ ಕೊಟ್ಬಿಟ್ಟಿದ್ದೀನಿ ಬೆಳೀರಿ ಅಂತ ಅಂದ್ಬಿಟ್ಟು ಫುಲ್ ಮಳೆ ಬೆಳೆಯೋಕ್ಕಾಗಲ್ಲ. ಎಲ್ಲ ಇದೆ, ಈಗ ನಿಮ್ಮ ಹತ್ರ ಜಾಗ ಇದೆ, ಮಳೆನೂ ಬರ್ತಿದೆ, ನೀರು ಇದೆ, ನಿಮ್ಮ ಕೈಯಲ್ಲಿ ಇದು ಇದೆ, ಬಿತ್ತನೆ ಮಾಡೋಕ್ಕೆ ಬೇಕು ಎಲ್ಲ ಕೊಟ್ಟಿದ್ದೀವಿ, ವೆಹಿಕಲ್ ಟ್ರ್ಯಾಕ್ಟರ್ ಎಲ್ಲ ಕೊಟ್ಟಿದ್ದೀವಿ, ನೀವು ಕೆಲಸನೇ ಮಾಡೋಕ್ಕಾಗಲ್ಲ, ಏನಕ್ಕೆ ಮಳೆ ಬರ್ತಾ ಇದೆ. ಸೊ ಟೈಮ್ ಏನಿರುತ್ತೆ, ಟೈಮ್ ತೂಕ ಏನಿರುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಫುಲ್ ಗಾಬರಿ ಆಗ್ಬಿಡುತ್ತೆ. ತಪ್ಪು ಸರಿ ಇದೆಯಾ, ಅರ್ಜೆಂಟ್ ಮಾಡ್ಬಿಟ್ವಾ, ಬೇರೆ ನಂಬರ್ ನೋಡಬೇಕಿತ್ತ, ಎಲ್ಲ ಬರುತ್ತೆ. ಮೆಂಟಲ್ ಕ್ಲಾರಿಟಿ ಬರೋದು ನಮಗೆ ಏನು ಬೇಕು ಅನ್ನೋದು ಚಾರ್ಟ್ ನೋಡಿದಾಗ ಮಾತ್ರ. ಸೊ ನೀವು ಲೈಫ್ ಲಾಂಗ್ ಆಪ್ಷನ್ಸ್ ನೋಡ್ತಾ ಹೋಗ್ತಾರೆ, ಆಪ್ಷನ್ಸ್ಗಳು ಸಿಗ್ತಾನೆ ಇರ್ತವೆ. ನನಗೇನು ಸರಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಂತಂದರೆ ಥ್ರೂ ಡೇಟ್ ಆಫ್ ಬರ್ತ್ ಮಾತ್ರ. ಸೊ ಮೊಬೈಲ್ ನಂಬರ್ ಟೋಟಲ್ ಚೆನ್ನಾಗಿದೆ, ನಾನು ಇದನ್ನೇ ಯೂಸ್ ಮಾಡ್ತೀನಿ, ನಂಬರ್ 50ನೇ ಬೇಕು. ಯಾರು ಹೇಳಿದ್ದು 41 ಬೇಡ, 50ನೇ ಯೂಸ್ ಮಾಡಿದ್ದೀನಿ, ನನಗೆ 50ನೇ ಬೇಕು. 59 ಅಂತ ಟೋಟಲ್ ಒಳ್ಳೇದಲ್ವಂತೆ ಸರ್, 50ನೇ ಯೂಸ್ ಮಾಡಿದ್ರೆ ಒಳ್ಳೇದು, 50ನೇ ಸರಿ. ಇದೇನಿದು ಆರ್ಗ್ಯುಮೆಂಟ್ಸ್ ಬರ್ತವೆ ಅಥವಾ ಇದೇನು ಕ್ವಶನ್ಸ್ಗಳು ಬರ್ತವೆ ಅದು ನಿಮಗೆ ಸರಿ ಇರಬಹುದು, ಕಾಮನ್ ಆಗಲ್ಲ. ಸೊ ಯಾರಾದರೂ ಕನ್ಸಲ್ಟೆಂಟ್ ಲೆವೆಲಲ್ಲಿ ನೀವು ಕೆಲಸ ಮಾಡೋಂಗಿತ್ತು ಅಂದರೆ, ಈ ಥರ ಅಂದರೆ ಕನ್ಸಲ್ಟೇಷನ್ಸ್ಗಳು ತೊಗೋತೀರಾ ಅಂತಂದರೆ ಸ್ವಲ್ಪ ಬ್ರಾಡ್ ಆಗಿರಿ, ಮಾಹಿತಿಗಳು ಜಾಸ್ತಿ ತೊಗೊಳ್ಳಿ. ಅನಾಲಿಸಿಸ್ ಮಾಡ್ಬೇಕಾದ್ರೆ ಎಲ್ಲರನ್ನೂ ಇಂಡಿವಿಜುವಲಾಗಿ ಟ್ರೀಟ್ ಮಾಡಿ. ಆಯಿತಾ? ಆ್ಯಂಡ್ ನಂಬರ್ ಯಾರು ಸೆಲೆಕ್ಟ್ ಮಾಡ್ತಿದ್ದೀರಾ, ಸುಮಾರು ನಂಬರ್ ನಂಗೆ ಕಳಿಸ್ತಾ ಇರ್ತೀರಾ, ಇದ್ರ ನಂಬರ್ ಮಾಹಿತಿ ಬೇಕಿತ್ತು, ಅದು ಬೇಕಿತ್ತು, ಇದ್ರ ಇದು ಇನ್ಫಾರ್ಮೇಷನ್, ಅದ್ರ ಇನ್ಫಾರ್ಮೇಷನ್ ಏನು, ನಾನು ಈ ನಂಬರ್ ಯೂಸ್ ಮಾಡ್ತೀನಿ, ಇದರಿಂದ ನಂಗೆ ಲಾಭ ಏನು, ಇದರಿಂದ ನಂಗೆ ನಷ್ಟ ಏನು, ಇವೆಲ್ಲನೇ ಕೇಳ್ತಾ ಇರ್ತೀರ. ಅದನ್ನು ನಾವೇನು ಮಾಡಿದ್ರೆ ಒಂದು ಎಲ್ಲನೂ ಅದನ್ನು ಒಂದು ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಆಯಿತಾ? ಇದೇ ರೀತಿ ಇರುತ್ತದೆ ಅಂತಂದ್ಬಿಟ್ಟು. ಸೊ ನಂಬರ್ ಅನಾಲಿಸಿಸ್, ನಂಬರ್ ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ. ಸೊ ಜನರಲೈಸ್ ಮಾಡೋದಕ್ಕಿಂತ ಜಾಸ್ತಿ
ಇನ್ಫಾರ್ಮೇಷನ್ ನಂಬರ್ನ ನೀವು ನಂಬರ್ ಅಂತಾರ ನೋಡಿ, ನಂಬರ್ನ ಪ್ಲಾನೆಟ್ ಅಂತ ನೋಡಿದ್ರೆ, ಗ್ರಹ ಅಂತ ನೋಡಿದ್ರೆ 9ನೇ ನಂಬರ್ ಮಂಗಳ ಗ್ರಹ ಸ್ವಭಾವ ನಿಮಗೆ ಅವಶ್ಯಕತೆ ಇದೆಯಾ, ಈ ರೀತಿ ನೋಡಿದ್ರು ಕೂಡ ನಂಬರ್ ಚೂಸ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಲ್ಲ. ಪ್ರಾಬ್ಲಮ್ ಬರೋದೇನಂತ ಹೇಳ್ತೀನಿ, ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಯಾವ ನಂಬರ್ ನಿಮ್ಮ ಮೊಬೈಲ್ ನಂಬರ್ಲಿ ಎಲ್ಲಿದೆ, ಈ ನಂಬರ್ ಇಲ್ಲಿದ್ರೆ ಏನಾಗ್ತದೆ, ಇಲ್ಲಿದ್ರೆ ಏನಾಗ್ತದೆ, ಇದಕ್ಕೊಂದು ಕಾನ್ಸೆಪ್ಟ್ ಇದೆ. ಏನಿಗೆ ಪ್ರತಿಯೊಂದು ಜಾಗಗಳಿಗೆ ಅದರದ್ದೇ ಒಂದು ತೂಕ ಇದೆ, ಸರಿನಾ? ಅದರ ಮೇಲೆ ತುಂಬ ವೇರಿಯೇಷನ್ಸ್ ಆಗ್ತವೆ. ಸಪೋಸ್ 1 ಇಲ್ಲಿತ್ತು, 1 ಎಂಡಿಂಗಲ್ಲಿದೆ ಅಂತಂದರೆ ಈ ವ್ಯಕ್ತಿಯ ಡಿಸಿಷನ್ ಮೇಕಿಂಗಲ್ಲಿ ಎಷ್ಟು ಕ್ವಶನ್ಸ್ಗಳಿರ್ತವೆ, ಲೈಫ್ನ ಲೀಡ್ ಮಾಡಬೇಕಾದ್ರೆ ಕೂಡ ಡೌಟ್ಸ್ಗಳು ಜಾಸ್ತಿ ಆಗ್ತವೆ. ಇದೇ ರೀತಿ ಯಾರಾದರೂ ಯೂಸ್ ಮಾಡ್ತಿದ್ರೆ 1 ಯೂಸ್ ಮಾಡ್ತಿದ್ದೆ, ಇಲ್ಲಿ ಕೋಇನ್ಸಿಡೆಂಟ್ಲಿ ಬಂದಿದೆ 1 ಬಟ್ ಇಡೀ ನಂಬರ್ಲಿ ನಿಮ್ಮದು ಬರೀ 1 ಇತ್ತು, 1 ಈ ಜಾಗದಲ್ಲಿತ್ತು ಅಂತಂದರೆ ಲೀಡರ್ಶಿಪ್ಪಲ್ಲಿ ನೀವು ಸಿಕ್ಕಾಬಿಟ್ಟು ಓಪನ್ ಅಪ್ ಆಗೋಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ಲೀಡ್ರಿಗೆ ರಫ್ ಇರೋ ಅಗ್ರೆಸಿವ್ ಇರೋ ಕಡೆ ನೀವೇನು ಮಾಡ್ತೀರಾ ಅಂದರೆ ಕೇರಿಂಗ್, ಡಿಸಿಪ್ಲಿನ್ ಕಲಿಸ್ಬೇಕು, ಮಾಡಬೇಕು, ಜವಾಬ್ದಾರಿ ತೊಗೋಬೇಕು, ಆ ರೀತಿ ಬರುತ್ತೆ. ಆಯಿತಾ? ಈ ಜಾಗದಲ್ಲೂ ಕೂಡ 2 ಜಾಗದಲ್ಲಿ 1ನೇ ನಂಬರ್ 2 ಜಾಗದಲ್ಲಿ ಬಂದರೆ, ಒಂದು ಕಡೆ ನೀವು ಕೋಪದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಒಂದು ಕಡೆ ಕ್ಯಾಲ್ಕುಲೇಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀರಾ 1ನೇ ನಂಬರಲ್ಲೆಲ್ಲ ಬಂದಾಗ. ಮಿಡಲ್ ಪೋರ್ಷನಲ್ಲಿ 1 ಎಲ್ಲ ಸುಮಾರು ಸಲ ಕೊಟ್ಟಿದ್ದೀನಿ. 1 1 ನಂಬರ್ ಇಲ್ಲೆಲ್ಲ ಬಂದಿದೆ ಅಂದ್ಕೊಳ್ಳಿ, ಇಲ್ಲಿ ಅಥವಾ ಇಲ್ಲಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನಾಗ್ತದೆ ಅಂದರೆ 1 ನಂಬರ್ ಏನಾಗ್ತದೆ, ಆ 1ನೇ ನಂಬರ್ ಆದರೆ ಡಿಸಿಷನ್ ಮೇಕಿಂಗು ಬೋಲ್ಡ್ನೆಸ್ ಜಾಸ್ತಿ ಬರುತ್ತೆ. ಸೊ ಯಾವ ವ್ಯಕ್ತಿ ವೀಕ್ ಇರ್ತಾರೋ ಅವ್ರಿಗೆ ಅದನ್ನು ಕೊಟ್ಟಿರ್ತೀವಿ ಅಷ್ಟೇ. ಎಂಡಿಂಗಲ್ಲಿ ಯೂಸ್ ಮಾಡಿ ಅದೆಲ್ಲ ಮಧ್ಯದಲ್ಲಿ ನಾನು ಹೇಳಿದೆ ನಾನೇನೆ. ಏನಕ್ಕೆ ಅಟ್ಲೀಸ್ಟ್ ನೀವು ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಂಡಿಂಗ್ ನಂಬರ್ ಯಾರು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಈಗ 96 ಕೊಡ್ಬೋದಲ್ವಾ, 396 ಕೊಡ್ಬೋದು, ಚೆನ್ನಾಗಿ ಬರುತ್ತೆ. 196 ಕೊಡ್ಬೋದು, ಚೆನ್ನಾಗಿ ಬರುತ್ತೆ. ಯಾಕೆ ಕೊಡೋಕ್ಕಾಗಲ್ಲ? ಸೊ ನಾವೇನು ಮಾಡ್ತೀವಿ, ಆ 6 ಅನ್ನೋ ಆಪ್ಷನ್ ಸರಿ ಬಿಟ್ಟಿದ್ದೀವಿ. 3 ಬೇಡ ನನಗೆ. ಗುರುಗ್ರಹ ನೀವು ಎಷ್ಟೇ ಎಫರ್ಟ್ ಹಾಕಿ ಏನೇ ಮಾಡಿ ಆ ಲಕ್ಕನ್ನದು ಹಿಡಿಲಿಲ್ಲ ಅಂತ ಅಂದರೆ, ಆ ಗುರುವುದು ಒಂದು ಪ್ರಭಾವ ನಿಮ್ಮ ಮೇಲೆ ಇಲ್ಲ ಅಂತಂದರೆ, ಲಾಂಗ್ ರನ್ನಲ್ಲಿ ಲೈಫಲ್ಲಿ ಸೆಟ್ಲ್ ಆಗಬೇಕಂದ್ರೆ ಶಾರ್ಟ್ಕಟ್ ಇಲ್ಲ. ನಮ್ಗೆ ಅನ್ಸುತ್ತೆ ಅಷ್ಟೇ ನಾವೇನೋ ಮಾಡ್ತಿದ್ದೀವಿ ಅಂತ. ನಂಬರ್ 5 ನಂಬರ್ 6 ಮಾಡೋ ಪ್ರಾಬ್ಲಮ್ ಅದೇನೆ. ಏನೋ ಮಾಡ್ತಿದ್ದೀವಿ, ಲೈಫ್ ಫುಲ್ ಸರಿ ಆಯಿತು, ಸರಿ ಆಗಿರಲ್ಲ. ಇರೋರು ಆ್ಯಕ್ಟಿವ್ ಆಗಿರ್ತೀರ ಅಷ್ಟೇ. ಎದ್ದು ವಾಕ್ ಮಾಡಿ ಅಂತ ಹೇಳ್ತೀವಿ, ಮಾಡಲ್ಲ. ನಾಳೆ ಎದ್ಬಿಟ್ಟು ವಾಕ್ ಮಾಡ್ತಿರ್ತೀರ ಅಷ್ಟೇ. ವಾಕ್ ಮಾಡ್ತಾರೆ ಎಲ್ಲಿವರೆಗೂ ಹೋಗ್ತಿದ್ದೀರಾ, ಅದ್ರ ಇಂಪ್ಯಾಕ್ಟ್, ಅದ್ರ ಯೂಸ್ ಏನು, ಅದನ್ನು ಕರೆಕ್ಟ್ ಅನಾಲಿಸಿಸ್ ಮಾಡಿರ್ತೀರ. ಸೊ ಅದರ ಎಫೆಕ್ಟ್ ಏನಿರುತ್ತೆ ಅದನ್ನು ತಿಳ್ಕೊಂಡು ಮಾಡಿ ಅಷ್ಟೇ. ಮೊಬೈಲ್ ನ್ಯೂಮರಾಲಜಿ ಫುಲ್ ಸಿಂಪಲ್. 3 ದಿನ 4 ದಿನ ಕ್ಲಾಸಸ್ ಅಟೆಂಡ್ ಮಾಡಿರಿ, ಒಂದು 2 hours 3 ಅವರ್ಸಲ್ಲಿ ವೀಡಿಯೋಸ್ಗಳು ನೋಡಿದ್ರಿ, ಮುಗ್ದೋಗ್ಬಿಡ್ತು. ಮೊಬೈಲ್ ನಂಬರ್ ಬಗ್ಗೆ ಏನೂ ಇಲ್ಲ, ಫುಲ್ ಕಾಂಪ್ಲೆಕ್ಸ್. ಈ ಇನ್ಫಾರ್ಮೇಷನ್ಸ್ಗಳು ಚೆಕ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಆಯಿತಾ. ಯಾರೋ ಒಬ್ಬರು ಮಾತಾಡಿದ್ರೆ ನನಗೆ ಶೇರ್ ಮಾಡಿದರು, ಅದ್ರ ಇಂಪ್ಯಾಕ್ಟ್ ನಾನು ಅಷ್ಟೊಂದು ಫಾಲೋ ಮಾಡಿಲ್ಲ. ಅವರು ವಾಸ್ತು ಲಾಜಿಕಲ್ ಕೆಲವರು ಹೇಳ್ತಿದ್ದಾರೆ, ಕೆಲವರು ಬಂದು ಸೀಕ್ವೆನ್ಸ್ ಲಾಜಿಕಲ್ ಹೇಳ್ತಿದ್ದಾರೆ, ಕೆಲವರು ಈ ಥರ ಇತ್ತು ಅಂತ ಹೇಳ್ತಾರೆ. ಈಗ ನಾವು ಹೇಳ್ತೀವಿ ಕೊನೆ 5-6 ನಂಬರ್ ಮಾತ್ರ ಇಂಪ್ಯಾಕ್ಟ್ ಆಗೋದು ಅಂತ. ಅವರು ಸ್ಟಾರ್ಟಿಂಗ್ ನಂಬರಿಂದನೂ ತೋರಿಸ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಂಬರ್ ಎಲ್ರಿಗೂ ಸೇಮ್ ಬರುತ್ತೆ, ಸ್ಟಾರ್ಟಿಂಗ್ ಸೀರೀಸು ಸುಮಾರು ಜನ ಸೇಮ್ ಬರುತ್ತೆ. ಸೊ ಅದೆಲ್ಲ ಎಫೆಕ್ಟ್ ನಮಗೂ ಆಗುತ್ತಾ ನಂಗೆ ಡೌಟು. ಪರ್ಟಿಕ್ಯುಲರ್ ನಂಬರ್ಸ್ ನಮಗೆ ಯಾವುದು ಕೊನೆ ನಂಬರ್ಸ್ ಇದ್ದಾವಲ್ಲ ಆ ರೀತಿ. 1751 ನಂಬರೇ ಬೇರೆ, ಅದು ಹೇಳೋದು ಬೇರೆ, ಬರೆಯೋದು ಬೇರೆ, ವ್ಯಕ್ತಿ ಯೂಸ್ ಮಾಡೋದೇ ಬೇರೆ. 1715 ಯೂಸ್ ಮಾಡೋದೇ ಬೇರೆ, ಸೆಲೆಕ್ಟ್ ಆಗೋದೇ ಬೇರೆ, ಅದನ್ನು ಚೂಸ್ ಮಾಡೋ ವ್ಯಕ್ತಿಗಳೇ ಬೇರೆ. ಓಕೆನಾ? ಇದರ ಒಂದು ಇಂಪ್ಯಾಕ್ಟ್ ಏನಿರುತ್ತೆ, ಇದರ ಒಂದು ತೂಕ ಏನಿರುತ್ತೆ, ಅದನ್ನು 1 ದಿನ 2 ದಿನದಲ್ಲಿ ಇದು ಮಾಡೋಕ್ಕಾಗಲ್ಲ. ನೀವು ನಂಬರ್ ಸೆಲೆಕ್ಟ್ ಮಾಡಿ ನಂಬರ್ ಹುಡುಕ್ಬೇಕಾದ್ರೆ ಸೈಡ್ ಬೈ ಸೈಡ್ ಚಾರ್ಟ್ಗಳನ್ನ ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ. ನಾವು ಯಾರು ಮಾಡ್ತಿದ್ದೀವಿ, ಮೊಬೈಲ್ ನಂಬರಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಮೊಬೈಲ್ ನಂಬರಲ್ಲಿ ಪರಿಹಾರ ಕೂಡ ಆಗ್ಬೇಕು ತಾನೆ. ಪರಿಹಾರ ಹೆಂಗೆ ಕೊಡ್ತೀರಾ? ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಫ್ಯೂಚರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ನಂಬರಿಂದ ಎಲ್ಲ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋಕ್ಕಾಗುತ್ತೆ? ನಾವೇನು ಮಾಡ್ತೀವಿ, ವೀಕ್ನೆಸ್ ಇರೋಂತಹ ಒಂದು ಮಿಸ್ಸಿಂಗ್ ನಂಬರ್ ಏನಿತ್ತು ಅಥವಾ ಯಾವ ನಂಬರ್ ಇರಬೇಕಿತ್ತು ಆ ವ್ಯಕ್ತಿಗೆ, ಅದಕ್ಕೆ ಸಪೋರ್ಟ್ ಆಗೋಂಥ ನಂಬರ್ಸ್ಗಳನ್ನ ಚೂಸ್ ಮಾಡ್ತೀವಿ ಅಷ್ಟೆ. ನೀವು ಜಾಸ್ತಿ ಡಿಸೈಡ್ ಮಾಡೋದು ಮಿಸ್ಸಿಂಗ್ ನಂಬರ್ ಬೇಸಿಸ್ ಮೇಲೇ. ಸಪೋಸ್ ನಂಬರ್ 4 ಇಲ್ಲ, ನಂಬರ್ 4 ಎಫೆಕ್ಟ್ ಬರೆಸಬೇಕು ಈ ವ್ಯಕ್ತಿಗೆ ಅನ್ನೋದನ್ನು ಯಾವ ಜಾಗದಲ್ಲಿ ಕೊಡಬೇಕು, ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ, ಎಂಡಿಂಗಲ್ಲಿ ಕೊಡ್ತೀರಾ, ಮಿಡಲಲ್ಲಿ ಕೊಡ್ತೀರಾ? ಚಾರ್ಟ್ ಅನಾಲಿಸಿಸ್ ಮಾಡಿದಾಗ, ಪ್ಲೇನ್ಸ್ಗಳನ್ನ ನೋಡಿದಾಗ, ಯಾವ ನಂಬರ್ಸ್ ರಿಪೀಟ್ ಆಗಿದೆ ನೋಡಿದಾಗ, ಆ ನಂಬರ್ಸ್ ಇಲ್ಲ ಅಂತ ಗೊತ್ತಾದಾಗ, ಅಥವಾ ಈ ನಂಬರ್ ಕೊಡಬೇಕಾ, ಡೇಟ್ ಆಫ್ ಬರ್ತಲ್ಲಿ ಕೆಲವು ನಂಬರ್ಸ್ ಇರ್ತವೆ, ಅವಶ್ಯಕತೆ ಇರಲ್ಲ. 1 2 3 ಅಷ್ಟೇ ಇದೆ ನನಗೆ ನನ್ನ ಮಗನ ಚಾರ್ಟಲ್ಲಿ, ಆಯಿತಾ. ಬಟ್ ನಾನು ಯಾವತ್ತದು ಬಿಟ್ಟು ನಾನು ಯಾವತ್ತದು ಕೇರ್ ಮಾಡಿಲ್ಲ, ಬೇರೆ ನಂಬರ್ಸ್ ಆ್ಯಕ್ಟಿವೇಷನ್ ಟ್ರೈಯೇ ಮಾಡಿಲ್ಲ. ಏನೋ ಗೊತ್ತು ಏನೋ ಮಾಡ್ಬಿಡ್ತೀವಿ ಅಂತಲ್ಲ, ರೀಸನ್ಸ್ ಇರುತ್ತೆ ಅದು ಏನಕ್ಕೆ ಸಿಗಬಾರ್ದು ಅಂತ. ನಾವು ಅದು ಬೇರೆ 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 ಕಡೆಯಿಂದ ತರೋ ಪ್ರಯತ್ನ ಮಾಡ್ತೀವಿ. ಸೊ ಬರೀ ಮೊಬೈಲ್ ನಂಬರಿಂದ ಮಾತ್ರ ಅಲ್ಲ, ಪೂಜೆ ಪುರಸ್ಕಾರ, ದಾನ ಧರ್ಮ, ಸೇವೆ, ಕರ್ಮ, ಮಾಡೋ ಕೆಲಸ ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ. ಬರೀ ಮೊಬೈಲ್ ನಂಬರ್ ಮಾತ್ರ ಅಲ್ಲ. ಈ ಭ್ರಮೆಯಲ್ಲಿರೋ ಅಂಥವ್ರಿಗೆ ಏನು ಮಾಡ್ತೀರಾ, ಇದನ್ನ ಹೆಂಗೆ ಯಾವ ರೀತಿ ಅಡ್ರೆಸ್ ಮಾಡ್ತೀರಾ? ಮೊಬೈಲ್ ನಂಬರ್ ಯಾವ ರೀತಿ ಅಂತಂದರೆ ಅದು ಇಂಪ್ಯಾಕ್ಟ್. ಯಾರು ಮೊಬೈಲ್ ನಂಬರಿಂದ ನಾನು ಜೀವನ ಆರಾಮಾಗಿ ಮಾಡ್ತೀನಿ ಅಂತಂದರೆ ಅವ್ರು ಕೆಲಸನೂ ಮಾಡಿಬಿಡಿ ಅಂತೇಳಿ ಆರಾಮಾಗಿರೋಕ್ಕೆ ಕೇಳಿ. ಬರೀ ಮೊಬೈಲ್ ನಂಬರ್ ಚೆನ್ನಾಗಿರೋದು ಯೂಸ್ ಮಾಡೋಕ್ಕೆ ಕೇಳಿ, ಅವ್ರ ಲೈಫ್ ಆರಾಮಾಗಿದೆ ಈ ರೀತಿ ಯಾರೋ ಇತ್ತು ಅಂದರೆ ಹೇಳಿ. ಎಫರ್ಟ್ ಆಗ್ತಾ ಇರ್ತಾರೆ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಲೈನ್ ಆಗ್ತದೆ, ಅವ್ರ ಟೈಮ್ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ನಂಬರ್ ಚೇಂಜ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಕೆಲವರಿಗೆ ವೆಯ್ಟ್ ಮಾಡಿ ಟೈಮ್ ಸರಿ ಇಲ್ಲ ಅಂತ ಹೇಳಿರ್ತೀವಿ, ಅವ್ರಿಗೆ ತಾಳ್ಮೆ ಇರೋಲ್ಲ. ಇನ್ನೊಂದು ವ್ಯಕ್ತಿಗೆ ಗೊತ್ತು ಇವೆಲ್ಲ,
ಸೊ ಈಗ ಬೇಕು ಅವ್ರಿಗೆ ಅರ್ಜೆಂಟು ನನಗೆ ನಂಬರ್ ಚೇಂಜ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬಟ್ ಪ್ರಾಬ್ಲಮ್ ಅನುಭವಿಸೋರ್ಗೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ಲ್ಯಾನೆಟ್ ಇಂಪ್ಯಾಕ್ಟ್ ಏನಿರುತ್ತೆ ಅದು ಇಂಪ್ಯಾಕ್ಟ್ ಆಗಲೇಬೇಕು. ಅದಕ್ಕೆ ನೀವು ಕರೆಸ್ಪಾಂಡಿಂಗ್ ಒಂದು ರೆಮಿಡೀಸ್ ಮಾಡಲೇಬೇಕು, ಆಯಿತಾ. ಕರೆಸ್ಪಾಂಡಿಂಗ್ ಅಂದರೆ ಕೆಲವರು ಕನ್ಫ್ಯೂಸ್ ಆಗ್ತಾರೆ, ಅದಕ್ಕೆ ಹೇಳ್ತೀನಿ. ಅಂದರೆ ಈಗ ಗ್ರಹಗಳದ್ದು ಅದರದೇ ಆದೊಂದು ಪ್ರಭಾವ ಇರುತ್ತೆ, ಅದಕ್ಕೆ ತಕ್ಕಂತೆ ನೀವು ಅದಕ್ಕೆ ಪರಿಹಾರ ಕೂಡ ಮಾಡಲೇಬೇಕು. ಏನಕ್ಕೆ ಈ ಒಂದು ಪ್ರಾಬ್ಲಮ್ ಬಂದಾಗ ಮಾತ್ರ ನೀವು ಅದು ಮಾಡ್ತೀರಾ, ಪ್ರಾಬ್ಲಮ್ ಇಲ್ಲ ಅಂದರೆ ಯಾವತ್ತು ಯಾರ ಬಗ್ಗೆ ನೀವು ಯೋಚನೆ ಮಾಡಲ್ಲ, ಆಯಿತಾ. ಸೊ ಎಲ್ಲ ಒಂದು ಕಡೆ ನಾನು ಇಲ್ಲಿದ್ದೀನಿ ನೋಡಪ್ಪ ಅಂತ ಒಂದೊಂದು ಎಫೆಕ್ಟ್ಗಳನ್ನ ಒಂದೊಂದು ಪ್ಲಾನೆಟ್ಸ್ಗಳು ಒಂದೊಂದು ಗ್ರಹಗಳು ಕೊಡ್ತಾ ಇರ್ತವೆ. ಆ ಟೈಮೆಲ್ಲರೂ ನಾವು ತಿರುಗಿ ನೋಡಿ ಇಲ್ಲಿದ್ದೀರಾ, ತಪ್ಪಾಯಿತು, ಬಂದ್ವಿ, ಮಾತಾಡಿದ್ವಿ, ರೀಸನ್ ಇರುತ್ತೆ, ಯಾವುದು ಬೈ ಆಕ್ಸಿಡೆಂಟ್ ಅಲ್ಲ, ಓಕೆನಾ. ಈಗ ನಂಬರ್ ಇದು ಪ್ಲಾನೆಟ್ ಇಂಪ್ಯಾಕ್ಟ್ ಎಲ್ಲ ಮಿಕ್ಸ್ ಮಾಡ್ತಾ ಹೋಗ್ಬಿಟ್ಟು ಕನ್ಫ್ಯೂಸ್ ಮಾಡಾಕ್ಬಿಡ್ತೀವಿ ಅಂದರೆ ಎಲ್ಲ ಕನ್ಫ್ಯೂಷನ್. ಸೊ ನಾವೇನು ಮಾಡ್ತೀವಿ, ನಂಬರ್ ಚೂಸ್ ಮಾಡೋದು ಆಲ್ಮೋಸ್ಟ್ ನಿಮ್ಮ ಮಿಸ್ಸಿಂಗ್ ನಂಬರ್ ಒಂದು ಎಫೆಕ್ಟನ್ನು ಕೌಂಟರ್ ಬ್ಯಾಲೆನ್ಸ್ ಮಾಡೋದಕ್ಕೇ, ಅಥವಾ ಇರೋ ನಂಬರ್ನ ಆ್ಯಕ್ಟಿವ್ ಇನ್ನೂ ಸ್ವಲ್ಪ ಇದು ಒಂಥರ ಅದರ ಒಂದು ಮ್ಯಾಗ್ನಿಟ್ಯೂಡ್ ಅಂದರೆ ಅದರ ಒಂದು ತೂಕನ ಹೆಚ್ಚೋಕ್ಕೆ ಅಂತ ಏನೋ ಒಂದು ಬೇಕು ಕಾಣಿಸ್ತಾ ಇರುತ್ತೆ. ಈಗ ನಿಮ್ಗೆಲ್ಲ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತೀರಾ, ಗೌರ್ಮೆಂಟ್ ಜಾಬ್ ಇದು ಕಾಣಿಸ್ತದೆ, ಬಟ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ರಗಲ್ ಕಾಣಿಸ್ತಾ ಇದೆ, ಅಥವಾ ನಿಮಗೆ ಸರಿಗೆ ಮಾತಾಡೋಕ್ಕೆ ಬರಲ್ಲ, ಕಮ್ಯುನಿಕೇಷನ್ ಬರಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಎಲ್ಲ ಒಂದು ಕಡೆ ಮಾಡ್ತಾ ಇದ್ದೀರಿ, ಏನೋ ಒಂದು ಕೆಲಸ ಮಾಡ್ತಿದ್ದೀರಾ, ಅಲ್ಲಿ ಸರಿಗಿದ್ದು ಬರ್ತಿರಲ್ಲ, ಅಥವಾ ಫ್ಯಾಮಿಲಿಲಿ ಬಾಂಡಿಂಗ್ ಬರ್ತಿರಲ್ಲ, ಅವೆಲ್ಲ ಕಾಣಿಸ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ಒಂದೆರಡು ನಂಬರ್ಗಳು ಕೊಡ್ಬೋದು. ಏನಕ್ಕೆ ಲೈಫ್ ಲಾಂಗ್ ಇರೋವಂಥವು ಇವೆಲ್ಲ, ಕೆಲಸ ಲೈಫ್ ಲಾಂಗ್ ಇರೋವಂಥದ್ದು, ಫ್ಯಾಮಿಲಿ ಲೈಫ್ ಲಾಂಗ್ ಇರೋವಂಥದ್ದು. ಬಟ್ ಯಾವುದೋ ಒಂದು ಪ್ರಾಬ್ಲಮ್ಗೆ ನಂಬರ್ ಯೂಸ್ ಮಾಡ್ತೀನಿ, ನಂಬರ್ ಯೂಸ್ ಮಾಡ್ತಾ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ತಪ್ಪದು, ಆಯಿತಾ. ಅದೆಲ್ಲೂ ನನಗೆ ಯಾರಾದರೂ ಹೇಳ್ಕೊಟ್ಟಿಲ್ಲ, ನಾನು ಯಾರಿಗೂ ಅದನ್ನು ಅಡ್ವೈಸ್ ಕೂಡ ಮಾಡಲ್ಲ, ಯಾರನ್ನು ಅದನ್ನು ಹೇಳೋದೂ ಇಲ್ಲ. ಬಟ್ ನಂಬರ್ ಸೆಲೆಕ್ಷನ್ಸ್ ಮಾಡಬೇಕಾದ್ರೆ ಸೆಲೆಕ್ಷನ್ ಇದೇ ಪ್ರೊಸೀಜರಲ್ಲಿ ಮಾಡಿದ್ದೀರಾ ಅಂತಂದರೆ ನೀವು ಮಾಡಿರೋ ಕೆಲಸ ಕರೆಕ್ಟಾಗಿರ್ತದೆ. ಇಟ್ಸ್ ಅಪ್ ಟು ಯು, ಆಯಿತಾ. ಬರೋ ವ್ಯಕ್ತಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಬರೋ ವ್ಯಕ್ತಿಗೆ ನೀವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಬರೋ ವ್ಯಕ್ತಿಗೆ ಗೋಗರಿಯೋಕ್ಕಾಗಲ್ಲ. ಪರಿಚಯ ಆದರೂ ಇಲ್ಲ ಕಂಟಿನ್ಯೂ ಆಗ್ತದೆ, ಇಲ್ಲಾಂದರೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಅಷ್ಟೇ ಲೈಫು. ಬಂತು, ಕನೆಕ್ಟ್ ಆಯಿತು, ಒಳ್ಳೇದಾಯಿತು, ಕೆಟ್ಟದಾಯಿತು, ಹೋದ್ರು ಇಷ್ಟೇ ಇರುತ್ತೆ. ಕೆಲವ್ರು ಹಂಗೆ ಉಳ್ಕೋತೀವಿ, ಕೆಲವ್ರು ಫುಲ್ ಸಪ್ರೇಟ್ ಆಗ್ತೀವಿ. ಈ ರೀತಿ ದೊಡ್ಡ ಪ್ರಪಂಚ, ದೊಡ್ಡ ಜವಾಬ್ದಾರಿ, ಎಲ್ಲರದ್ದು ಅವ್ರವ್ರದ್ದೇ ಒಂದು ಜೀವನ ಮಾಡಬೇಕು, ತಲೆ ಬಿಸಿ ಇಲ್ಲ. ಬಟ್ ನೀವು ನಂಬರ್ ಕೊಟ್ಟಾಗ ನಂಬರ್ ರಿಸಲ್ಟ್ ಬಂದಾಗ ಏನು ಮಾಡ್ತಾರೆ, ಮನೆ ಮಂದಿ ಎಲ್ಲ ನಂಬರ್ ಚೇಂಜ್ ಮಾಡ್ತಾರೆ. ಆಗಿದೆ, ತುಂಬ ಸಲ ಆಗಿದೆ, ಆಗ್ತಾನೇ ಇದೆ, ಮುಂದೆನೂ ಆಗ್ತಾ ಇರತ್ತಿದ್ದು, ಸರಿನಾ. ಏನಕ್ಕೆ ಒಂದು ವ್ಯಕ್ತಿ ಚೆಕ್ ಮಾಡ್ತಾರೆ ಯಾವ ರೀತಿ ನಡೀತಾ ಇದೆ, ನನಗೆ ಇದೇನಾಗ್ತಿದೆ ಅಂತ. ಅಲ್ಲಿ ನಾವು ಈ ನಂಬರ್ ಯೂಸ್ ಮಾಡಬಾರ್ದಂತೆ, ಯಾರೋ ಹೇಳಿದರು, ನೀವು ಹೇಳಿದರೆ ಈ ನಂಬರ್ ಯೂಸ್ ಮಾಡಬೇಡಿ ಅಂತ. ಜನರಲ್ ಆಗಿ ಹೇಳಿರ್ತೀವಿ ಈ ನಂಬರಿಗೆ ಪ್ರಾಬ್ಲಮ್ಸ್ ಇದೆ ಅಂತ. ಡೇಟ್ ಆಫ್ ಬರ್ತ್ ಚಾರ್ಟಲ್ಲೂ ಪ್ರಾಬ್ಲಮ್ ಇರುತ್ತದು, ಬರ್ತ್ ಚಾರ್ಟಲ್ಲೂ ಪ್ರಾಬ್ಲಮ್ ಇರುತ್ತೆ. ಕಾಂಪನ್ಸೇಟ್ ಮಾಡೋ ನಂಬರ್ ತೊಗೊಳ್ಳಿ, 3-5 ಜಾಸ್ತಿ ಇದು ಮಾಡಿದ್ರಿ, 1-7 ಏನಿದೆ ಅದು ಅಷ್ಟೇ, 1-7 8 ಬರುತ್ತೆ. ಇವೆಲ್ಲ ನಾವು ಯೂಸ್ ಮಾಡ್ಬೇಕಾದ್ರೆ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಫೆಸಿಲಿಟಿ ಇರೋಂಥದ್ದು, MNC ಕಂಪ್ನಿ ಜಾಬ್ ಅದೆಲ್ಲ ಸಿಕ್ಬಿಡುತ್ತೆ ಅಂತೀವಿ. 1-7 ಯೂಸ್ ಮಾಡ್ತಾ ಇರ್ತಾರೆ, 1-7-3 ಈ ಥರ ಎಲ್ಲ ಕ್ಯಾಬಲ್ಲಿ ಓಡಾಡ್ತಾ ಇರ್ತಾರೆ, ಕಂಪ್ನಿಗಳಲ್ಲಿ ಇದು ಮಾಡ್ತಾ ಇರ್ತಾರೆ, ಮಂತ್ಲಿ ಇದರಲ್ಲಿ ಏನಂತ ಹೇಳ್ತಾರದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಕಂಪ್ನಿ MNC ಕಂಪ್ನಿಲೇ ಕೆಲಸ ಮಾಡ್ತಿರ್ತೀರ, ಬಟ್ ಎಲ್ಲ ಒಂದು 8,000-10,000ಗೆ ಕಷ್ಟಪಡ್ತಾ ಇರ್ತೀರ, ಈ ನಂಬರ್ ಯೂಸ್ ಮಾಡ್ತಿರ್ತೀರ, ಆಯಿತಾ. ಫೆಸಿಲಿಟಿ ಕೊಟ್ಬಿಡುತ್ತೆ ಅಂತಲ್ಲ, ಅಸೋಸಿಯೇಟ್ ಆಗ್ತೀರಾ ಅಂದರೆ ಆ ರೀತಿ ನಿಮಗೆ ಚೇಂಜಸ್ ತಂದು ಕೊಡುತ್ತೆ. ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ನೀವು ಹೋಗಂಗೆ ಇಲ್ಲ, ಬಟ್ ಆ ಒಂದು ಕಂಪ್ನಿಲಿ ಎಲ್ಲ ಒಂದು ಕಡೆ ಅಗ್ರಿಮೆಂಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರ್ತೀರ, ಈ ರೀತಿ ಇರುತ್ತೆ. ಸೊ ತುಂಬ ಒಂದು ನಂಬರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಪಾಸಿಬಿಲಿಟಿ ಸಿಕ್ಕಾಬಿಟ್ಟೆ ಇರುತ್ತೆ. ಸೊ ಡೇಟ್ ಆಫ್ ಬರ್ತ್ ಮಿಕ್ಸ್ ಮಾಡಿದಾಗ ಅದು ಇನ್ನೂ ಕ್ಲೀನಾಗಿ ಬರುತ್ತೆ ಅಷ್ಟೆ. ಈ ವ್ಯಕ್ತಿನ ಈ ಥರ ಚಾರ್ಟ್ ಇದೆಯಾ, ಈ ಡೇಟ್ ಆಫ್ ಬರ್ತಾ, ಈ ಮಂತ್ ನಂಬರಾ, ಸೊ ಈ ರೀತಿ ಇರ್ತಾರೆ. ಆ ರೀತಿ ನಾವು ಅಲ್ಲಿಂದ ಬರಬೇಕು ಯಾವಾಗಲೂ. ಸೊ ಈ ವ್ಯಕ್ತಿ ಈ ರೀತಿ ಇರ್ತಾರೆ, ಇವ್ರ ವೀಕ್ನೆಸ್ ಇದು, ಇವ್ರ ಪ್ರಾಬ್ಲಮ್ಸ್ ಇವು, ಈ ವ್ಯಕ್ತಿ ಇದೇ ರೀತಿ ರಿಯಾಕ್ಟ್ ಮಾಡ್ತಾರೆ, ಇವ್ರಿಗೆ ಕೇಳಲ್ಲ. ಸೊ ಇವ್ರ ಡಿಸಿಪ್ಲಿನ್ ವಿಷಯದಲ್ಲಿ ಪ್ರಾಬ್ಲಮ್ ಇರುತ್ತೆ, ಸೆಲ್ಫ್ ಡಿಸಿಪ್ಲಿನ್ ಸ್ಟ್ರಗಲ್ ಮಾಡ್ತಾರೆ, ಕಷ್ಟಪಡ್ತಾರೆ, ಕನ್ಫ್ಯೂಷನ್ ಜಾಸ್ತಿ. ಈಗ ನಂಬರ್ 4 ಅಂದರೆ ನಂಬರ್ 4 ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಶಾರ್ಪ್, ಎಲ್ಲ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ. ಕೆಲವರು ಸಿಕ್ಕಾಬಿಟ್ಟೆ ಸಾಫ್ಟ್ವೇರ್ ನೋಡಿದ್ದೀನಿ, ಸಿಕ್ಕಾಬಿಟ್ಟೆ ದೇವರು, ದಾನ, ಧರ್ಮ ಸಿಕ್ಕಾಬಿಟ್ಟೆ ನೋಡಿದ್ದೀನಿ. ಸೊ ನಂಬರ್ 4 ಹಂಗಾರೆ ಅದ್ರ ಇಂಪ್ಯಾಕ್ಟೇ ಬೀಳ್ತಿಲ್ವ ಅಲ್ಲಿ? 22 ಬರ್ತಾ ಇದೆಯಾ, 13 ಬರ್ತಿದೆಯಾ, ಚೆಕ್ ಮಾಡಬೇಕು, ಓಕೆನಾ. 31 ಬರ್ತಿದೆಯಾ, ಈ ಥರ. ಸೊ ತುಂಬ ಇರುತ್ತೆ. ಇದರಿಂದ ನಾವೇನು ಎಫರ್ಟ್ ಆಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಇತ್ತಲ್ಲ, ಅದರಲ್ಲಿ ಡೇಟ್ ಆಫ್ ಬರ್ತು ತುಂಬ ರೋಲ್ ಪ್ಲೇ ಮಾಡುತ್ತೆ. ಎಲ್ರಿಗೂ ಅಲ್ಲ, ನೀವೆಲ್ಲ ಆಸೆ ಪಡ್ತೀವಿ, ಎಲ್ಲ ವ್ಯಕ್ತಿನೂ ಒಂದೇ ರೀತಿ ಟೇಸ್ಟ್ ಇರಲ್ಲ ಅಲ್ವಾ, ಆ ರೀತಿ ಎಲ್ಲರಿಗೂ ಅಲ್ಲ. ಇದನ್ನು ಯಾರೊಬ್ರು ಹೇಳಬೇಕು, ನಾನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ನಾವು ಹಂಗಾರೆ ಏನು ಟ್ರೈ ಮಾಡ್ತಿದ್ದೀವಿ, ಮೊಬೈಲ್ ನ್ಯೂಮರಾಲಜಿ ಹಂಗಾರೆ ಏನು ಮಾಡ್ತಿದ್ದೀವಿ ನಾವು ಅಂದರೆ, ನಿಮ್ಮ ಡೇಟ್ ಆಫ್ ಬರ್ತ್ಗೆ, ನಿಮ್ಮ ಕ್ಯಾರೆಕ್ಟರ್ಗೆ, ನಿಮ್ಮ ವೀಕ್ನೆಸ್ಗೆ, ನಿಮ್ಮ ಸ್ಟ್ರೆಂತ್ಗೆ, ಅಥವಾ ನೀವು ಮಾಡೋ ಮಿಸ್ಟೇಕ್ಸ್ಗೆ ಫೋನಲ್ಲಿ ನಾವೇನು ಕೆಲಸ ಮಾಡ್ತೀವಿ, ಅಥವಾ ಫೋನ್ ಯೂಶ್ವಲಿ ಏನಕ್ಕೆ ಮಾಡ್ತೀವಿ, ಫೋನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಅಕೌಂಟ್ ನಂಬರ್ ಬೇರೆ ಥರ ಯೂಸ್ ಮಾಡ್ತೀವಿ, ಅಕೌಂಟ್ ನಂಬರ್ ಡಿಸೈನೇ ಬೇರೆ ಥರ,
ಅಕೌಂಟ್ ನಂಬರ್ಗೆ ಈಗ ಆಪ್ಷನ್ ಇದೆ ನಿಮಗೆ. ಸುಮಾರು ಬ್ಯಾಂಕ್ಗಳು ನೀವು ಕೇಳಿದ ನಂಬರೇ ಕೊಡ್ತಾರೆ, ಸರಿನಾ. ಅಕೌಂಟ್ನ ಯೂಸ್ ಮಾಡೋದು ಬೇರೆ ಥರ, ಇದೇ ಬೇರೆ ಥರ. ಅಕೌಂಟ್ ನಂಬರ್ ಅಷ್ಟೇ, ಬರೀ ಅಮೌಂಟ್ ಮಾತ್ರ ಹಾಕ್ಸ್ಕೋತೀರಾ. ಬಿಸ್ನೆಸ್ ಅಕೌಂಟಲ್ಲಿ ಏನು ಮಾಡ್ತೀರಾ, ಪರ್ಟಿಕ್ಯುಲರ್ ಬಿಸ್ನೆಸ್, ನೇಚರ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. ಇದೇ ಬಿಸ್ನೆಸ್ ಮಾಡ್ತೀವಿ, ಇದೇ ರೀತಿ ಇರುತ್ತೆ ನಮ್ಮ ಬಿಸ್ನೆಸ್ ಅಂತ. ಆ ಕ್ಲಾರಿಟಿ ಮೊಬೈಲ್ ನಂಬರ್ ಯೂಸ್ ಮಾಡಬೇಕಾದ್ರೆ ನಮ್ಗೆ ಇರಬೇಕು. ಪರ್ಸ್ನಲ್ ನಂಬರಲ್ಲಿ ಏನು ಮಾಡ್ತೀರಾ, ಎಷ್ಟು ಜನ ಫೋನ್ ಮಾಡ್ತೀರಾ. ಆಫೀಸ್ ನಂಬರಲ್ಲಿ, ಆಫೀಸ್ ಅಂದಷ್ಟು ಏನಾಗ್ತದೆ, ನಿಮ್ಗೊಂದು ರೋಲ್ ಇರುತ್ತೆ, ನಿಮ್ಗೊಂದು ಡೆಸಿಗ್ನೇಷನ್ ಇರುತ್ತೆ, ನಿಮ್ಗೊಂದು ಜವಾಬ್ದಾರಿ ಇರುತ್ತೆ, ನಿಮ್ಗೊಂದು ಕೆಲಸ ಇರುತ್ತೆ. ಅದಕ್ಕೆ ತಕ್ಕಂಗೆ ನಂಬರ್ ಸೆಲೆಕ್ಟ್ ಮಾಡ್ತೀವಿ. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. ಈಗ ಕ್ಲಿಯರ್ ಆಯ್ತಾ ನಿಮಗೆ. ಸೊ ಇಲ್ಲಿ ಸೀಕ್ವೆನ್ಸ್ ಅನ್ನೋದು ಇಂಪ್ಯಾಕ್ಟ್ ಆಗೋದು ಅದೇನೆ. ಯಾವ ನಂಬರ್ ಎಲ್ಲಿದೆ, ಯಾವ ನಂಬರ್ ಎಲ್ಲಿದ್ದರೆ ಏನಾಗ್ತದೆ ನೀವು ಕಲ್ತಿದ್ದೀರಾ. ಸೊ ನಂಬರ್ ಚೂಸ್ ಮಾಡ್ತಾ ಹೋಗ್ತೀರಾ. ಅದರಿಂದನೇ ನಂಬರ್ನ ನಾವು ಡಿಲೇ ಮಾಡೋದು. ರೆಡಿ ನಂಬರ್ ಕೊಟ್ಬಿಡ್ಬೋದು ಪಟ್ಟ ಅಂತ ಅಂದ್ಬಿಟ್ಟು ಇರುತ್ತೆ, ಯಾವುದೋ ಒಂದು 5-6 ನಂಬರಾರು ಬಿದ್ದಿರುತ್ತೆ, ತೆಗೆದು ಕೊಟ್ಬಿಡ್ಬೋದು. ಅರ್ಜೆಂಟ್ ಸೇಲ್ ಮಾಡೋದೇ ಇಂಟೆನ್ಷನ್ ಇತ್ತು ಅಂತಂದರೆ ಕೊಟ್ಬಿಡು ನಂಬರು. ಕೇಳಿದ್ರೆ ಅರ್ಜೆಂಟ್ ಮಾಡ್ತಿದ್ರೆ ಕೊಟ್ಬಿಡು. ಬಟ್ ಎಲ್ಲ ಒಂದು ಕಡೆ ನೋಡ್ಬೇಕಂತ ಅನಿಸುತ್ತೆ, ಸರಿ ಬರ್ತಿಲ್ಲ ಬಿಡು, ಆಲ್ರೆಡಿ ಇರೋ ಪ್ರಾಬ್ಲಮ್ಸ್ ಇರ್ತವೆ ಅಂತ. ಆಮೇಲೆ ನೀವು ಯಾವಾಗಲೂ ಅಷ್ಟೇ ನಂಬರ್ಗಳು ಸೆಲೆಕ್ಟ್ ಮಾಡ್ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಚಾರ್ಟ್ ಮ್ಯಾಚ್ ಆಗಿಬಿಡುತ್ತೆ. ಫಸ್ಟ್ 2-3 ನಂಬರ್ ಚೆನ್ನಾಗಿರುತ್ತೆ ನಂಬರು, ಬಟ್ ಚಾರ್ಟಲ್ಲಿ ಹಂಗೆ ಕಾಣಿಸ್ತಾ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತದೆ. ಏನು ಮಾಡೋದು, ಯೂಸ್ ಮಾಡೋದು ಬೇಡ ಅಂತ. ಎಷ್ಟೊಂದು ಜನಕ್ಕೆ ನಂಬರ್ ಕೊಟ್ಟ ಮೇಲೂ ಬಿಹೇವಿಯರ್ ಚೇಂಜ್ ಆಗ್ತದೆ. ನಂಬರ್ ಕೊಟ್ಟ ಮೇಲೆ ಚೇಂಜ್ ಆಗ್ತಾರೆ ಅವರು. ಚೆನ್ನಾಗೇ ಇರ್ತಾರೆ, ಸಡನ್ನಾಗಿ ಅಗ್ರೆಸಿವ್ ಆಗಿಬಿಡ್ತಾರೆ. ಸಡನ್ನಾಗಿ ಓವರ್ ಕ್ಯಾಲ್ಕುಲೇಷನ್, ಸಿಕ್ಕಾಪಟ್ಟೆ ಲೆಕ್ಕಾಚಾರ, ಬೋಲ್ಡ್ನೆಸ್, ಸ್ಟ್ರೇಟ್ ಫಾರ್ವರ್ಡ್. ಈಗ ನಾನು ಮಲ್ಟಿಪಲ್ ಲೈನ್ ಯೂಸ್ ಮಾಡ್ತಾರೆ ದೇ ರೀಸನ್ಗೋಸ್ಕರ. ಒಂದು ಪಬ್ಲಿಕ್ನ ಒಂದು ಪ್ರಾಪರ್ ಲ್ಯಾಂಡ್ ಮೇಲೇ ಜೀವನ ನಡೀತಾ ಇರೋದು. ನಾವು ಪ್ರಾಪರ್ ಲ್ಯಾಂಡ್ ಆ್ಯಂಡ್ ಇಂಟೀರಿಯರ್ ವರ್ಕು 4 and 9 ಆ್ಯಕ್ಟಿವೇಟ್ ಆಗ್ತದೆ. ಓಕೆನಾ, ಇಂಟೀರಿಯರ್ ವರ್ಕ್ಸು, ಲ್ಯಾಂಡ್ಸು, ಕನ್ಸ್ಟ್ರಕ್ಷನ್ಸ್ ನಾನು ಯಾವ ಥರ ಫೋಕಸ್ ಮಾಡ್ತಿರಲಿಲ್ಲ, ಬಟ್ ಅದು ಗಿಡವಿ ಅಲ್ಲೇ ಬೀಳ್ತಾ ಇರ್ತೀವಿ. ಒಂದು ಗ್ರೂಪ್ ಇದೆ, ಅದು ಟೀಮ್ ಮೇಂಟೈನ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನನಗೆ ಬಂದಿದ್ದು ಪಬ್ಲಿಕ್, ಮಾಸ್ನ ಟ್ರ್ಯಾಕ್ ಮಾಡಬೇಕು ಅಥವಾ ಮಾಸ್ನ ಹ್ಯಾಂಡಲ್ ಮಾಡಬೇಕಂತ. ಸೊ ನಾನು ಜಾಸ್ತಿ ಜನ ಹ್ಯಾಂಡಲ್ ಮಾಡಬೇಕು. ನನ್ನ ನಂಬರಲ್ಲಿ, ಹೊಸ ನಂಬರಲ್ಲಿ ಮಲ್ಟಿಪಲ್ 9 ಇರೋದು ರೀಸನ್ ಇದೇನೆ. 9 ಇಂಟೆನ್ಷನಾಗಿ ಯೂಸ್ ಮಾಡಿದ್ದೀನಿ, 39 ಯೂಸ್ ಮಾಡಿದ್ದೀನಿ, 7 ಯೂಸ್ ಮಾಡಿದ್ದೀನಿ, 7 ಯೂಸ್ ಮಾಡಿದ್ದೀನಿ. 7 ಏನು ಬೇಕಂದರೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಬೇಕು, ಇಂಡಿವಿಜುವಾಲಿಟಿ ಬೇಕು, ಹೊರಡೋ ಕೆಲಸ ಮಾಡೋದು ಬೇಕು, ಲೈಫಲ್ಲಿ ಪುಷ್ ಬೇಕು, ಹೋಗಬೇಕು. ಇಂಡಿವಿಜುವಲ್ ಇದ್ರೂ ಕೂಡ ಡಿಪೆಂಡೆನ್ಸಿ ಇರಬಾರ್ದು. ಸೊ ನಾನು ಆ ರೀತಿ ಯೂಸ್ ಮಾಡಿದ್ದೀನಿ. ನಾವು ಸಾಫ್ಟ್ವೇರ್ ಏನಂತ ಕೊಡ್ತೀವಿ, ತಂದೆಯಿಂದ ಬೇರ್ಪಟ್ಟ ಮೇಲೆ ಜೀವನದ ಯಶಸ್ಸು. ಏನು ಬೇರ್ಪಡೋದಂದ್ರೆ ಏನರ್ಥ, ಹಂಗಾರೆ ತಂದೆ ಮಗ ದೂರ ಆಗಬೇಕು ಅಂತ ಆ ರೀತಿ ಅಲ್ಲ, ಅದರ ರಿಸಲ್ಟ್ ಬರುತ್ತದು ಬೇರೆ. ಸೊ ಈ ರೀತಿ ನಾವು ಎಷ್ಟು ಡಿಸ್ಕಷನ್ಸ್ ಮಾಡ್ತಾ ಹೋಗ್ತೀವಿ, ಅಥವಾ ಎಷ್ಟು ಈ ಥರ ನೀವು ತುಂಬ ಡೀಪರ್ ಲೆವೆಲಲ್ಲಿ ಹೋಗ್ತೀರಾ, ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಸ್ತಿ ಇದು. ಬಟ್ ನಾರ್ಮಲ್ ಲೈಫಲ್ಲಿ ಯಾರು ನೋಡ್ತೀರಾ, ನೀವು ನಿಮ್ಮ ನಂಬರೇ ನೀವಷ್ಟು ನೋಡಲ್ಲ. ನಂಬರ್ ಸೇವ್ ಆದಮೇಲೆ ನಿಮ್ಮ ಹೆಸರು ಕಾಣಿಸ್ತಾ ಇರುತ್ತೆ, ಮೊಬೈಲ್ ನಂಬರ್ ಎಲ್ಲ ಕಾಣಿಸುತ್ತೆ. ಬಟ್ ನೀವು ನಂಬರ್ ಹೇಳ್ಬೇಕಾದ್ರೆ ಬೇರೆಯವರಿಗೆ ಫೋನ್ಪೇ, ವಾಟ್ಸಪ್ ಎಲ್ಲದ್ರಲ್ಲೂ ನಂಬರೇ. ಓಕೆನಾ. ಸೊ ನೇಮ್ ಆ್ಯಂಡ್ ನಂಬರ್ ಏನಂದರೆ ಅದರ ಅಣ್ಣ ತಮ್ಮ ಥರವರು, ಅದು ಎರಡೂ ಎಫೆಕ್ಟ್ ಒಟ್ಟಿಗೆ ಬರುತ್ತದು. ಹಾಗಾಗಿ ಪ್ರಾಪರ್ ನೇಮ್ ಆ್ಯಂಡ್ ನಂಬರ್ ಯೂಸ್ ಮಾಡಿ ಕಾಂಬಿನೇಷನ್ಲೇ ಅದೊಂಥರ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಅಡ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಬಗ್ಗೆ ಮಾತಾಡೋಣ. ಆಸ್ಟ್ರಾಲಜಿ ತುಂಬ ಜನ ಮಾತಾಡ್ತಾ ಇದ್ದಾರೆ, ನ್ಯೂಮರಾಲಜಿ ತುಂಬ ಜನ ಮಾತಾಡ್ತಾ ಇದ್ದಾರೆ. ನಂಬರ್ ಅದಂತೆ, ನಂಬರ್ ಇದಂತೆ, ಈ ನಂಬರ್ ಇದ್ರೆ ಇದು, ಒಂದೇ ನಂಬರ್ ಈ ಥರ, ರಾಜ ರಾಣಿ ಎಲ್ಲ. ಬಟ್ ಮೊಬೈಲ್ ನ್ಯೂಮರಾಲಜಿಲಿ ತುಂಬ ಡೀಪ್ ಹೋಗ್ಬೇಕಂತಲ್ಲ, ಎಲ್ಲಿವರೆಗೂ ಕ್ವಶನ್ಸ್ಗಳು ಆ ಕಡೆಯಿಂದ ಬರ್ತಾ ಇರ್ತವೆ ಅದನ್ನು ನಾನು ಆನ್ಸರ್ ಮಾಡ್ತಾ ಹೋಗಿದ್ದೀನಿ. ತುಂಬ ಡೀಪ್ ಅಂತಾಗಲಿ ಇನ್ನೊಂದಾಗಲಿ ಅಂತಲ್ಲ, ಯಾರೋ ಒಬ್ರು ಕ್ವಶನ್ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತಿದ್ದೀನಿ. ಕಮ್ಮಿ ಹೇಳಿದ್ವಿ, ಜಾಸ್ತಿ ಹೇಳಿದ್ವಿ, ಎಕ್ಸ್ಟ್ರಾ ಹೇಳಿದ್ವಿ, ಇದು ಹೇಳಿದ್ವಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ, ಅದು ಅವಶ್ಯಕತೆಯೂ ಇಲ್ಲ. ನಾವೊಂದು ಟಾಪಿಕ್ ಮಾತಾಡ್ತಾ ಇದ್ದೀನಿ, ಅದಕ್ಕೊಂದು ರೀಸನ್ ಇದೆ. ಇದನ್ನು ನೀವು ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ. ಹೌದಲ್ವಾ, ಎಲ್ಲರೂ ಒಂದೇ ನಂಬರ್ ಯೂಸ್ ಮಾಡ್ತೀವಿ ಅಂದರೆ ಮನೇಲಿರೋರೆಲ್ಲ ಸೇಮ್ ನಂಬರ್, ಸೇಮ್ ಟೋಟಲ್ ಯೂಸ್ ಮಾಡಿ, ಎಲ್ಲರೂ ಚೆನ್ನಾಗಿರ್ತೀರಾ. ನಂಬರ್ 5 ಫ್ಯಾಮಿಲಿಯಲ್ಲಿ 3-4 ಜನ ಕೊಟ್ಕೊಳ್ಳಿ, ಹೇಳ್ತೀನಿ ಚೆನ್ನಾಗಿದ್ದೀರಾ ಅಂಥೇಳಿ. ಆಮೇಲೆ ಎಲ್ಲರೂ ಟೋಟಲ್ 5 ಯೂಸ್ ಮಾಡಿ. ಫ್ಯಾಮಿಲಿಯಲ್ಲಿ 3 ಜನ ಇದ್ದೀರಾ, ಎಲ್ಲರೂ ಟೋಟಲ್ 5 ಯೂಸ್ ಮಾಡಿ. ರಿಲೇಷನ್ಶಿಪ್ ಹೀಲ್ ಆಗೋಕ್ಕೆ ಅಂತ ಟೋಟಲ್ 6 ಯೂಸ್ ಮಾಡಿ, ಆಯಿತು ಹೇಳ್ತೀನಿ. 7 ಇರೋರು 3 ಹೋಗೋಣ ಸಜೆಸ್ಟ್ ಮಾಡಲ್ಲ. ನಂಬರ್ 2 ಇರೋರು, ನಂಬರ್ 7 ಇರೋರು, 5 ಇರೋರು, 1 ಇರೋರು, ಕಿಂಗ್ ಆ್ಯಂಡ್ ಕ್ವೀನ್ ಅಥವಾ ಡ್ರೈವರ್ ಕಂಡಕ್ಟರ್, ಈ ನಂಬರ್ಸ್ ಇರೋರು ಟೋಟಲ್ 6 ಟ್ರೈ ಮಾಡಿ ರಿಲೇಷನ್ಶಿಪ್ ಸಾಲ್ವ್ ಮಾಡೋಕ್ಕೆ. ಮನೇಲಿ ಮಲ್ಟಿಪಲ್ 6 ಯೂಸ್ ಮಾಡಿ, ಅದು ನೋಡೋಣ ಆಯಿತಾ. ಆ್ಯಂಡ್ 3 ಎಲ್ಲರಿಗೂ ಬೇಕು. ಗುರು ಒಂದು ಲಕ್ಕೆ ಇಲ್ಲ ಅಂದರೆ ಹೆಂಗೆ ಕೆಲಸ ಮಾಡ್ತೀರಾ. ಬಟ್ ಟೋಟಲ್ 3 ಯಾರು ಪ್ರಿಫರ್ ಮಾಡಲ್ಲ, ಏನಕ್ಕೆ ನಾಲೆಡ್ಜ್ ಅಂತ ಅದು ಡೈವರ್ಟ್ ಆಗ್ಬಿಟ್ಟಿದೆ ಆಯಿತಾ. ಮಲ್ಟಿಪಲ್ 1 ತೊಗೊಂಡು ಟೋಟಲ್ 39 ಯೂಸ್ ಮಾಡಿ, ಯಾಕೆ ರಿಸಲ್ಟ್ ಬರಲ್ಲ. ಯೂಸ್ ಮಾಡಿ 1151 1131 ಯೂಸ್ ಮಾಡಿ, ಯಾಕೆ ಬರಲ್ಲ ರಿಸಲ್ಟ್ 39ಅಲ್ಲಿ. ಏನಕ್ಕಿರುತ್ತೆ, ಟೀಚಿಂಗ್ ಅಂತಲೇ ಡೈವರ್ಟ್ ಆಗ್ಬಿಟ್ಟಿದೆ, ಅದು ಒಂಥರ ಫೇಮಸ್ ಆ ಥರ ಆಗ್ಬಿಟ್ಟಿದೆ ಅದು. ಬಟ್ ಎಲ್ಲರಿಗೂ ಬೇಕು ಅದು ಲಕ್ಕು. ನಾನು ಯೂಸ್ ಮಾಡ್ತೀನಿ, ನಾನು ಪರ್ಸನಲ್ ನಂಬರ್ ಯೂಸ್ ಮಾಡ್ತೀನಿ. ಹೇಳಿದ್ನಲ್ಲ, ಡೇ 1ಅಲ್ಲಿ
735321 21 ಯೂಸ್ ಮಾಡಬಾರ್ದು, 23 ಯೂಸ್ ಮಾಡಬಾರ್ದು. ನನಗೆ ನಂಬರ್ ಸಿಕ್ಕರೆ ಸಾಕಪ್ಪ ಅಂತ. ಇರೋ ನಂಬರ್ ನಮ್ಮ ಪ್ರಾಬ್ಲಮ್ಸ್ 7778 ಏನೇನು ಹೋಯ್ತು ನನ್ನ ನಂಬರ್, ನನಗಿದು ಬೇಡಪ್ಪ. ಅರ್ಜೆಂಟ್ ಮಾಡಿ ಜಂಪ್ ಮಾಡಿದ್ವಿ. ಈಗ ನನಗೆ ಆಪ್ಷನ್ ಇದೆ. ಆಲ್ಮೋಸ್ಟ್ 6-7 ಇಯರ್ಸ್ ಆದಮೇಲೆ ನಾನು ಒಂದೊಂದು ಪರ್ಟಿಕ್ಯುಲರ್ ವರ್ಕ್ಗೆ ಅಂತ ನಂಬರ್ ಚೇಂಜ್ ಮಾಡ್ತಿದ್ದೀನಿ. ಆಯಿತಾ? ಇಂಟೆನ್ಷನಲಿ ಡೆಸಿಗ್ನೇಟೆಡ್ ಟು ಪರ್ಟಿಕ್ಯುಲರ್ ಒಂದು ರೀಸನ್. ಸೊ ಇದೇ ರೀಸನ್ಗೆ ಈ ನಂಬರ್ನ ಯೂಸ್ ಮಾಡ್ತಿದ್ದೀನಿ ಅಥವಾ ಅಂದರೆ ನಾನು ಇದೇ ರೀತಿ ಇರುತ್ತೆ. ಆ ಬಿಹೇವಿಯರ್ ರಿಫ್ಲೆಕ್ಟ್ ಆಗೋದನ್ನ ನೋಡಿದ್ದೀನಿ. ಸೊ 3 ನಂಬರ್ ಯೂಸ್ ಮಾಡ್ತೀನಿ. 3 ಸಲನೂ ನಾನು ಈಗ ಯಾವುದೋ ಫಿಲಮ್ ಅಂತಲ್ಲ, ಅನಿಯನ್ ಫಿಲಮ್ ಥರ ಸ್ವಿಚ್ ಆಗಲ್ಲ ಕ್ಯಾರೆಕ್ಟರ್. ಬಟ್ ಆ ಟಾಪಿಕ್ ಆ ರೀತಿ ಇರುತ್ತೆ. ಏನಕ್ಕೆ ಅಂಥ ಜನಗಳಿಗೆ ಮಾತ್ರ ನಂಬರ್ ಶೇರ್ ಆಗಿರುತ್ತೆ, ಅಥವಾ ಅಷ್ಟೇ ನನಗೆ ಬೇಕಿರೋದು. ಫ್ಯಾಮಿಲಿ ಇರೋ ಕಡೆ ನಾನು 3ನೇ ಕೊಟ್ಟಿದ್ದೀನಿ, ನನಗೆ ಬೇಕು ಫ್ಯಾಮಿಲಿ ಅಂತ. ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಸರ್ಕಲ್ಗೆ ಕೊಟ್ಟಿದ್ದೀನಿ. ಟೀಚಿಂಗ್ ಸೈಡ್ಗೆ ಅದನ್ನೇ ಕೊಟ್ಟಿದ್ದೀನಿ. ಆರ್ಗ್ಯುಮೆಂಟ್, ಡಿಸ್ಕಷನ್ಸ್, ಜನರಲ್ ಕನ್ಸಲ್ಟೇಷನ್ಸ್ ವಗೇರ ಪಬ್ಲಿಕ್. ಯಾರೋ ವ್ಯಕ್ತಿ ನನಗೆ ಗೊತ್ತಿಲ್ಲ, ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ. ಸೊ ನಾನು ಸ್ಟ್ರೇಟ್ ಫಾರ್ವರ್ಡ್ ಇರಬೇಕು, ನಾನು ಸ್ಟ್ರೇಟ್ ಫಾರ್ವರ್ಡ್ ನಂಬರ್ ಇದನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಫೈನಾನ್ಷಿಯಲ್ ಮ್ಯಾಟ್ರಿಗೆ ಅಂತ ನಾನು ಫೈನಾನ್ಷಿಯಲ್ ಮ್ಯಾಟ್ರಿಗೆ ಅಂತ ಯಾವತ್ತು ಅಂದರೆ ಯಾವುದೋ ನಂಬರ್ ಯೂಸ್ ಮಾಡಿದ್ರೆ ಫೈನಾನ್ಷಿಯಲ್ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ನೋಡಿಲ್ಲ. ಅಕೌಂಟ್ಸ್ ಮೇಲೆ ಫೋಕಸ್ ಮಾಡಿದ್ವಿ. ರೀಸೆಂಟಾಗಿ ಯಾವುದೋ ಒಂದು ಅಕೌಂಟ್ ನಂಬರ್ ಇದು ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಅಲ್ಲಿ ಇದು ಆಪ್ಷನ್ ಇತ್ತು, ಇಂಡಲ್ಲಿ ಅದು ಹಿಂಗೆ ಆಪ್ಷನ್ ಇದೆ. ಅದು ಮೊಬೈಲ್ ನಂಬರೇ ಯೂಸ್ ಮಾಡ್ಬೋದು ಅಕೌಂಟಾಗಿ, ಅಥವಾ ನಂಬರ್ಸ್ಗಳನ್ನ ಬೇರೆ ಬೇರೆ ಥರನೂ ಯೂಸ್ ಮಾಡ್ಬೋದು. 2-3 ಬ್ಯಾಂಕಲ್ಲಿ ಬಂದಿದೆ ಅದು, ಅದನ್ನು ಟ್ರೈ ಮಾಡಿದ್ವಿ. ಆಯಿತಾ? ಈ ರೀತಿ. ಬಟ್ ಎಲ್ಲದರಲ್ಲೂ ನಾವು ಸರಿ ತಪ್ಪು ಅದು ಇದು ಆ ರೀತಿ ಇಲ್ಲ. ಆ್ಯಂಡ್ ಪಬ್ಲಿಕ್ ಆಗಿ ಏನಕ್ಕೆ ಇದನ್ನು ಕ್ಲಿಪ್ ಮಾಡಿ ಅಂತ ಹೇಳಿದೆಲ್ಲ, ವಿಡಿಯೋ ಕ್ಲಿಪ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಂತ. ಏನಾಗ್ತದೆ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಬೇಕಷ್ಟೇ. ಯಾರೋ ಒಬ್ಬ ಹೇಳ್ಬೇಕು, ಇದನ್ನು ರೇಗಿಸ್ಲಿ, ಬಿಡ್ಲಿ, ಬೈಲಿ, ಇನ್ನೊಂದು ಮಾಡಲಿ, ಎಲ್ಲರದವ್ರ ಒಪಿನಿಯನ್ ಅವ್ರಿಗೆ ಇಷ್ಟ ಬಂದಂಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಒಬ್ಬರು ಮಾತಾಡಬೇಕಿತ್ತು. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಮೂಢನಂಬಿಕೆ, ಒಂದು ಪರ್ಟಿಕ್ಯುಲರ್ ಜನಗಳು ಮಾತ್ರ ಇದನ್ನು ಗೊತ್ತಿರೋದು, ಇದು ಕಲಿಯೋದು ಸಿಕ್ಕಾಪಟ್ಟೆ ಕಷ್ಟ, ಅಥವಾ ಸುಮಾರು ಜನಕ್ಕೆ ಇದು ಗೊತ್ತಾಗಲ್ಲ ಆ ರೀತಿ. ಅಥವಾ ಒಂದು 5-6 ವೀಡಿಯೋಸ್ಗಳು ನೋಡ್ಬಿಟ್ಟು ನಂಗೆ ಎಲ್ಲ ಗೊತ್ತು, ನಾನು ಇದು ಯೂಸ್ ಮಾಡ್ತಿದ್ದೀನಿ, ಕರೆಕ್ಟಾಗಿದೆ, ಸಮಸ್ಯೆ ಇಲ್ಲ, ಈ ರೀತಿ ಎರಡೂ ಕೂಡ ಆಗ್ತದೆ. ಆಯಿತಾ? ಅಷ್ಟೇ. ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ, ಕನ್ಸಲ್ಟೇಷನ್ ಡೈವರ್ಟ್ ಮಾಡಿ. ಕನ್ಸಲ್ಟೇಷನ್ ಬಂದ್ರೂ ನಾವು ಹೊರಗಡೆ ನಡೀತಿರೋದಕ್ಕೂ ಅರ್ಧಕ್ಕರ್ಧನೂ ಇಲ್ಲ. ನಾವೇನು ಫಿಕ್ಸ್ ಮಾಡಿದ್ದೀವಿ, ನಾವು ಅಲರ್ಟಾಗಿ, ತುಂಬ ಅಲರ್ಟಾಗಿ ಫಿಕ್ಸ್ ಮಾಡಿದ್ದೀವಿ. ಏನಕ್ಕೆ ಒಂದು ತೂಕ ಇರಲ್ಲ, ಒಂದು ಮರ್ಯಾದೆ ಕೊಡಲ್ಲ ಜನ, ಒಂದೇ ಕಾರಣಕ್ಕಷ್ಟೇ. ರೆಸ್ಪೆಕ್ಟ್ ಕೊಡಲ್ಲ. ಫ್ರೀಗಿರಿ ಅಂದರೆ ನೀವು ಇಷ್ಟ ಬಂದ ಮಾಡಿ ದಕ್ಷಿಣ ಕಾನ್ಸೆಪ್ಟಲ್ಲೇ ಮಾಡಿದಂದರೆ ಅದು ರೆಸ್ಪೆಕ್ಟ್ ಕೊಡಲ್ಲ. ಅದು ಹಾಳು ಮಾಡ್ಬಿಟ್ಟಿದೆ, ಅದು ಹಾಳಾಗ್ಬಿಟ್ಟಿದೆ. ಅದು ಆ ರೀತಿ ಬರ್ತೀರ ಅಂದ್ರೂ ಕೂಡ ನಮ್ಮ ಇಂಟೆನ್ಷನ್, ನಮ್ಮ ವಿಷನ್ ಫುಲ್ ಕ್ಲಿಯರ್. ಆದರೆ ನಾವು ಅದನ್ನು ಜಾಸ್ತಿ ಫೋಕಸ್ ಮಾಡ್ತಿಲ್ಲ. ಫಸ್ಟ್ ನಂಬರ್ ಡೈರೆಕ್ಟಾಗಿ ಕೊಡ್ತಿದ್ವಿ, ಒಂದು ಲಿಂಕ್ ಅಪ್ಡೇಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನಿಮ್ಗೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಎಲ್ಲನೂ ಫಿಲ್ಟರ್ ಮಾಡಿ, ಯಾವ್ಯಾವ ವೀಡಿಯೋಸ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಯಾವ್ಯಾವ ಏನೇನು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ನೀವು ಫಸ್ಟ್ ಕೊಟ್ಟು, ಅದಾದಮೇಲೆ ಎಲ್ಲ ಒಂದು ಕಡೆ ಕನ್ಸಲ್ಟೇಷನ್ ಅದು ಇದು ಅಂತ ಹಾಕಿದ್ದೀವಿ. ಓಕೆನಾ? ಸೊ ಕನ್ಸಲ್ಟೇಷನ್ ಪ್ರೈಮರಿ ಫೋಕಸ್ ಅಲ್ಲ. ಕನ್ಸಲ್ಟೇಷನ್ ಮಾಡ್ಬೋದು. ನಾನು ಟೀಚಿಂಗ್ ಟೈಮ್ ಇಲ್ಲ, ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಡಿಸ್ಕಷನ್ಸ್ಗಳು ಮಾಡಬೇಕಾದ್ರೆ, ಈ ಒಂದು ಇದೆಲ್ಲ ಮಾತಾಡಬೇಕಾದ್ರೆ ಸೀಕ್ವೆನ್ಷಿಯಲ್ ಕಾನ್ಸೆಪ್ಟ್, ಸೀಕ್ವೆನ್ಸ್ ಅನ್ನೋದು ಏನು ಬರ್ತದೆ ತುಂಬ ಇಂಪ್ಯಾಕ್ಟ್ ಆಗ್ತದೆ. ಇದರಿಂದ ತುಂಬ ಡೀಟೇಲ್ಸ್ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಕ್ವಿಕ್ಕಾಗಿ ಎಲ್ಲರಿಗೂ ಮೂಡ್ ಹೋಗ್ಬಿಡುತ್ತೆ, ಬೇಜಾರಾಗ್ಬಿಡ್ತಾರೆ. ಅಂದರೆ ಟೀಚಿಂಗ್ ಮೆಥಡ್ಸ್ ಅಲ್ಲ ಇದು. ಟೀಚಿಂಗ್ನ ಈ ರೀತಿ ಮಾಡಿದ್ರೆ ಸರಿ ಅಂತ ಏನು ಮಾಡ್ತಾರೆ, ಕೆಲವರು ಕಾನ್ಸೆಪ್ಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಟ್ಸ್ಗಳು ರೆಡಿ ಮಾಡಿಕೊಂಡು ಸ್ಲೈಡ್ಸ್ಗಳು ಇದು ಮಾಡಿ ಮುಗಿಸ್ತಾರೆ. ಬಟ್ ಇದರಿಂದ ಏನಾಗ್ತಾ ಇದೆ, ಏನು ಇದು ಈಗ 39 ಮಧ್ಯದಲ್ಲಿದೆ. ಅಕಸ್ಮಾತ್ 1739 ಈ ಥರ ಏನಾರು ನಂಬರ್ ಏನಾದ್ರು ಬಂದು 51 ಅಂತ ಬಂದಿರೆ, ಎಲ್ಲ ನಂಬರ್ಸ್ಗಳು ಸೇಮೇ, ಬಟ್ ಕಂಪ್ಲೀಟ್ ಬಿಹೇವಿಯರ್ ಚೇಂಜ್. ಆ ನಂಬರ್ದು ಎಫೆಕ್ಟೇ ಚೇಂಜ್. ಆಯಿತಾ? ಇಲ್ಲಿರುವಂಥದ್ದು ಏನಾದ್ರು ಇಲ್ಲ, ಈ ನಂಬರ್ ಈ ಕಡೆ ಹೋಗಿ ಈ ನಂಬರ್ ಈ ಕಡೆ ಬಂದಿರೋ ಏನಾಗ್ತಿತ್ತು 17935 ಆ ಥರ ಏನಾಗ್ತಿತ್ತಲ್ವ, ಆ ಥರ ಆಗ್ತಂದ್ರೆ ಏನು ಹೇಳಿ, ಎಲ್ಲ ನಂಬರ್ಸ್ಗಳು ಸೇಮೇನೆ, ಟೋಟಲು ಸೇಮೇ, ಬಟ್ ಈ ಒಳ್ಳೆ ಜೋಡಿಗಳೇ ಡಿಫ್ರೆಂಟ್. ಅದನ್ನೇ ಸೀಕ್ವೆನ್ಸ್ ಅಂತ ಹೇಳೋದು. ಯಾವ ಒಂದು ಸಿಂಗಲ್ ನಂಬರ್ ಯಾವ ಜಾಗದಲ್ಲಿದೆ ಆ ಜಾಗದಲ್ಲಿದ್ದರೆ ಒಳ್ಳೆಯದ. ಸೊ ನಂಬರ್ 5 ಅಂದರೆ ನಂಬರ್ 5 ಜಾಗದಲ್ಲಿದ್ದರೆ ಒಳ್ಳೆಯದ, ಆ ಥರ ಅಲ್ಲ, ಎಲ್ಲಿದ್ದರೆ ಒಳ್ಳೆಯದು ಅದನ್ನು ನೋಡ್ಕೊಂಡು ಕೂಡ ಡಿಸೈಡ್ ಮಾಡಬಹುದು. ನನ್ನ ಮೆಥಡ್ ಬಂದು ಚಾರ್ಟ್ ನೋಡಿ, ವ್ಯಕ್ತಿ ಬಿಹೇವಿಯರ್ ನೋಡಿ, ಚಾರ್ಟ್ ಅನಾಲಿಸಿಸ್ ಮಾಡಿ, ಕ್ಲೀನಾಗಿ ಚೆಕ್ ಮಾಡಿ. ರೆಮಿಡೀಸ್ ತಲೆ ಕೆಡಿಸ್ಕೋಬೇಡಿ, ರೆಮಿಡೀಸ್ ಕೇಳಿರಲ್ಲ. ಇದಾದ ನಂತರ ಇಲ್ಲಿ ಕ್ಯಾರೆಕ್ಟರ್ಗೆ ಯಾವ್ಯಾವ ಕಾಂಬಿನೇಷನ್ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತಂದ್ಬಿಟ್ಟು, ಮತ್ತು ಕಿಂಗ್ ನಂಬರ್ ಕಂಪೇರ್ ಮಾಡ್ತೀರಾ, ಕ್ವೀನ್ ನಂಬರ್ ಕಂಪೇರ್ ಮಾಡ್ತೀರಾ, ಒಂದು ನಂಬರ್ ಸೆಲೆಕ್ಟ್ ಮಾಡ್ತೀರಾ. ಆಗ ನಾನು 353 ಯೂಸ್ ಮಾಡಲ್ಲ ಸರ್, ಇದು ಬೇಡ ಅಂತ ಹೇಳಿದ್ದಾರೆ. ಅವೆಲ್ಲ ಕೇಳಂಗಿಲ್ಲ. ಆಗ ನೀವು 353 ನಿಮ್ಗೆ ಅವಶ್ಯಕತೆ ಇದೆ. ಎಮೋಷನ್ ಪ್ಲೇನಲ್ಲಿ ಪ್ರಾಬ್ಲಮ್ಸ್ ಇವೆ, ಟೀಚಿಂಗ್ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ, 35 ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆಸ್ಟ್ರಾಲಜಿ ಫೀಲ್ಡ್ ಕಂಟಿನ್ಯೂ ಮಾಡಿ ಸಜೆಷನ್ಸ್ಗಳು ಕೊಡಿ. ಇಲ್ಲ 35 ಫೈನಾನ್ಷಿಯಲ್ ಪ್ರಾಬ್ಲಮ್, ಯಾರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಏನಿಲ್ಲ, ನೀವು ಮಾಡಿ. ನೀವು ಸೊ ಸಜೆಷನ್ಸ್ಗಳು ಕೊಡ್ಬೇಕಾದ್ರೆ ಈ ರೀತಿ ಕೊಡ್ತೀವಿ. ಆಯಿತಾ? ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್, ರಿಸಲ್ಟ್ಸ್ಗಳು ಸಿಕ್ಕಿದ ಮೇಲೇ ಇದು ಮಾಡೋದು, ರಿಸಲ್ಟ್ ಸಿಗುತ್ತೆ. ಬೆಟರ್ ವೇ ಬಂದು ಟೀಚಿಂಗು. ಹೇಳ್ಬಿಡು, ಜನಗಳಿಗೆ ಅರ್ಥ ಮಾಡಿಸ್ಬಿಡು, ಅವ್ರ ಪಡಗೋರು ತೊಗೋತಾರೆ, ಅವ್ರ ಪಡಗೋರು ಚೆನ್ನಾಗಿರ್ತಾರೆ ಅಷ್ಟೇ. ಇಷ್ಟ ಎಲ್ಲ ಒಂದು ಕಡೆ ನೆನೆಸ್ಕೊಂಡು ಸುಮ್ಮನೆ ಆಗ್ತಾರೆ, ಇಲ್ಲಾಂದ್ರೆ ಅವ್ರ ಪಡಗೋರು ಕಲ್ತವ್ರ ಜೀವನ ಚೆನ್ನಾಗಿರ್ತಾರೆ ಅಷ್ಟೇ. ಒಬ್ಬರ ಲೈಫಲ್ಲಿ ಒಂದು ಚೇಂಜಸ್ ಅಂತ, ಒಂದು ಇಂಪ್ಯಾಕ್ಟ್ ಅಂತ ತಂದ್ವಿ ಸಾಕು.
ಬಟ್ ಜಾಸ್ತಿ ಹೇಳ್ತಾ ಜಾಸ್ತಿ ಇದೆ ಟಾಪಿಕ್ ಮಾಡ್ತಾ ಏನಾಗ್ತದೆ ಓವರ್ ಆಗಿಬಿಡುತ್ತೆ. ಸೊ ಏನೋ ಒಂದು ಕಡೆ ಜಾಸ್ತಿ ಏನೋ ಎಕ್ಸ್ಟ್ರಾ ಅದು ಇದು ಆ ಥರ ಹೋಗ್ಬಿಡುತ್ತೆ ಇದು. ಸೊ ಮಾತಾಡಬೇಕಾದ್ರೆ ಇದು ಮಾತಾಡೋ ಟಾಪಿಕ್ ಇದು. ಆಗ ಬರೀ ಟಾಪಿಕ್ ನೋಡ್ಕೊಂಡಿದ್ರೆ ಪ್ರಾಕ್ಟೀಸ್ ಎಲ್ಲ ನಂಬರ್ ಸೇಮ್ ಇರ್ತಾವೆ, ಎಲ್ಲ ಚಾರ್ಟ್ ಸೇಮ್ ಇರ್ತಾವೆ, ಎಲ್ಲ ವ್ಯಕ್ತಿ ಸೇಮ್ ಇರ್ತಾರೆ. ಇವೆಲ್ಲ ನೀವು ನೋಡ್ತಾ ಹೋದಾಗ ಪ್ರತಿಯೊಂದು ನಂಬರು ಕೂಡ ಡಿಫ್ರೆಂಟ್, ಪ್ರತಿಯೊಂದು ವ್ಯಕ್ತಿನೂ ಡಿಫ್ರೆಂಟ್. ಎಲ್ರಿಗೂ ಒಂದೇ ಸ್ಪೂನಲ್ಲಿ ತಿನ್ಸೋರು ಆಗಲ್ಲ ಅಷ್ಟೇ, ಆ ರೀತಿ ಇರುತ್ತೆ. ಸೊ ಸೀಕ್ವೆನ್ಸ್ ಅನ್ನೋದು ಬಂದು ಇದನ್ನೇ, ಯಾವ್ಯಾವ ನಂಬರ್ಸ್ ಎಲ್ಲಿರುತ್ತೆ ಏನಾಗ್ತದ್ರಿಂದ ಒಂದು ನಂಬರ್ ಅಥವಾ ನೋಡೋದಕ್ಕೆ ಮಾತ್ರ ಚೇಂಜ್ ಆಗಲ್ಲ, ಹೇಳೋದಕ್ಕೆ ಮಾತ್ರ ಚೇಂಜ್ ಆಗಲ್ಲ. ಎಲ್ಲ ನಂಬರ್ಸ್ ಅದೇ ಯೂಸ್ ಮಾಡೋರು ಕೂಡ ಪೇರ್ಸ್ಗಳಲ್ಲಿ ಬದಲಾವಣೆ ಆಗ್ತದೆ. ಸೊ ಯಾವ ನಂಬರ್ ಎಲ್ಲಿರುತ್ತೆ, ಯಾವ ನಂಬರ್ ಏನಾಗ್ತದೆ ಅದರದ್ದೇ ಆದೊಂದು ತೂಕ ಇರುತ್ತೆ. ಆ ಜಾಗದಲ್ಲಿದ್ದು ಆ ರೀತಿ ಇದ್ದಂತಹ ನಂಬರನ್ನು ನೀವು ವ್ಯಕ್ತಿಗೆ ಕೊಡಬಹುದಾ ಅಂತ ನಾವು ಮ್ಯಾಚ್ ಮಾಡ್ತೀವಿ. ಇಲ್ಲಿ ಮ್ಯಾಚ್ ಮೇಕಿಂಗ್ ಥರ ಇದು, ಹುಡುಗ ಹುಡುಗಿ ನೋಡ್ತೀವಲ್ಲ ಆ ರೀತಿ ಇದು. ಈ ರೀತಿ ಇರುವಂಥ ಸ್ವಭಾವ ಇರೋ ಅಂಥವ್ರನ್ನ ಇವರು ಕೊಡಬಹುದಾ ಬೇಡವಾ? ಸೊ ವ್ಯಕ್ತಿ ಇದು ಸ್ವಭಾವ ಈ ಥರ ಇದೆ, ಸೊ ನಮ್ಮ ಹುಡುಗ ನಮಗೆ ಗೊತ್ತು ಈ ಥರ, ಅಥವಾ ನಮ್ಮ ಹುಡುಗ ನಮ್ಮ ಹುಡುಗಿ ಈ ಥರ ನಮಗೆ ಅಂತ ನಮಗೆ ಗೊತ್ತು, ಅವ್ರಿಗೆ ಇವ್ರು ಮ್ಯಾಚ್ ಮಾಡಿದ್ರೆ ಸರಿ ಆಗುತ್ತಾ ಅಂತ. ಇದು ನಮ್ಮ ಕೆಲಸ. ಓಕೆನಾ? ಇದನ್ನು ನೀವು ಒಂಥರ ಬೇರೆ ಕಡೆ ಅದನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇದು ನನಗೆ ವರ್ಡ್ಸ್ಗಳು ಸಿಗ್ತಿಲ್ಲ, ಅದು ನೀವು ಅದನ್ನು ಕನ್ವೇ ಮಾಡೋಕ್ಕಾಗಲ್ಲ, ಕನ್ವೇನೂ ಮಾಡೋಕ್ಕಾಗಲ್ಲ, ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಕನ್ವೇ ಬಂದು ಒಬ್ರಿಗೆ ತಲುಪ್ಸೋಕ್ಕಾಗಲ್ಲ ಈ ಟಾಪಿಕ್ನ ಅಷ್ಟು ಈಸಿಯಾಗಿ, ಮತ್ತು ನೀವು ಅದನ್ನು ಒಪ್ಸೋಕ್ಕಾಗಲ್ಲ ಬೇರೆಯವ್ರಿಗೆ. ಓಕೆನಾ? ಆ ರೀತಿ ಇದ್ದಾಗ ಏನು ಮಾಡ್ತೀವಿ, ಈ ಥರ ಲೆಂತಿ ಟಾಪಿಕ್ಗಳು ಹೋಗ್ಬಿಡ್ತವೆ. ಟ್ರೈ ಮಾಡಿ ನಿಮಗೆ ಇದು ಕಲಿತೀನಿ ಅಂತ ಕೂತಿರೋರಿಗೆ. ಬಟ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಏನಂದರೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ನಿಮಗೆ. ಅವ್ರು ಕೊಡೋ ಒಂದು 30 ಸೆಕೆಂಡಲ್ಲಿ ಇಂಪ್ರೆಸ್ ಆಗಬೇಕು. ಸೊ ಆ ರೀತಿ ಕಾಂಟೆಂಟ್ ಅಪ್ಲೋಡ್ ಮಾಡ್ತೀರಾ, ಆ ರೀತಿ ಕಾಂಟೆಂಟ್ಗಳೇ ಓಡೋದು, ಆ ರೀತಿದೇ ಓಡೋದು. ನೆಕ್ಸ್ಟ್ ಬಂದು ಪರಿಹಾರಗಳು. ಪರಿಹಾರ ಯಾವ ರೀತಿ ಹೋಗ್ತೀರಾ, ನಿಮಗೆ ವೀಕ್ನೆಸ್ ಗೊತ್ತಾದರೆ ಪರಿಹಾರ ನಾನು ಹೇಳಬೇಕಾ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಟ್ರೈ ಮಾಡ್ತಿದ್ದೀನಿ. ಇಲ್ಲೇನಾಗ್ತದೆ ಪರಿಹಾರ ಅಂತಂದಾಗ ಪರಿಹಾರ ಯಾವ ರೀತಿ ಡಿಸೈಡ್ ಮಾಡ್ತೀರಾ ಅದ ಅಲ್ಲಿ ನಾನೇನು ಮಾಡ್ತೀನಿ, ನಾನು ಯೂಶ್ವಲಿ ಲಾಲ್ ಕಿತಾಬ್ ಆ್ಯಂಡ್ ಕುಂಡ್ಲಿ ಕಾನ್ಸೆಪ್ಟ್ ಆ ಕಡೆಗೆ ಹೋಗ್ತೀನಿ. ಈ ಕಡೆ ನ್ಯೂಮರಾಲಜಿ ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ. ನ್ಯೂಮರಾಲಜಿ ಸ್ವಲ್ಪ ಬ್ಲಂಟ್ ಅನಿಸುತ್ತೆ ರೆಮಿಡೀಸ್ ವಿಷಯದಲ್ಲಿ, ಅಷ್ಟೊಂದು ನನಗೆ ಸ್ಯಾಟಿಸ್ಫೈ ಆಗೋಲ್ಲ. ಇದು ಮಾಡೋ ಅಂಥ ಸುಮಾರು ಇರ್ತವೆ, ದಾನ ಅದು ಇದು, ಕಾಳುಗಳು, ಕಲರ್, ಬಟ್ಟೆ, ಪೂಜೆ, ದೇವಸ್ಥಾನಗಳು, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಥವಾ ಯಾವುದೋ ಒಂದು ಮಾಸಗಳಲ್ಲಿ ಇಂಥ ಕೆಲವು ಪೂಜೆಗಳು, ಅದೆಲ್ಲ ಅಲ್ಲಿ ಸ್ವಲ್ಪ ಅನಿಸುತ್ತೆ, ಒಂಥರ ಕಂಫರ್ಟೇಬಲ್ ಅದು. ಇದು ನನಗೆ ಯಾವತ್ತೂ ಅಷ್ಟು ಅನಿಸಿಲ್ಲ. ಸೊ ನಾನು ರೆಮಿಡೀಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ ನನ್ನ ಚಾನಲ್, ನಂಗೆ ಅದು ಆಪ್ಷನೇ ಇಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ತೀರಾ? ಯಾವುದೋ ಒಂದು ಹೇಳಿದೆ ಇಂಪ್ರೆಸ್ ಆಯಿತು, ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮಾಡೋಂಗಿಲ್ಲ ಎಲ್ಲರೂ, ನಾನು ಹೇಳ್ತೀನಿ ಬಟ್ ಕೇಳಲ್ಲ, ಅದು ಬಂದ್ಬಿಡುತ್ತೆ. ದುಡ್ಡು ಪ್ರಾಬ್ಲಮ್ ಇತ್ತು, ನೀವು ಈ ಟೈಮಲ್ಲಿ ಇದನ್ನು ಮಾಡಿ. ಕೆಲವರು ಮಾಡೋಂಗಿಲ್ಲ, ಮಾಡಿಬಿಡ್ತಾರೆ. ಕೆಲವು ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂದ್ಕೊಳ್ಳಿ, ಪರ್ಟಿಕ್ಯುಲರ್ ಕೆಲವು ಟೈಮಲ್ಲಿ ಕೆಲವು ದೇವಸ್ಥಾನಕ್ಕೆ ಹೋಗಂಗೇ ಇಲ್ಲ. ಅವೆಲ್ಲ ಹೆಂಗೆ ಹೇಳ್ತಾ ಹೋಗೋಣ, ಪುನಃ ಲೆಂತಿ ಟಾಪಿಕ್ಕು, ಓವರ್ ಡಿಸ್ಕಷನ್ಸ್, ಓವರ್ ಆರ್ಗ್ಯುಮೆಂಟ್, ಅಲ್ಲಿಂದ ಪುನಃ ಬಂದು ಕನ್ಫ್ಯೂಷನ್. ಹಂಗಾಗಿ ಏನು ಮಾಡಿದೆ, ಫಸ್ಟ್ ನೀವು ನಾವು ಮೊಬೈಲ್ ನಂಬರ್ ಸ್ಟಾಪ್ ಮಾಡೋಣ, ನೇಮ್ಸಿಗೆ ಜಂಪ್ ಆಗೋಣ, ನೇಮ್ಸ್ ಕಂಪ್ಲೀಟ್ ಮಾಡೋಣ, ಅದಾದಮೇಲೆ ಸೀದಾ ಆಸ್ಟ್ರಾಲಜಿಗೆ ಜಂಪ್ ಆಗೋಣ ಅಂತ. ಬಟ್ ನೇಮ್ಸ್ನ ಈಗ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಈ ಕೆಲವು ಟಾಪಿಕ್ಗಳಿಂದ ಮಾತಾಡ್ತೀನಿ. ಸೀಕ್ವೆನ್ಸ್ ಅನ್ನೋದು ಇಷ್ಟೇ, ಯಾವ ನಂಬರ್ ಆದಮೇಲೆ ಯಾವ ನಂಬರ್ ಬಂತು, ಯಾವ ನಂಬರ್ ಮೇಲೆ ಯಾವ ನಂಬರ್ ಬಂತು, ಅದನ್ನು ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಥವಾ ಅದು ಯೂಸ್ ಮಾಡೋದು ನಿಮ್ಗೆ ಒಳ್ಳೇದು. ಯಾವ್ಯಾವ ನಂಬರ್ಸ್ಗಳಿವೆ, ಯಾವ ನಂಬರ್ ಪಕ್ಕ ಯಾವ್ಯಾವ, ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ತುಂಬ ಡೀಪಾಗಿ ತೊಗೊಂಡು ಇಷ್ಟೆಲ್ಲ ಮಾಡಿಬಿಟ್ಟು ಯೂಸ್ ಮಾಡೋಂಗಿರೋ ಯೂಸ್ ಮಾಡಿ. ಇಲ್ವಾ ಚೆನ್ನಾಗಿರೋ ಪೇರ್ಗಳು ಮಾತ್ರ ತೊಗೊಳ್ಳಿ, ನಂಬರ್ ಚೇಂಜ್ ಮಾಡಿ ಫಸ್ಟ್, ಆ ನಂಬರ್ ಯೂಸ್ ಮಾಡಿ. ಸುಮ್ಮನೆ ನೀವೇನೇ ಯೋಚನೆ ಮಾಡಿದೆ ಯೂಸ್ ಮಾಡಿದ್ರು ಕೂಡ ದೇವ್ರ ಮೇಲೆ ಭಾರ ಹಾಕ್ತೀನಿ, ನಾನು ಇದು ಯೂಸ್ ಮಾಡ್ತೀನಿ ಅಂದರೂ ಕೂಡ ರಿಸಲ್ಟ್ ಬರುತ್ತೆ. ಬಟ್ ಯಾರಿಗಾರು ಕೇಳಿದಾಗ ಆ ವ್ಯಕ್ತಿ ಹೇಳಿದ್ರೆ ಮಾತ್ರ ಇಂಪ್ಯಾಕ್ಟ್ ಆಗೋದು. ಯೂಶ್ವಲಿ ಚೆನ್ನಾಗಿರೋ ನಂಬರ್ಸ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ರಿಪೋರ್ಟ್ಸ್ ಕೊಟ್ಟು ನಾವು ಸ್ಟಾಪೇ ಮಾಡಿಬಿಡ್ತೀವಿ. ಏಕೆಂದರೆ ಅಲ್ಲಿಂದ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಪುನಃ ಅವರು ನಮಗೆ ತೊಗೊಂಡಿರೋ ನಂಬರೇ ತಪ್ಪ, ನಿಮ್ಮನ್ನೇ ವೀಡಿಯೋಸ್ ನೋಡಿದ್ವಿ, ನಿಮ್ಮನ್ನೇ ಕೇಳಿದ್ವಿ, ನಿಮ್ಮನ್ನೇ ನೋಡಿದ್ವಿ, ನೀವೇ ಹೇಳಿದ್ದು, ನೀವು ಈ ಥರ ಯೂಸ್ ಮಾಡ್ತಿದ್ದೀರಾ, ಅದೆಲ್ಲ ನನಗೆ ಇಷ್ಟನೇ ಇಲ್ಲ. ಅದು ಏನು ಮಾಡ್ತಾರೆ, ನಂಬರ್ ಕಳಿಸ್ತಾರೆ, ರಿಪೋರ್ಟ್ ಕಳಿಸ್ತೀವಿ, ಆ ಪೇರ್ಸ್ಗಳು ನೋಡುತ್ತೆ, ಪೇರ್ಸ್ಗಳು ಮ್ಯಾಚ್ ಮಾಡುತ್ತೆ, ರಿಸಲ್ಟ್ ಕೊಡುತ್ತೆ. ಚೆನ್ನಾಗಿರೋ ಪೇರ್ಸ್ಗಳು ಯೂಸ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಯೂಸ್ ಮಾಡಿ. ಸೀಕ್ವೆನ್ಸ್ ಚೆಕ್ ಮಾಡಬೇಕು ಅಂದಾಗ ಡೇಟ್ ಆಫ್ ಬರ್ತ್ ಕೇಳ್ತೀನಿ. ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಬೇಕಾದ್ರೆ ಸುಮ್ಮನೆ ಮಾಡಲ್ಲ. ಡೇಟ್ ಆಫ್ ಬರ್ತ್ ವೈಸ್ ಬಂದಾಗ ಏನಾಗ್ತದೆ, ಯಾರು ನನಗೆ ಕೇಳಿದ್ರು ಆ ಟೈಮಲ್ಲಿ ನಾನು ಹೇಳ್ತೀನಿ. ಒಂದು 70% ಚೆನ್ನಾಗಿರೋ ನಂಬರ್ ತೊಗೋತೀರ ಬೈ ಆಕ್ಸಿಡೆಂಟ್. ಏನಕ್ಕೆ ಅಂತಂದರೆ ಒಂದು ನಂಬಿಕೆಯಲ್ಲಿ ಕೆಲಸ ಮಾಡ್ತೀವಲ್ಲ, ಆಗ ತಪ್ಪು ಮಾಡಲ್ಲ ನಾವು. ಆ ದೇವರೇ ನಮ್ಮ ಜೊತೆಲಿ ಇರ್ತಾನೆ, ನಾನು ತುಂಬ ನಂಬ್ತೀನಿ ಅದನ್ನು. ಒಂದು ವ್ಯಕ್ತಿನೋ ಅಥವಾ ಒಂದು ಪದ್ಧತಿನೋ ಏನೋ ಒಂದು ನಂಬಿ ಏನೂ ಯೋಚನೆ ಮಾಡ್ದೇನೆ ಧೈರ್ಯವಾಗಿ ಒಂದು ಡಿಸಿಷನ್ ತೊಗೊಂಡಾಗ ಯೂಶ್ವಲಿ ಅದು ಕರೆಕ್ಟಾಗಿ ತೊಗೋತೀವಿ. ಏನಕ್ಕೆಂದರೆ ಏನೋ ಒಂದು ನಂಬಿರ್ತೀವಿ, ತಪ್ಪು ಮಾಡಿಸಲ್ಲ. ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಸಿಚುವೇಶನ್ ಆಗಿರ್ಬೋದು, ಏನಾಗಿರ್ಬೋದು. ಆ ಒಂದು ವ್ಯಕ್ತಿಗೆ ಮೋಸ ಮಾಡೋ ಉದ್ದೇಶ ಇಲ್ಲ ಅಂತಂದರೆ ಅದನ್ನು ಫಾಲೋ ಮಾಡ್ಕೊಂಡು ನೀವು ಬಂದರೆ ಯೂಶ್ವಲಿ ತಪ್ಪಾಗಲ್ಲ. ಬಟ್ ಕೆಲವು ಸಲ ತಪ್ಪಿರುತ್ತೆ, ತಪ್ಪು ಕಾಣಿಸುತ್ತೆ, ನಿಮ್ಗೆ ಸೆಟ್ ಆಗ್ತಿರಲ್ಲ. ಆ ಟೈಮಲ್ಲಿ ಜಾಬ್ ಮೇಲೆ ಮೇನ್ ಪ್ರಾಬ್ಲಮ್ ಆಗೋದು ಜಾಬ್ ಮೇಲೆ. ಪರ್ಸ್ನಲ್ ನಂಬರ್ಗಳು ಚೆನ್ನಾಗೇ ತೊಗೊಂಡಿರ್ತೀರ, ಬಟ್ ಜಾಬ್ ಏನು ಮಾಡ್ತಿರ್ತೀರ ಅದಕ್ಕೆ ನಂಬರ್ ಯೂಶ್ವಲಿ ಮ್ಯಾಚ್ ಆಗೋಲ್ಲ.
ಏನಕ್ಕೆ ಜಾಸ್ತಿ ಕಮ್ಯುನಿಕೇಷನ್ ಆಗೋದು ಅಲ್ಲೇ. ವರ್ಕ್ದು ಇದು ಸಪ್ರೇಟಾಗಿ ತೊಗೋಬೇಕಂದ್ರೆ 2 ಸಿಮ್ ಮಾರಿ 2 ಸಿಮ್ನ ಇದು ಡೈವರ್ಟ್ ಮಾಡಿ 2 ಸಿಮ್ ಯೂಸ್ ಮಾಡಿ ಅಂತೇಳಿ ಆ ಥರ ಇಷ್ಟ ಅಲ್ಲ ನನಗೆ. ಜಾಬ್ ಬಂದಾಗ ನಮ್ಮ ಒಂದು ಬಿಹೇವಿಯರ್ ಹಾವಭಾವಗಳು ತುಂಬ ಬದಲಾಗ್ತದೆ. ಎಷ್ಟೊಂದು ಜನ ಫಾರ್ಮಲ್ಸ್ ಹಾಕೋಕ್ಕೆ ಇಷ್ಟ ಇಲ್ಲ, ಬಟ್ ನೀವು ವರ್ಕ್ ಮಾಡ್ತಿರೋ ಕಡೆ ಕಂಪಲ್ಸರಿ ಮಾಡ್ತಾರೆ, ನೀವು ಅದನ್ನು ಹಾಕ್ತಿರ್ತೀರ. ಮನೇಲಿ ಆ ರೀತಿ ಮಾಡಲ್ಲ ನೀವು. ಮನೇಲಿ ಏನಾದ್ರು ರೂಲ್ಸ್ ಮಾಡಲಿ ಒಳ್ಳೆ ಗಲಾಟೆನೇ ಮಾಡಿಬಿಡ್ತೀರ. ಸೊ ಎಲ್ಲ ಒಂದು ಕಡೆ ನಾವು ಕನ್ವಿನ್ಸ್ ಆಗ್ತೀವಿ, ಇಲ್ಲ ಒಂದು ಕಡೆ ನಾವು ಕೇಳಲ್ಲ. ಬಿಹೇವಿಯರ್ ಚೇಂಜ್ ಆಗ್ತವೆ, ಜಾಗ ಚೇಂಜ್ ಆಗ್ತವೆ, ಸಿಚುವೇಶನ್ ಚೇಂಜ್ ಆಗ್ತದೆ, ಅಲ್ಲಿ ನಾವು ಮಾತಾಡೋ ಟಾಪಿಕ್ಗಳು ಚೇಂಜ್ ಆಗ್ತವೆ. ಸೊ ಇಂಪ್ಯಾಕ್ಟ್ ಇರುತ್ತೆ. ಓಕೆನಾ? ಇದನ್ನು ತಿಳ್ಕೊಂಡ್ರೆ ಸಾಕು. ಆ್ಯಂಡ್ ಯಾರು ಫಾಲೋ ಮಾಡ್ತಿದ್ರು ಆಡಿಯನ್ಸ್ ತುಂಬ ಒಂದು ನಂಬಿಕೆಯಲ್ಲಿ ಅಥವಾ ಏನೋ ಒಂದು ಹೇಳ್ತಿದ್ದೀನಿ ಸರಿ ತಪ್ಪು ಚೆನ್ನಾಗಿ ಹೇಳ್ತೀರಾ, ಮತ್ತು ಕೆಲವರು ವಾಯ್ಸ್ ಮೇಲೆ ಜಾಸ್ತಿ ಕಮೆಂಟ್ ಆಗ್ತಾ ಇರ್ತೀರ, ನಿಮಗೂ ನಾನು ಇದನ್ನು ಹೇಳ್ತಾ ಇರೋದು. ಒಂದು ವಿಷಯ ಏನಿರುತ್ತೆ ಅದನ್ನು ಏನಕ್ಕೆ ಸ್ಟಾರ್ಟ್ ಆಯಿತು, ಇದು ಇಷ್ಟೊಂದು ಫೇಮಸ್ ಯಾಕಾಯಿತು, ಈ ಥರ ಡೀಪಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ನನಗೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಂಗೆ ಅಷ್ಟೊಂದು ಟೈಮ್ ಇಲ್ಲ, ಪಟ್ ಅಂತ ಹೇಳ್ಬಿಡಿ ಯಾವ್ದು ಮಾಡ್ರೆ ಸರಿಯಾಗುತ್ತೆ ಅಂತೇಳಿ ಏನಾಯ್ತು ಅಂತೇಳಿ ಅಷ್ಟೇ. ನಿಮ್ಗೆ ರಿಸಲ್ಟ್ ಕೊಡ್ತೀರಾ, ಗ್ಯಾರಂಟಿ ಕೊಡ್ತೀರಾ, ಪ್ರೂವ್ ಮಾಡ್ತೀರಾ, ಈ ರೀತಿ ಇರೋಂಥ ಒಂದು ಎರಡನ್ನೂ ಅಡ್ರೆಸ್ ಮಾಡೋಕ್ಕಾಗಲ್ಲ. ಸೊ ನನ್ನ ವೇ ಇದು. ನಿಧಾನಕ್ಕೆ ಮಾತಾಡು, ಲೆಂತಿ ಮಾಡು, ಡಿಸ್ಕಷನ್ಸ್ ಮಾಡು, ಹೇಳು, ಕೇಳೋರಿಗೆ ಅರ್ಥ ಆಗ್ತದೆ, ಇಲ್ದಿರೋರು ಸ್ಕಿಪ್ ಮಾಡ್ತಾರೆ. ಆಯಿತಾ? ಅದು ಬಿಟ್ಟು ಯಾರು ಕಲ್ತಿರ್ತಾರೆ, ಈಗ ಇದನ್ನು ಕಲ್ತ್ರಿ, ಇದನ್ನು ಯೂಸ್ ಮಾಡ್ಕೊಂಡು ನಾಳೆ ನಿಮಗೆ ಪ್ರಾಬ್ಲಮೇ ಇಲ್ಲ ಅಂತ ಯಾರು ಕಲ್ತಿರೋ ಅಂಥ ಸ್ಟೂಡೆಂಟ್ಸ್ಗಳು ಯಾರು ಇದ್ದೀರ ಆ ಥರ ಪ್ರಾಬ್ಲಮ್ಸ್ ಇಲ್ಲ ಸರ್ ನಂಗೆ ಇವತ್ತಿಂದ ಅಂತ. ಪ್ರಾಬ್ಲಮ್ ಸಾಲ್ವ್ ಆಗಿರ್ತವೆ, ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬೇಡಿ. ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ, ಬಟ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬೇಡಿ. ಪ್ರಾಬ್ಲಮ್ಸ್ ಅನ್ನೋದು ಬರಲೇಬೇಕು ವ್ಯಕ್ತಿಗೆ. ಏನಕ್ಕೆ ಅದು ಗ್ರಹಗಳ ಆಡಿಸೋದು, ಗ್ರಹಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ತಾನೇ ನಾವು. ಈಗ ನನಗಂದ್ರೆ ಪ್ರಾಬ್ಲಮ್ಸ್ ಇಲ್ವೇ, ನಾನು ಪ್ರಾಬ್ಲಮ್ ನೋಡೇ ಇಲ್ಲ ಅಂತಾನೆ. ಬಟ್ ಕಂಪ್ಯಾರಿಟಿವ್ಲಿ ಯಾವುದು ನಂದು ತುಂಬ ವೀಕ್ನೆಸ್ ಇತ್ತು, ಅದು ಯಾವುದು ಹಿಟ್ ಮಾಡ್ತೀವಿ ಅದು, ಮತ್ತು ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ದಾಗ ಅದ್ರ ಯಾವ ಪ್ಲ್ಯಾನೆಟ್ದು ಎಫೆಕ್ಟ್ ಹೊಡಿತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಅಷ್ಟು ತಿಳುವಳಿಕೆ ಒಂದು ಇದ್ರಲ್ಲಿ ಬರುತ್ತೆ. ಸೊ ನಿಮಗೆ ಮಿಸ್ಟೇಕ್ ಆಗ್ತಿದ್ದಂಗೆ ಒಂದು ಅಲರ್ಟ್ ಆಗಿಬಿಡ್ತೀವಿ, ಕೇರ್ಲೆಸ್ ಮಾಡೋಕ್ಕೆ ಹೋಗಲ್ಲ. ಅದೊಂದೇ ಈ ಒಂದು ವಿದ್ಯೆಯಿಂದ ನನ್ನ ಪ್ರಕಾರ ನಾನು ನೋಡ್ದಂಗೆ ಲೈಫಲ್ಲಿ ಯೂಸ್ ಇರೋದು. ಈಗ ಕೆಮ್ಮಲು ಬರ್ತಿದ್ದಂಗೆ ಅದು ಸ್ವಲ್ಪ ನೆಗಡಿ ಆಯಿತು, ನವೇ ಆಗ್ತಿತ್ತು ಅಂದ್ರೆ ಏನು ಮಾಡ್ತೀರಾ, ಶೀತ ಆಗ್ತಿದೆ, ನೆಕ್ಸ್ಟ್ ಜ್ವರ ಬರುತ್ತೆ, ಹೆಂಗೆ ಯಾರು ಹೇಳ್ಕೊಟ್ರದನ್ನು. ಸೊ ಸಣ್ಣ ಪ್ರಾಬ್ಲಮ್ಸ್ಗಳು ಬರ್ತಿದ್ದಂಗೆ ನಿಮಗೆ ಇದಿದ್ರೆ ಪ್ರಾಬ್ಲಮ್ ಅಂತ ಗೊತ್ತಾಗಷ್ಟಾರು ಲೆವೆಲ್ ಹೋಗ್ತದೆ ಆಸ್ಟ್ರಾಲಜಿ ಗೊತ್ತಿದ್ರೆ. ಅದೇ ಇದ್ರದ್ದು ತುಂಬ ಯೂಸ್ ಇರೋದು. ಡಿಸಿಷನ್ಸ್ ಬಂದು ನಾವು ನಮ್ಮ ಸ್ವಂತ ತೊಗೋತೀವಿ. ಎಲ್ರಿಗೂ ಏನಾಗುತ್ತೋ ಶಾರ್ಟ್ ಕಟ್ ಪಟ್ಟಂತ ನಾವು ದುಡ್ಡು ಮಾಡಬೇಕು, ದುಡ್ಡು ಮನಿ. ಈಗ ನನ್ನ ಥರ ಇದ್ದೀರಾ ಅಂತಂದರೆ ನೀವು ಬೇಡ ಫಸ್ಟ್ ಆಧ್ಯಾತ್ಮ ಇದು ಪ್ರಪಂಚ ನೋಡಬೇಕು, ಹೊರಗಡೆ ಸುತ್ತಾಡಬೇಕು, ಕೆಲವು ಎನರ್ಜಿ ಜಾಗಗಳಿಗೆ ಹೋಗಬೇಕು, ಎಲ್ಲ ಥರ ಇರ್ತೀವಿ. ವೆರೈಟಿ ಆಫ್ ಥಾಟ್ಸ್, ವೆರೈಟಿ ಆಫ್ ಪೀಪಲ್ಸ್ ಅಂತ ಹೇಳ್ತೀವಿ. ಆ ಥರ ತುಂಬ ಇರ್ತೀವಿ, ಎಲ್ಲ ಥರ, ಎಲ್ಲ ಡಿಫ್ರೆಂಟ್. ಇಲ್ಲೇನಾಗ್ತದೆ ಅಂದರೆ ಪ್ರತಿ ವ್ಯಕ್ತಿ ಬೇರೆ ಥರ ಯೋಚನೆ ಮಾಡ್ತೀವಿ, ಬೇರೆ ರೀತಿ ಆಲೋಚನೆ ಇರುತ್ತೆ ಅಂತ. ಕೆಲವರು ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅದಕ್ಕೋಸ್ಕರ ನಮ್ಮ ಯೋಚನೆ ಆಲೋಚನೆಗಳು ಬದಲಾಯಿರ್ತವೆ. ನಮ್ಮ ಹಾವಭಾವಗಳು, ನಾವು ಇಷ್ಟಪಡೋವಂಥ ವಸ್ತುಗಳಾಗಿರ್ಬೋದು, ತಿಂಡಿ ಆಗಿರ್ಬೋದು, ಪ್ರತಿಯೊಂದು ಬೇರೆ ಎಲ್ಲ ಏನಾಗ್ತದೆ ಆ ಟೈಮಲ್ಲಿ ನಾವೆಲ್ಲನೂ ಸೇಮ್ ಒಂದೇ ತಕ್ಕಡಿಲಿ ತೂಗೋಕ್ಕಾಗಲ್ಲ. ಓಕೆನಾ? ಸೊ ಕಲಿಯೋ ವಿಷಯ ಅಂತ ಬಂದಾಗ ಇದರಿಂದ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇದು ಅವಶ್ಯಕತೆ ಇರುತ್ತೆ, ಇದು ಮಾತಾಡಬೇಕು, ಇದನ್ನು ಹೇಳ್ಬಿಟ್ಟೆ ಕ್ಲಾಸಸ್ಗಳು ಮಾಡಬೇಕು. ಬಟ್ ಕ್ಲಾಸಸ್ ಏನಕ್ಕೆ ಫಸ್ಟ್ ಮುಗಿಸ್ತೀವಿ ಅಂದರೆ ಪಟ್ನಂತ ನೀವು ನಂಬರ್ನ ಚೆಕ್ ಮಾಡಿಬಿಟ್ಟು ನಂಬರ್ ಮಿಸ್ಟೇಕ್ಸ್ ಏನಿರುತ್ತೆ ಅದು ಮ್ಯಾಚ್ ಆಗ್ತಿದೆ ಎಸ್ ಆರ್ ನೋ ಹೇಳ್ಬಿಟ್ಟು ನಂಬರ್ ಚೇಂಜ್ ಮಾಡಿಬಿಡಿ ಅಂತ. ಆಯಿತಾ? ಬೇಗ ನಂಬರ್ ಚೇಂಜ್ ಮಾಡಿಸಿದ್ರೆ ಒಂದೆರಡು ನಂಬರ್ ಬರ್ತದೆ. ಬಿಸ್ನೆಸ್ ಅಂತ ಹೇಳಲ್ಲ ನಾನು, ಯೂಶಲಿ ಈ ಒಂದು ಮಾಡೆಲ್ ನಡೀತಾ ಇದೆ. ಆಯ್ತು, ನಾನು ಅದರ ರೀತಿ ಮಾಡ್ಕೋಬೋದಾಗಿತ್ತು, ಬರೀ ಶಾರ್ಟ್ಸ್ಗಳು ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು. ಬಟ್ ನಮ್ಗೆ ಅದು ಅಂತ ತಲೆ ಇರಲಿಲ್ಲ. ಅದು ಒಂದು ಜವಾಬ್ದಾರಿ ಕೊಟ್ಟರು, ಜವಾಬ್ದಾರಿ ಮಾಡಬೇಕಿತ್ತು, ಮಾಡು ಅಂತ ಹೇಳಿದರು, ಮಾಡ್ತಿದ್ದೀನಿ ಅಷ್ಟೇ. ಬಟ್ ಇಲ್ಲಿ ಕನ್ಫ್ಯೂಷನ್ಸ್ಗಳಿಗೆ ಏನು ಕ್ಲಿಯರ್ ಆಗ್ತದೆ, ಅದು ನಂದೇ ತಪ್ಪಾಗ್ತದೆ. ನೀವು ಹೇಳಿದ್ರಿ ಅಂದ್ಬಿಟ್ಟು ನೀವು ತೊಗೊಂಡೆ, ನೀವು ಹೇಳಿದ್ರಿ ಅಂದ್ಬಿಟ್ಟು ಇದು ಮಾಡಿದೆ ಅಂತ ಕೇಳೋಕೆ ಹೋಗ್ಬೇಡಿ. ಜಾಸ್ತಿ ಮಾತಾಡಿರ್ತೀನಿ, ಸೊ ನನಗೆ ನೆನಪಿರುತ್ತೆ ಯಾವ ಟೈಮಲ್ಲಿ ಏನು ಹೇಳಿದ್ದೆ ಅಂತ. ಕ್ಲೀನಾಗಿ ಎಲ್ಲ ಫಾಲೋ ಮಾಡಿಬಿಟ್ಟು ನಂಬರ್ ಡಿಸೈಡ್ ಮಾಡಿ. 5 ನಿಮಿಷ ಟೈಮ್ ತೊಗೊಳ್ಳಲ್ಲ, ಒಂದು ಮಾತು ಕೇಳ್ಬಿಟ್ಟು ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಂಬರ್ ಕೇಳಿದಾಗ ನಾನು ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡೋಕ್ಕೆ ಮಾತ್ರ ಈಗ ಇದು ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಮಾಡ್ತಾಯಿದ್ದೆ, ಟೈಮ್ ಸಿಗೋಲ್ಲ ಈಗ. ಒಂದು ಮನೆಯಿಂದ 4-5 ನಂಬರ್ ಬಂತು ಅಂದರೆ ಒಂದೇ ದಿನ 20 ನಂಬರ್ ಕೇಳಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿ ಫಾರ್ಮೇಟ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಮಾತಾಡೋದು ನಾನು ಇದ್ರೆ ಅಲ್ವಾ ಮಾತಾಡೋಕ್ಕಾಗೋದು, ನಾನು ಸಿಕ್ಕೋದೇ ಇಲ್ಲ. 2 ದಿನ 3 ದಿನ ಆದಮೇಲೆ ಫುಲ್ ನೆಗೆಟಿವ್ ಆಗಿಬಿಡ್ತೀರ. ಅದರಿಂದ ಏನು ಮಾಡಿದ್ದೀನಿ, ಒಂದು ಸಿಸ್ಟಮ್, ಈ ಟೈಮಲ್ಲಿ ನೀವು ಇದು ಮಾಡಿ ಒಂದು ಟೈಮ್ ಸೆಲೆಕ್ಟ್ ಮಾಡಿ ಆ ಟೈಮಲ್ಲಿ ಮಾತಾಡಿ ಅಂತ. ಬಟ್ ಓವರಾಲ್ ಅಂತ ಬಂದಾಗ ನಂಬರ್ ಸೆಲೆಕ್ಷನ್ ಪ್ರೊಸೀಜರ್ಸ್ ಫುಲ್ ಸಿಂಪಲ್ ಮಾಡ್ಕೋಬೋದು. ಒಳ್ಳೆ ಪೇರ್ ಯೂಸ್ ಮಾಡಿ, ಹೆಂಗಾರು ಇರಲಿ ಟೋಟಲ್ ಮ್ಯಾಚ್ ಮಾಡಿ ಯೂಸ್ ಮಾಡಿ. ಫುಲ್ ಕಾಂಪ್ಲೆಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಈ ಜಾಗದಲ್ಲಿ ಇರಬೇಕಿತ್ತು, ಚೆಕ್ ಮಾಡಬೇಕಿತ್ತು. ನನಗೆ ಮೋಸ್ಟ್ಲಿ 7 ಅವಶ್ಯಕತೆ ಅಲ್ಲ, ಅಥವಾ ಈ ಕಾಂಬಿನೇಷನ್ ಅವಶ್ಯಕತೆ ಅಲ್ಲ. ಮೋಸ್ಟ್ಲಿ 1-3 ಬೇಕಿಲ್ಲ, ಅಥವಾ 3-9 ಆ್ಯಕ್ಟಿವೇಟ್ ಮಾಡಿದ್ರೆ ಯಾವ ರೀತಿ ಮಾಡಲಿ, 9-1 ಮಾಡಿದ್ರೆ ಯಾವ ರೀತಿ ಮಾಡಲಿ, 3-5 ಈಗ ನಾನು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದ, 3-5 ಬಂದರೂ ನನ್ನ ನಂಬರಲ್ಲಿ ಎಲ್ಲಿರಬೇಕು, ಇವೆಲ್ಲ ನೋಡ್ಕೊಂಡು ಯೂಸ್ ಮಾಡಿದ್ರೆ. ನಾನು 5-3-5 ಪದೇ ಹೇಳ್ತಾ ಇದ್ದೀನಿ. 5-3-5 ಪ್ರಾಬ್ಲಮೆಟಿಕ್, ಕೆಲವರಿಗೆಲ್ಲ ಕೊಟ್ಟಿದ್ದೀವಿ, ಪ್ರಾಬ್ಲಮ್ಸ್ ಇರೋಲ್ಲ.
ಬಟ್ 3 5 ಇದು ಒಂದು ನಂಬಿಕೆ ಆರ್ ಕಾಂಬಿನೇಷನ್ ತಪ್ಪು, ಈ ಕಾಂಬಿನೇಷನ್ ಸರಿ, ಕಾಂಬಿನೇಷನ್ ಮೇಲೆ ಹೋಗಬೇಡಿ. 3 ನಂಬರ್ ಕಾಂಬಿನೇಷನ್ 4 ನಂಬರ್ ಕಾಂಬಿನೇಷನ್ ಚೆಕ್ ಮಾಡಿದಾಗ ಡಬಲ್ ಕಾಂಬಿನೇಷನ್ಸ್ಗಳು ಎಫೆಕ್ಟ್ ಆಗಲ್ಲ, ಒಂದಕ್ಕೊಂದು ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಪ್ರಾಬ್ಲಮ್ಸ್ ಕಾಣಿಸಿದ್ರು ಕೂಡ ಒಂದಕ್ಕೊಂದು ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಆ ರೀತಿ ಕೆಲವು ಕಾನ್ಸೆಪ್ಟ್ಗಳೆಲ್ಲ ಮಿಕ್ಸ್ ಮಾಡಿದಾಗ ನೀವು ನಂಬರ್ ಸೆಲೆಕ್ಷನ್ ಮಾಡೋದು ಹೇಳೋದಲ್ಲ, ಪ್ರಾಬ್ಲಮ್ ಇಲ್ದಿರೋ ನಂಬರ್ ಅಂತಲ್ಲ, ಎಲ್ಲ ನಂಬರ್ಸ್ ಚೆನ್ನಾಗಿ ಕಾಣಿಸಿದ್ರು ಕೂಡ ಎಲ್ಲ ನಂಬರಲ್ಲೂ ಪ್ರಾಬ್ಲಮ್ ಹುಡುಕ್ಬೋದು. ಅದರಿಂದ ನನಗೆ ಯಾರು ಕೇಳಿದಾಗ ಇದ್ರ ಬದಲು ಬೆಟರ್ ನಂಬರ್ ಸೆಲೆಕ್ಟ್ ಮಾಡಿ ಅಂತ ಹೇಳೋದು. 3 ನಂಬರ್ ಕಾಂಬಿನೇಷನ್ ಇದರಲ್ಲಿ ನನ್ನ ನಂಬರಲ್ಲೇ ಟ್ರೈ ಮಾಡಿ, ನನ್ನ ಕೆಲವು ಮಿಸ್ಟೇಕ್ ಇವೆ. ಬಟ್ 2 ನಂಬರ್ ಕಾಂಬಿನೇಷನ್ ಚೆಕ್ ಮಾಡಿ, ಎಲ್ಲ ಕಾಂಬಿನೇಷನ್ ಚೆನ್ನಾಗಿವೆ. ಏನು ಮಾಡ್ತೀರಾ? ನಂದಂತಲ್ಲ, ಎಲ್ಲರ ನಂಬರ್ ಚೆಕ್ ಮಾಡಿ. ಒಂದಾರು ನಿಮ್ಗೆ ರಾಂಗ್ ಕಾಂಬಿನೇಷನ್ ಕಾಣಿಸುತ್ತೆ 3 ನಂಬರ್ ಕಾಂಬಿನೇಷನಲ್ಲಿ. ಏನಕ್ಕೆ ನೀವು ಪಾಸಿಬಿಲಿಟೀಸ್ ಜಾಸ್ತಿ ಮಾಡಿದ್ರಿ, ಈಗ 3 ನಂಬರ್ ಮಿಕ್ಸ್ ಮಾಡ್ತಾ ಇದ್ದೀರಾ. ಸೊ ಏನಾಗ್ತದೆ, ಒಂದು ನಂಬರ್ ಜೋಡಿ ಚೆನ್ನಾಗಿದ್ರೆ 1-2 ಜೋಡಿ ಚೆನ್ನಾಗಿರುತ್ತೆ ಸಪ್ರೇಟಾಗಿ, ಮಿಕ್ಸ್ ಮಾಡೋದು ಚೆನ್ನಾಗಿಲ್ಲ. ಈ ಥರನೂ ಇದೆ. ಹಂಗಾಗಿ ಒಂದು ಪ್ರಾಬ್ಲಮ್ ಕಾಣಿಸುತ್ತೆ. ಆ ಪ್ರಾಬ್ಲಮ್ ನಿಮಗೆ ಪ್ರಾಬ್ಲಮ್ ಥರ ಬರುತ್ತದೋ ಅಥವಾ ಈ ವಿಷಯದಲ್ಲಿ ಹುಷಾರಾಗಿರಿ ಅಂತ ಹೇಳಿದ್ರೆ ಅಷ್ಟೇ, ನಂಬರ್ ಕೊಟ್ಟಾಗ ಅಷ್ಟೇ ಮೇನ್ ಇರೋದು. 3 ನಂಬರ್ ಕಾಂಬಿನೇಷನ್ ಮೇಲೆ, ಅಂದರೆ 3 ನಂಬರ್ ಜೋಡಿ ನಂಬರ್ಗಳು ತೊಗೊಳತ್ರ 3 ನಂಬರ್ಗಳನ್ನ ತೊಗೊಂಡು ಕೂಡ ಪ್ರಿಡಿಕ್ಷನ್ಸ್ನ ಕೊಡ್ತೀವಿ. ಅದು ಸ್ವಲ್ಪ ಇನ್ನೂ ಆ್ಯಕ್ಯುರೇಟಾಗಿ ಬರುತ್ತೆ ಅಷ್ಟೇ, ಆಯಿತಾ? ಸೊ ಇದಿಷ್ಟು ಒಂದು ಸೀಕ್ವೆನ್ಸ್ ಮೇಲೆ, ಸೀಕ್ವೆನ್ಸ್ ಅನ್ನೋ ಟಾಪಿಕ್ ಮೇಲೆ ಒಂದು ಎಕ್ಸ್ಪ್ಲನೇಷನ್ ಮಾಡಬೇಕಿತ್ತು, ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಬೇಕಂತಿತ್ತು. ಮಿಕ್ಕಿದ ಮೇಲೆ ಡಿಸ್ಕಸ್ ಮಾಡೋಣ, ಆಯಿತಾ? ಬೇರೆ ಏನಾರು ಇದ್ರೆ ಕೇಳಿಬಿಡಿ, ಯೂಸ್ ಅನ್ಸರೆ ರೆಕಾರ್ಡ್ ಮಾಡಿಸ್ತೇನೆ, ಇಲ್ಲಾಂದರೆ ನಾವು ಡಿಸ್ಕಸ್ ಮಾಡೋಣ. ಸೊ ಹೌದು, ಸ್ಟಾರ್ಟಿಂಗ್ ಸೀರೀಸ್ ಇಂಪ್ಯಾಕ್ಟ್ ಆಗೋದು ಇದ್ರ ಮೇಲೆ. ಸ್ಟಾರ್ಟಿಂಗ್ ಸೀರೀಸ್ ಅನ್ನೋದೇ ಇದು, ಯಾವ ನಂಬರ್ ಆದಮೇಲೆ ಯಾವ್ದು ಬಂತು ಅಂತ ಎಷ್ಟೊಂದ್ರಲ್ಲಿ ನಿಮ್ಗೆ ಸಿಗೋದಿಲ್ಲ. ಏರ್ಟೆಲಲ್ಲಿ ಒಂದು ಆಪ್ಷನ್ ಸಿಗುತ್ತೆ 9591 ಸಮಥಿಂಗ್ ಏನೋ ಕಾಂಬಿನೇಷನ್ ಒಂದು. ಜಿಯೋದಲ್ಲಿ ಸಿಗೋದಿಲ್ಲ. ಜಿಯೋದಲ್ಲಿ 3 ಕಾಂಬಿನೇಷನ್ ಚೆನ್ನಾಗಿಲ್ಲ. 7676 ಯೂಸ್ ಮಾಡ್ತೀರಾ, 6363 ಯೂಸ್ ಮಾಡ್ತೀರಾ, 975 954 ಸಮಥಿಂಗ್ ಏನೋ ಬರುತ್ತೆ, ಅಲ್ಲೊಂದು ಕಾಂಬಿನೇಷನ್ ಬರುತ್ತೆ, 9504 ಏನೋ, ಈ ರೀತಿ 3 ಕಾಂಬಿನೇಷನ್ ಬರುತ್ತೆ. ಅದರಿಂದ ಇದಾಗಲ್ಲ. ವೊಡಾಫೋನ್ ಅದು ತುಂಬ ದಿನದಿಂದ ಹೇಳಿದ್ನಲ್ಲ, ಮೊನೋಪಲಿ ಆಗೋಕ್ಕೆ ಬಿಡೋಲ್ಲ ಅಂತ. ವೊಡಾಫೋನ್ ನೆಟ್ವರ್ಕೇ ಚೆನ್ನಾಗಿರಲಿಲ್ಲ ಆ ಟೈಮಲ್ಲಿ, ವೊಡಾಫೋನ್ ಪ್ರಮೋಟ್ ಮಾಡಿದ್ದೀವಿ, ನಂಬಿಕೆ ಇತ್ತು. ಪಿಕಪ್ ಆಗೋ ಟೈಮಲ್ಲಿ ಪಿಕಪ್ ಆಗ್ತದೆ, ಆಮೇಲೆ ಪೋರ್ಟ್ ಮಾಡಿಸಿ ಅಂತಲೇ ಗಿಡಿಸ್ಕೊಬಿಡಿ. ಈಗ ಏರ್ಟೆಲ್ ಜಿಯೋನೇ ಚೆನ್ನಾಗಿಲ್ಲ ಪ್ರೆಸೆಂಟ್ ಮೂಮೆಂಟಲ್ಲಿ. 5G ಬಂದಾಗಿಂದ ಚೆನ್ನಾಗಿಲ್ಲ ನೆಟ್ವರ್ಕ್. ಎಲ್ಲ ಮನೇಲಿ ವೈಫೈ ಇರುತ್ತೆ, ಸೊ ಅವ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ವೈಫೈ ಕಾಲಿಂಗ್ ಮೇಲೆ ಕಾಲ್ಸ್ ಕನೆಕ್ಟ್ ಆಗ್ತಾರೆ. ಸ್ಲೋ ಇದೆ, ಬಟ್ ರೇಸ್ ಬಿಟ್ಟಿಲ್ಲ ಅಲ್ವಾ. VI ಅಂತ ಇದೆ, ಐ ಬಂದು ಯೆಲ್ಲೋ ಕಲರ್ ಇದೆ, ಕಂಪ್ಲೀಟ್ ರೆಡ್ ಯೂಸ್ ಮಾಡ್ತಾರೆ, ಬ್ಲ್ಯಾಕ್ ಡಾರ್ಕ್ ಇದೆ. ಎಂಥ ಡಬ್ಬಾ ಕಂಪ್ನಿ, ಡುಬಾಕ್ ಅಂತ ಹೇಳ್ತೀವಲ್ಲ, ಡುಬಾಕ್ ಕಂಪ್ನಿ, ಆ ರೀತಿ ಎಲ್ಲ ಆಯಿತು. ಪ್ರಮೋಟ್ ಮಾಡೋದಲ್ಲ, 2 ನಂಬರ್ ನಿಮ್ಗೆ ಆಪ್ಷನ್ ಚೆನ್ನಾಗಿ ಸಿಗುತ್ತೆ, ರಿಮೈನಿಂಗ್ ಸಿಗೋಲ್ಲ. ಏರ್ಟೆಲ್ ಸಿಗೋದು, ಏರ್ಟೆಲ್ ಪ್ರಾಬ್ಲಮ್ ಏನಂದರೆ ಅದು ಫಿಸಿಕಲ್ ವೆರಿಫಿಕೇಷನ್ ಆಗಬೇಕು ಅದೊಂದು, ಮತ್ತು ಆ್ಯಕ್ಟಿವೇಟ್ ಮಾಡ್ಕೊಂಡು ಮಾಡ್ಬೋದು. ನಂಬರ್ಸ್ ಎಲ್ಲ ಸರ್ಚ್ ಮಾಡಿದ್ರೆ ಅದು ಒಂದು ಅರ್ಧ ಗಂಟೆ ಹೊರಡೋ ಕೆಲಸ ಮಾಡಿದ್ರೆ ನನಗೆ ಇದಕ್ಕಿಂತ ಜಾಸ್ತಿ ಇದಾಗಿರುತ್ತೆ, ಕೆಲಸಗಳಾಗಿರುತ್ತೆ. ಸೊ ಹಂಗಾಗಿ ಯಾರು ಮಾಡ್ತಿದ್ದಾರೆ ಅವ್ರಿಗೆ ನಾನು ಯಾವತ್ತಷ್ಟು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಸೀಕ್ವೆನ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಷ್ಟೇ. ಇದೇ ಪ್ರಾಬ್ಲಮ್ಸ್ ಅದು. ಸ್ಟಾರ್ಟಿಂಗ್ ಸೀರೀಸ್ ಇದೇನೆ. 7 ಸೀರೀಸ್ ಯೂಸ್ ಮಾಡಬಾರ್ದು ಆ ಥರ ಏನಿಲ್ಲ. ಕೇತು ಆ್ಯಕ್ಟಿವೇಷನ್ ಬೇರೆ ಥರ ಇರುತ್ತೆ, ಕೆಲವರು ಕನೆಕ್ಟ್ ಆಗ್ತದೆ ಅದು. 7 ಸೀರೀಸ್ ಇಂಪ್ಯಾಕ್ಟ್ ಆ ಥರ ಏನಿಲ್ಲ. ಕೆಲವರು 6 ಸೀರೀಸ್ ಯೂಸ್ ಮಾಡ್ತಾರೆ, ಅಂದರೆ ಅವ್ರಿಗೆ ಪ್ರಾಬ್ಲಮ್ಸ್ ಬರಲ್ವ ಲೈಫ್ ಲಾಂಗು. ನಂಬರ್ 6ಇಂದ ಯೂಸ್ ಮಾಡ್ತಿರೋರ್ದು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬೇರೆ ಥರನೇ. ಅವರು ಫುಲ್ ಲವ್ ಮ್ಯಾರೇಜ್ ಆಗಿದ್ರು ಅವ್ರದ್ದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗ್ಬಿಟ್ಟಿರೋದು, ಅರ್ಥ ಅದೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಅದರಿಂದ ನಾನು ಅಷ್ಟೊಂದು ಇದು ಹೇಳೋಕ್ಕೋಗಲ್ಲ. ಫಾಸ್ಟ್ ಇರೋ ಪ್ಲಾನೆಟ್ಸ್ ಏನಿದೆ ನಮಗೆ ಮಿಕ್ಸ್ ರಿಸಲ್ಟ್ ಕೊಡುತ್ತೆ. ನಂಬರ್ 5 ನಂಬರ್ 4 ಮರ್ಕ್ಯೂರಿ, ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಸಂಚಾರ ಏನಿರುತ್ತೆ ತುಂಬ ಫಾಸ್ಟ್ ಇರುತ್ತೆ ಅದರ. ಸೊ ಈ ರಿಸಲ್ಟು ಅದೇ ರೀತಿ ಇರುತ್ತೆ. ಇಲ್ಲ ಅದನ್ನೇ ಹೇಳ್ತಾ ಇರೋದು, ಗ್ರಹದ ಇಂಪ್ಯಾಕ್ಟ್ ಏನಿರುತ್ತೆ ಜಾಸ್ತಿ ಇರುತ್ತೆ. ನಂಬರ್ 3 ಸ್ವಲ್ಪ ಡಿಲೇಸ್ ಕಾಣಿಸುತ್ತೆ ಅಂತ ಸುಮಾರು ಜನ ಪ್ರಮೋಟ್ ಮಾಡಲ್ಲ ಅಷ್ಟೇ, ನ್ಯೂಮರಾಲಜಿಸ್ಟ್ಗಳು. ಟೋಟಲ್ 3 ಅದಕ್ಕೆ ಪ್ರಮೋಟ್ ಮಾಡಲ್ಲ, ನಾಲೆಡ್ಜ್ ಅಂತಲ್ಲ. ಹೆವಿ ಪ್ಲಾನೆಟ್ ಅಲ್ವಾ, ಅದಕ್ಕೆ ಪ್ಲಾನೆಟ್ ಕಾನ್ಸೆಪ್ಟ್ ಮೇಲೆ ಹೋಗ್ತಾರೆ. ಗ್ರಹ ಅಂತಾನೆ ನೋಡೋದು, ನಂಬರ್ ಅಂತ ನೋಡೋಲ್ಲ. ಏನಾದ್ರು ಡೌಟ್ಸ್ ಕ್ಯಾಶುವಲ್ ಕ್ಲಾಸು ಕ್ಯಾಶುವಲ್ ಆಗಿ ಇದು ಮಾಡಿ. ನನಗೆ ಏನೋ ಕ್ಲಾಸ್ ಮಾಡಿಲ್ಲಲ್ಲ, ಸ್ವಲ್ಪ ಟೈಮ್ ಸಿಕ್ಕಿತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಮಂತ್ ಟೈಮ್ ಇಲ್ಲ, ಅಕ್ಟೋಬರ್ವರೆಗೂ ಸ್ವಲ್ಪ ಸ್ಕೋಪ್ ಅಪ್ ಮಾಡಿ. ಅದಕ್ಕೆ ನಾನು ಬೇರೆ ಯಾವುದು ಬ್ಯಾಚ್ ಮಾಡಿಲ್ಲ. ಒಂದೇ ಒಂದು ರೆಕಾರ್ಡೆಡ್ ಕ್ಲಾಸ್ ಏನಿತ್ತು ಅವ್ರಿಗೆ ಒಂದು ಸಲ ಸಪ್ರೇಟ್ ಬ್ಯಾಚ್ ಮಾಡ್ತೀನಿ, ಇನ್ವೈಟ್ ಮಾಡ್ತೀನಿ. ಒಂದು ಸ್ವಲ್ಪ ಜನ ಮಾತ್ರ ಚೆನ್ನಾಗಿದ್ದಾರೆ ಅವ್ರು ಮಾಡ್ತೀನಿ. ಬ್ಯಾಚ್ ಇಂಟ್ರೆಸ್ಟ್ ಅಲ್ಲ, ಒಂದು ಬ್ಯಾಚಲ್ಲಿ ನಂಗೆ ಟಾರ್ಗೆಟ್ ಅಂತಲ್ಲ, ಕನೆಕ್ಟ್ ಆಗಿರೋರು ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಅಷ್ಟೆ. ಇಂಡಿವಿಜುವಲ್ ಮಾಡಬೇಕಿತ್ತು, ಗ್ರೂಪ್ ಮಾಡಿದ್ದೆ, ಗ್ರೂಪ್ನ ನೋಡಿಲ್ಲ. ಇದು ಕನ್ಸರ್ನ್ ಮಾತಾಡಿ, ಬೇರೆನ ಇದು ಮಾಡೋಣ. ಸೀಕ್ವೆನ್ಸಲ್ಲಿ ಏನೋ ಡೌಟ್ ಇದ್ರೆ ಹೇಳೋದಲ್ಲ. ಇಂಪ್ಯಾಕ್ಟ್ಗಿಂತ ಜಾಸ್ತಿ ಚೆಕ್ ಮಾಡಿ. ಮನೇಲಿ 3 ನಂಬರ್ ಚೇಂಜ್ ಮಾಡಿದ್ದೀರಾ, 2 ನಂಬರ್ ನೀವೇ ಕೊಟ್ಟಿದ್ದೀರಾ, ರಿಸಲ್ಟ್ ಬರ್ತಿಲ್ವಾ? ಅದ್ರ ಮೇಲೆ ನೀವೇ ಕೊಟ್ಟಿದ್ದೀರಲ್ವ 2 ನಂಬರ್. ಈಗ
ಮಾಡೋಣ. ಮೈಕ್ ಓಪನ್ ಮಾಡ್ತೀನಿ, ಫುಲ್ ಡಿಸ್ಕಷನ್ಸ್ ಇವತ್ತು ಮಾಡಿ. ನೀವು ಮೈಕ್ ಓಪನ್ ಮಾಡ್ತೀನಿ, ಮೈಕ್ ಇದು ಮಾಡ್ತೀನಿ. ಮೆಸೇಜಲ್ಲಿ ಬರೀ ಜಸ್ಟ್ ಅದು ನಿಮ್ಗೆ ಗೊತ್ತಲ್ಲ, ಒಬ್ಬರು ಮಾತಾಡಿದ್ರೆ ಇನ್ನೊಂದು 10 ಜನದ ಆನ್ಸರ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತಿರೋ ಆ ಥರ. ಆಮೇಲೆ ನಾನು ಕ್ಲಾಸ್ ಥರಲ್ಲಿ ಮಾಡಿದ್ದೀನಿ, ಎಲ್ರಿಗೂ ಪರಿಚಯ ಇರಬೇಕು ಅಂತ. ನೋಡಿ, ಒಂದು ಚಿಕ್ಕದು ಗ್ರೂಪ್ ಈ ಥರ ಇತ್ತು. ಈಗೆಲ್ಲ ಎಲ್ಲ ಊರಲ್ಲಿ ಎಲ್ಲರಿಗೂ ಪರಿಚಯ. ಈಗ ಎಷ್ಟೊಂದು ಜನ ಹೋಗಿ ಆಲ್ರೆಡಿ ಟ್ರಿಪ್ಪೆಲ್ಲ ಹೊಡೆದ್ಬಿಟ್ಟಿದ್ದೀರಲ್ವ, ಆ ಥರ. ವಸುದೈವ ಕುಟುಂಬ ನಂಬೇಕದು, ಫ್ಯಾಮಿಲಿ, ಎಲ್ಲರೂ ಕೂಡ ಫ್ಯಾಮಿಲಿ. ನೀವು ನಿಮ್ಮ ಎಲ್ಲ ಟ್ರಿಪ್ಪೆಲ್ಲ ಹೋಗಿದ್ದೀರ ನೋಡಿ, ಕೆಲ ನಿಮ್ಮ ಗ್ರೂಪಲ್ಲಿ. ಇಲ್ಲ ಆಲ್ರೆಡಿ ಇರೋರೆಲ್ಲ ನಮ್ಮ ಸ್ಕೂಲಲ್ಲಿ ಇದ್ದೀವ, ಸಣ್ಣ ಮಕ್ಕಳ ಎಲ್ಲ ದೊಡ್ಡವರಲ್ವ, ಅಲ್ಲೆಲ್ಲ ಕಾಂಟ್ಯಾಕ್ಟ್ ಆಗಿರ್ತಾರೆ. ಒಂದೇ ಊರಲ್ಲಿ ಇತ್ತು ಅಂದರೆ ಅಥವಾ ಅಕ್ಕಪಕ್ಕ ಇದ್ದರೆ ಸುತ್ತಾಡಿದ್ದಾರೆ ಆಲ್ರೆಡಿ. ಕೆಲವರಲ್ಲಿ ತುಂಬ ಒಳ್ಳೆ ಕ್ಲೋಸ್ ಇದ್ದಾರೆ, ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಕೆಲವರು ಪಾರ್ಟ್ನರ್ಶಿಪ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಯಾರು ಅಂತ ಹೇಳಲ್ಲ. ಕೆಲವರು ಆಲ್ರೆಡಿ ಶುರು ಮಾಡ್ಬಿಟ್ಟಿದ್ದಾರೆ. ಬಿಸ್ನೆಸ್ ಒಂದು ಏಜೆನ್ಸಿ ಮಾಡ್ತಾ ಇದೆ, ಇದು ತುಂಬ ಫೇಮಸ್ ಇದೆ, ಆ್ಯಡ್ಸ್ಗಳು ನೋಡಿರ್ತೀರ. ಬಿಸ್ನೆಸ್ಸಲ್ಲಿ ಸ್ಕೇಲ್ ಮಾಡೋದು ಯಾವ ಥರ, ಅದು ಇದು ವಗೇರ ಎಲ್ಲ. ಕಾಂಪೀಟ್ ಮಾಡೋ ಹುಚ್ಚಿಲ್ಲ ನನಗೆ. ಬಟ್ ಬಿಸ್ನೆಸ್ ಅನ್ನೋ ಮಾಡ್ಲ್ ಏನಿರುತ್ತೆ ಅದು ಅಂದರೆ, ಈಗ ಮೇಯ್ನ್ಲಿ ಅದು ಪ್ರೈಮರಿಲಿ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ಹ್ಯಾಂಡಲ್ ಮಾಡ್ತಾ ಇದೆ. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀನಿ, ಬಿಸ್ನೆಸ್ ಹೇಳ್ಕೊಡಲ್ಲ. ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀನಿ. ಬಿಸ್ನೆಸ್ ಬಗ್ಗೆನೇ ಮಾತಾಡ್ತೀನಿ, ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಅಂತ. ಕಾಂಪಿಟೇಟರ್ ಪ್ರಶ್ನೆ ಅಲ್ಲ, ನಿಮಗೆ ಕಲಿಯೋ ಆಸೆ ಇರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಕಲೀರಿ, ಅದನ್ನ ಯಾಕೆ ತಲೆ ಕೆಡಿಸ್ಕೋತೀರ. ಏಜೆನ್ಸಿ ಇದೆ, ಬಟ್ ಏಜೆನ್ಸಿ ಬ್ಯುಸಿ ಇದೆ. ತುಂಬ ದಿನದಿಂದ ಇದೆ. ಕೆಲವರು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿಲ್ಲ, ಅವಾಗಿಂದ ಸ್ವಲ್ಪ ಏನು ಮಾಡಿದ್ದೀನಿ, ಏಜೆನ್ಸಿ ಕಡೆ ಅಷ್ಟು ಫೋಕಸ್ ಮಾಡಿಲ್ಲ. ಬಟ್ ಅದು ಬ್ಯುಸಿ ಇದೆ, ಅದು ರಿಸಲ್ಟ್ ಸಿಗ್ತಿರುತ್ತಲ್ಲ, ಅದು ಬ್ಯುಸಿ ಇದೆ ಬಿಡಿ. ಅದ್ರ ಬಗ್ಗೆ ಬೇಡ, ಆಮೇಲೆ ಮಾತಾಡೋಣ. ಇದು ರೆಕಾರ್ಡ್ ಇತ್ತು, ಯೂಟ್ಯೂಬ್ ಶೇರ್ ಆಗ್ತದೆ ಅದಕ್ಕೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ ಈಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲನೂ ಕೂಡ ಏನು ಮಾಡ್ತೀವಿ, ನಾರ್ಮಲಾಗಿ ಈಗ ವೀಡಿಯೋಸ್ ನೋಡೋಕ್ಕಿಂತ ಇದು ಮಾಡ್ತೀವಿ. ಒಂದು ಪ್ರಾಪರ್ ವೇ ಆಗಿ ನಿಮ್ಮದು ಪ್ರಾಪರಾಗಿ ನಿಮ್ಮ ಚಾನಲ್ ಅಂದರೆ ನಿಮ್ಮ ಒಂದು ಬಿಸ್ನೆಸ್ನೇ ಯೂಟ್ಯೂಬ್ ಚಾನಲ್ ಆಗಿ ಏನು ಮಾಡ್ತಿರೋದು. ಬೆಳಿಗ್ಗೆ ಹೋಗಿ ಸಂಜೆ ಬಂದೆ ಅಂದರೂ ಕೂಡ ಒಂದು ವ್ಲಾಗ್ ಮಾಡೋಕ್ಕೂ ಕೂಡ ಜನ ನೋಡ್ತಾರೆ ಆ ರೀತಿ. ಬಟ್ ಅದರಿಂದ ಅರ್ನಿಂಗ್ ಆಗುತ್ತೆ. ಬಟ್ ಇದನ್ನು ನಾವು ಯೋಚನೆ ಮಾಡಿ, ಈ ಕಡೆ ಸೈಡ್ ಏನಾರು ಆಸ್ಟ್ರಾಲಜಿ ಕಡೆ ಏನಾರು ಡೈವರ್ಟ್ ಆದರೆ ಅದಕ್ಕೆ, ಅಥವಾ ನಿಮ್ಮ ನಾರ್ಮಲ್ ಲೈಫ್ ಹೆಂಗಿರುತ್ತೆ, ಅದು ಪ್ಯಾಸಿವ್ ಇನ್ಕಮ್ ಬರುತ್ತೆ. ಯಾರು ಹೇಳಿದ್ದು ವ್ಲಾಗ್ ಕೆಟ್ಟದ್ದು, ಅದು ಕೆಟ್ಟದ್ದು ಏನಿಲ್ಲ. ನಿಮ್ಗೆ ಕರೆಕ್ಟಾಗಿ ಒಂದು ಸ್ಟೋರಿ ಹೇಳೋಕ್ಕೆ ಬರುತ್ತೆ ಅಂದರೆ ವ್ಲಾಗ್ ಚಾನಲ್ಗಳು ಚೆನ್ನಾಗಿ ಹೋಗ್ತವೆ. ಸ್ಟೋರಿ ಟೆಲ್ಲಿಂಗ್ ಯಾವ ರೀತಿ ಮಾತಾಡ್ತೀರೋ ಅದು. ಇನ್ನು ನಿಮಗೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಕ್ಲಿಕ್ ಆಗೋಕ್ಕೆ ಏನು ಬೇಕಿಲ್ಲ, ಟೂಲ್ಸ್ ಇದೆಯಲ್ಲ, ರೆಮಿಡೀಸ್ಗಳು ಮಾಡಿ ಅಷ್ಟೆ. ಅಂದರೆ ಇಂಟೆನ್ಷನ್ ಇಟ್ಕೊಂಡು ಜಂಪ್ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಸಪೋಸ್ ನಿಮಗೆ ನಂಗೆ ಅದು ಯೂಟ್ಯೂಬಿಂದ ದುಡ್ಡಾಗುತ್ತೆ ಅಂತ ಜಂಪ್ ಮಾಡಿದ್ದೀರಾ, ನಾಳೆ ಇವತ್ತಾಗ್ಬಿಡುತ್ತೆ ಅದೊಂದು ಪ್ರೆಷರ್ ಇರುತ್ತೆ. ಬಟ್ ನಿಮಗೆ ಒಂದು ಪ್ಯಾಷನ್ ಇತ್ತು ಅಂದರೆ ಕಲಿತೀನಿ ಅಂತ ಆ ರೀತಿ ಹೋಗಿ ಒಂದು ಲಾಂಗ್ ಗ್ಯಾಪ್ ಕೊಡಿ, ತೊಗೊಳ್ಳಿ, ಒಂದು 6 months ತೊಗೊಳ್ಳಿ. ರೆಗ್ಯುಲರ್ ಒಂದು ವೀಕ್ಲಿ ಒಂದು 3 videos ಹಾಕ್ತೀನಿ ಅಂತ, ಆಯಿತಾ? ಅಲ್ಲೇ ಟೈಮ್ ಹೋಗ್ಬಿಡುತ್ತೆ ನಿಮ್ಮದು, ಯಾವ ರೀತಿ ಮಾಡಲಿ, ಈ ಥರ ಮಾಡಲಿ, ಏನು ಇರ್ತಾ ಅಂತ. ಸೊ ಡೇ 1 ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಷ್ಟೇ. ವ್ಲಾಗ್ ಚಾನಲ್ಗಳು ಅಷ್ಟೇ, ಸುಮಾರು ದೊಡ್ಡ ವ್ಲಾಗರ್ಸ್ಗಳು ಅದೇ ಮಾಡೋದು. ಡೈಲಿ ನಡೆಯೋದನ್ನ ಹಾಕ್ತಾರೆ ಅಷ್ಟೇ. ಆ ಸ್ಟೋರಿ ಹೇಳಕ್ಕೆ ಬರುತ್ತೆ ಅವ್ರಿಗೆ. ಇರಿಟೇಟ್ ಆಗಲ್ಲ. ನೀವು ನಂಬರ್ಸ್ಗಳು ನೋಡಿ, ವ್ಯೂಸ್ಗಳಾಗಲಿ ನಂಬರ್ಸ್ ಆಗಲಿ ನೋಡಿ. ಇರಿಟೇಷನ್ ಅಂತಲ್ಲ, ನೀವು ಯಾಕೆ ಜಡ್ಜ್ ಮಾಡ್ತೀರಾ ಜನಗಳನ್ನ? ನೀವು ಕರೆಕ್ಟಾಗಿ ಹೇಳ್ತು ಅಂದರೆ ಜನಗಳು ಕನೆಕ್ಟ್ ಆಗ್ತಾರೆ, ಇಲ್ಲ ಇಗ್ನೋರ್ ಮಾಡ್ತಾರೆ. ಜನಗಳ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ಜನಗಳಂದರೆ ಆ ಥರ ಅಲ್ಲ, ಜನಗಳಿಂದನೇ ಇದ್ರ ಯೂಟ್ಯೂಬ್ ದುಡ್ಡಾಗೋದಾಯ್ತಾ. ಬಟ್ ಜನಗಳ ಒಪಿನಿಯನ್ ಏನಿರುತ್ತೆ ಅದು ಮಿಕ್ಸ್ಡ್ ಇರುತ್ತೆ ಯಾವಾಗಲೂ. ಕೆಲವರು ಜಾಸ್ತಿ ಏನು ಇಷ್ಟೊಂದು ಎಳೆದಾಡ್ತಾರೆ ಅಂತಂತಾರೆ, ಕೆಲವರು ಡೀಪಾಗಿರಬೇಕು ಅಂತಂತಾರೆ. ಆ ಥರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೀಕ್ವೆನ್ಸ್ ಮೇಲೆ ಇಷ್ಟೇ. ಯೂಟ್ಯೂಬ್ ಮಾತಾಡೋಣ, ಯೂಟ್ಯೂಬೆಲ್ಲ ಮಾಡೋಣ. ಹೇಳಿದೆ ಒಂದು ಸಲ, ನಾವು ಡಿಸ್ಕಸ್ ಮಾಡಿದ್ನಲ್ಲ, ಒಂದು ಚಾನಲ್ ಸಪ್ರೇಟ್ ಮಾಡಬೇಕಂತ ಅಂದ್ಬಿಟ್ಟು. ನೋಡೋಣ ಬಿಡಿ, ಇದು ಮಾಡೋಣ. ಮಾಡಿ ಒಂದು ದೊಡ್ಡ ಸಮುದ್ರ, ಎಲ್ಲರೂ ಒಂದೊಂದು ಸ್ಪೂನ್ ಅಷ್ಟು ನೀರು ತೊಗೊಂಡ್ರೂ ಖಾಲಿ ಆಗಲ್ಲ ಆ ಥರ ಯೂಟ್ಯೂಬಲ್ಲಿ. ಯಾಕೆಂದರೆ ಅದು ಒಂದು ಸಲ ವೀಡಿಯೋಸ್ಗಳು ನೋಡೋಕೆ ಸ್ಟಾರ್ಟ್ ಆಗ್ತು ಅಂತಂದರೆ ಅರ್ನಿಂಗ್ ಬರುತ್ತೆ. ಮಾಡಿ, ಅದರಲ್ಲಿ ಏನಾದರೂ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಲಿ ಲೆವೆಲಲ್ಲಿ ನನಗೆ ಗೊತ್ತಿರೋದು ಏನಾದ್ರು ಬೇಕು ಅಂದರೆ ನನಗೆ ಇದನ್ನು ಹೇಳ್ಬಿಡಿ ಅಂತಂದರೆ ನಾನು ಹೇಳಕ್ಕೆ ರೆಡಿ ಇದ್ದೀನಿ. ಯೂಸ್ ಆಗ್ತದೆ ಅಂತಂದರೆ ರಿಸ್ಕ್ ತೊಗೋತೀನಿ, ಇಲ್ಲಾಂದ್ರೆ ಇಲ್ಲ. ಏಜ್ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಯಾಕೆ ಪುನಃ ನಮ್ಮ ಸವಾಸ ಮಾಡಿದರೆ ಏಜ್ ಅಂತಂತ ಹೇಳ್ತಿರಲ್ಲ. ಏಜ್ ಎಲ್ಲ ಇದೆಲ್ಲ ಬರೀ ನಂಬರ್ ಅಷ್ಟೇ. ಬದುಕಿದ್ದೀವಿ, ಅದು ಮೇನ್. ಬದುಕಿದ್ದೀವಿ, ಉಸಿರಾಡ್ತಿದ್ದೀವಿ. ಏನೋ ಕೈಕಾಲು ಸ್ವಲ್ಪ ನೋವಿರ್ಬೋದು ಅಷ್ಟೇ, ಬಾಡಿ ಸ್ವಲ್ಪ ಬೆಂಡ್ ಆಗಿರ್ಬೋದು. ಉಸಿರಾಡ್ತಾ ಇದ್ದೀವಿ, ಬದುಕಿದ್ದೀವಿ, ಊಟ ಮಾಡ್ತಿದ್ದೀವಿ. ಅದಕ್ಕೆ ತಕ್ಕಂಗೆ ಏನು ಮಾಡ್ಬೇಕು ಅದನ್ನು ನಾವು ಮಾಡೋಣ, ತಲೆ ಕೆಡಿಸ್ಕೊಳ್ತೀವಿ.
ಮೋಟಿವೇಶನ್ದೆಲ್ಲ ಹೆಂಗೆ ಅಂತಂದರೆ 2 ದಿನ ಚೆನ್ನಾಗಿರುತ್ತೆ, 4ನೇ ದಿನ ಆದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬೇರೆಯವ್ರು ಮೋಟಿವೇಟ್ ಮಾಡ್ತಾ ಇರ್ತಾರೆ ನಮಗೆ. ಆ ರೀತಿ ಆಗ್ಬಿಡುತ್ತೆ ಅದು. ಮೋಟಿವೇಶನ್ ಇನ್ಸ್ಪಿರೇಷನ್ ಎಲ್ಲ ಅದು ಸರಿ ಬರಲ್ಲ. ಅದು ಬುದ್ಧಿ ಹೇಳ್ತಾ ಇದ್ರೆ ಈಗ ಹೆಂಗೆ ಇರಿಟೇಟ್ ಆಗ್ತದೆ ಆ ಥರ ಆಗ್ಬಿಡುತ್ತೆ ಅದು. ಮೋಟಿವೇಶನ್ ಚಾನಲ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕೆಟ್ಟದ್ದು ಐಡಿಯಾ, ಮಾಡಬೇಡಿ. ಇಲ್ಲ 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 ಅಂದರೆ ಹೇಳನ್ನಲ್ಲ, ಅದು ಒಂದಲ್ಲ ಒಂದಿನ ಇರಿಟೇಟ್ ಆಗಿಬಿಡ್ತಾರೆ. ನಿಮ್ಮ ಮಾತಿಂದನೇ ಜನ ಇರಲಿ, ಅದೇ ವ್ಯಕ್ತಿಗಳು ನಿಮ್ಮ ಮೇಲೆ ಉಲ್ಟಾ ಆಗ್ಬಿಡ್ತಾರೆ. ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು. ಅದಕ್ಕೆ ನಾನು ಟೈಮ್ ಕೊಡಲ್ಲ ಜಾಸ್ತಿ ಈಗ ಹೊರಗಡೆ. ಓಕೆ, ಈ ಟಾಪಿಕ್ ಮೇಲೆ ಏನೂ ಇಲ್ಲ ಅಂತ ಅನ್ಕೋತೀನಿ. ಎಂಡ್ ಮಾಡೋಣ. ಸೀಕ್ವೆನ್ಸ್ ಇಷ್ಟೇ. ನಂಬರ್ ಸೀಕ್ವೆನ್ಸ್ ಅಂತಂದರೆ ನಿಮ್ಗೆ ಗೊತ್ತಲ್ಲ, 1ನೇ ನಂಬರ್ 5ನೇ ನಂಬರ್. ಈಗ ಇಲ್ಲಿ ಬಂದರೆ ಏನಾಗ್ತದೆ 1ನೇ ನಂಬರು? ಇಲ್ಲಿ 2 ಕಡೆ ರಿಲೇಷನ್ಶಿಪ್ ಮೇಲೂ ಹೋಗುತ್ತೆ, ಬಿಸ್ನೆಸ್ ಮೇಲೂ ಹೋಗುತ್ತೆ. ನಂಬರ್ 5 ಆ ರೀತಿ 1 2 3 4 5 5 ಅಂದರೆ ಬುಧ, ಆ ರೀತಿ ಚೆಕ್ ಮಾಡಿಬಿಡಿ. ಈ ಜಾಗದಲ್ಲಿ, ಈ 3 ಜಾಗದಲ್ಲಿ ನಾನು ಹೇಳಿದ್ನಲ್ಲ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಟ್ರಾನ್ಸಿಟ್, ಮಿಡ್ಲ್ ನಂಬರ್. ಸೊ ಈ ರೀತಿ ಬಂದಾಗ ಏನಾಗ್ತದೆ ಅಲ್ಲಿ? ಸೊ ಒಂದು ಪರ್ಟಿಕ್ಯುಲರ್ ಏಜಲ್ಲಿ, ಎಸ್ಪೆಷಲಿ ನಿಮ್ಮ ಪ್ರೈಮಲ್ಲಿ ಸ್ವಲ್ಪ ಆ ರೀತಿ ಇರ್ತೀರ ನೀವು. ಸ್ಟ್ರೇಟ್ ಫಾರ್ವರ್ಡ್, ಬೋಲ್ಡ್, ರಿಸ್ಕ್ ಟೇಕರ್, ಆ ರೀತಿ ಇರ್ತೀರ. ಏಜ್ ಆಗ್ತಾ ಆಗ್ತಾ ರಿಸ್ಕ್ಸ್ ತಗೋತೀನಿ ಅಂತಂದರೆ ಇದು ಬಿಸ್ನೆಸ್ನ ನಾನು ಸ್ಟ್ಯಾಂಡ್ ಮಾಡ್ತೀನಿ ಅಂತ. ಬಟ್ ಬಿಸ್ನೆಸ್ ಈ ಒನ್ನಲ್ಲೇ ಬಂದು ಏನು ಮಾಡ್ತೀವಿ ಅಂದರೆ ಬಿಸ್ನೆಸ್ ಕಡೆನೇ ಟ್ರೈ ಮಾಡಿ. ಒಂದೊಂದ ಬಂದಾಗ ಗೌರ್ಮೆಂಟ್ ಸೆಕ್ಟರ್ ಬರ್ತದೆ. ಗೌರ್ಮೆಂಟ್ ಸೆಕ್ಟರ್ ಇತ್ತು ಅಂದರೆ ಅಲ್ಲೂ ಕೂಡ ಅಷ್ಟೇ ಇಂಪ್ರೂವ್ಮೆಂಟ್ ಬೇಕು. ಇಲ್ಲೆಲ್ಲರೂ ಚೆಕ್ ಮಾಡಿ ಆ ಥರ. ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಇದು ಈ ಥರ ಐತಿ, ಇನ್ನೂ ಚೆನ್ನಾಗಿರೋದು ಅಷ್ಟೇ. 375 ಸರಿಯಾಗದಲ್ಲ. 1375 375 ಮೇನ್ ಬೇಕಿದೆ ಬಿಸ್ನೆಸ್ಸಲ್ಲಿ. ನ್ಯಾಕ್ ಬೇಕು, ಸೆಂಟಿಮೆಂಟ್ ಇರಬೇಕು, ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮ ಟೀಮ್ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಕ್ಯಾಲ್ಕುಲೇಷನ್ಸ್ ಇರಬೇಕು ಒಂದು ಬಿಸ್ನೆಸ್ ಮ್ಯಾನ್ಗೆ. ಬಿಸ್ನೆಸ್ ಒಬ್ಬ ಸಿಂಗಲ್ ಪ್ಲೇಯರ್ ಗೇಮ್ ಅಲ್ಲ, ಅದು ಒಬ್ಬರೇ ಮಾಡೋದಲ್ಲ ಹೇಳ್ತಾ ಇದ್ದೀನಿ. ಬಿಸ್ನೆಸ್ಸಲ್ಲಿ ಒಂದು ಸ್ಟೆಪ್ ಇರುತ್ತೆ, ಅಷ್ಟು ಇರಬೇಕು. ಅದು ಒಂದು ಪ್ರಾಪರ್ ಟೀಮ್ ಇರಬೇಕು. ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮ ಟೀಮ್ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಅದಾದಮೇಲೆ ಒಂದು ಪ್ರಾಪರ್ ನಿಮ್ಮದೊಂದು ಸ್ಕ್ರಿಪ್ಟ್ ಇರಬೇಕು, ನಿಮ್ಗೆ ರೆಡಿ ಇರಬೇಕು. ನಿಮ್ಗೆ ಏನು ಮಾಡ್ತಿದ್ದೀರ ಅಂದರೆ ಸ್ಕ್ರಿಪ್ಟ್ ಥರ ಫಿಲಮ್ ತೆಗಿತೀವಲ್ಲ, ಆ ಥರ ಕ್ಲೀನಾಗಿ ಗೊತ್ತಿರಬೇಕು ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಅಂದರೆ ಏನು ಮಾಡ್ತೀರಾ ಅಂತ. ಯಾರು ವ್ಯಕ್ತಿ ನಿಮ್ಮ ಹತ್ರ ಏನಾರು ಕೇಳ್ಕೊಂಬಂದರೆ ಯಾರ ಹತ್ರ ಡೈವರ್ಟ್ ಮಾಡ್ತೀರಾ, ಆಮೇಲೆ ಏನು ಮಾಡ್ತೀರಾ, ಆಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ರೋಲ್ ಏನು, ಯಾವ ರೀತಿ ಅವರಿಗೆ ಸರ್ವಿಸ್ ಆಫರ್ ಮಾಡ್ತೀರಾ. ಬಿಸ್ನೆಸ್ಸಲ್ಲಿ ಯೂಶ್ವಲಿ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ, ಸೇಲ್ಸಲ್ಲೂ ಅಷ್ಟೇ ಸರ್ವಿಸೇ ಪ್ರೊವೈಡ್ ಮಾಡೋದು. ಮಾತಾಡ್ತೀನಿ, ಬಿಸ್ನೆಸ್ ಮಾತಾಡೋಣ. ನಾವೇ ಮಾತಾಡೋಣ. ಒಂದು 20 ಜನ ಇದ್ದೀರಾ, 20 ಜನ ಸ್ಟಾರ್ಟಪ್ಗಳು ಮಾಡಿದ್ದೀರಾ, ಮಾಡ್ತೀನಿ, ಹೇಳ್ತೀನಿ, ಮಾತಾಡೋಣ. ಡಿಜಿಟಲ್ ಟೂಲ್ಸ್ಗಳು ದಿನಕ್ಕೆ 1000 ಹುಟ್ಟುತ್ತಾ ಇರ್ತವೆ. ಏನು ಮಾಡೋದು, ಅದು ನಿಲ್ಲದೇ ಇಲ್ಲ. ಇಂಟ್ರೆಸ್ಟಿಂಗ್ ಮಾಡೋಣ ಅಂದರೆ ಎಲ್ರಿಗೂ ಸಾಫ್ಟ್ವೇರ್ ಕನೆಕ್ಟ್ ಆಗಲ್ಲ ಅಲ್ವಾ? ಹೌದು. 55 ಸ್ಕಿಪ್ಪು ನನ್ನ ಕಡೆಯಿಂದ ನಾನು ಸಜೆಸ್ಟ್ ಮಾಡಲ್ಲ. 66 ಅಷ್ಟೇ. 33 ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಕೊಡ್ತೀನಿ, ಬೇರೆ ಕಡೆ ಕೊಡಲ್ಲ. 2 ಮತ್ತು 8 ಎಲ್ಲ ಕೇಳಬೇಡಿ. 2 9 ನಂಗೆ ಗೊತ್ತಿಲ್ಲ, 1 2 ನಂಗೆ ಗೊತ್ತಿಲ್ಲ. ಬಟ್ ನಾನು ಯೂಶ್ವಲಿ ಕೊಡಲ್ಲ 2 8. ಬೇಡ, ಅದು ಅವಶ್ಯಕತೆ ಇಲ್ಲ. ನಂಬರ್ ಚೇಂಜ್ ಮಾಡ್ತಿದ್ದೀರಾ ಎಲ್ಲ ತಿಳ್ಕೊಂಡು ಪುನಃ 2 8 ಯೂಸ್ ಮಾಡ್ತೀನಿ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಟೋಟಲ್ 4 ಅಲ್ಲ, 111 ಪುಷ್ ಮಾಡಿದ್ರೆ ಕೊನೆ ನಂಬರ್ಸ್ಗಳು ಅಥವಾ 1 3 1 ಆ ರೀತಿ ಎಂಡ್ ಹಂಗೆ 1 1 3 1 ಆ ರೀತಿ ಆ ಥರ ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾಡಿ ಕನ್ಫ್ಯೂಸ್ ಆಗಬೇಡಿ. 1 1 3 1 ಯೂಸ್ ಮಾಡಿ, ಬರುತ್ತೆ, ರಿಸಲ್ಟ್ ಬರುತ್ತೆ, ತಲೆ ಕೆಡಿಸ್ಕೊಂಡು. ಯೂಸ್ ಮಾಡಲೇಬೇಡಿ ಅಂತ ನಾನು ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳಿ. ಅಂದರೆ ಈಗ ನಿಮ್ದೊಂದು ಸ್ಪೀಡಲ್ಲಿ ಹೋಗ್ತಿರ್ತೀರ ಆಯಿತಾ, ಒಂದು 40 50 ಓಡಾಡ್ತೀರ ಅಂತ ಅಂದ್ಕೊಳ್ಳಿ. ಒಂದು ಅದೇ ಗಾಡಿನ ಒಂದು 80 85 ಪುಷ್ ಮಾಡಿದ್ರಿ, ಗಾಡಿ ಕೆಪಾಸಿಟಿ ಇರುತ್ತೆ, ಹೋಗುತ್ತೆ. 100 110ವರೆಗೂ ಟ್ರೈ ಮಾಡ್ತೀರಾ ಅಂತಂದರೆ 100 110ವರೆಗೂ ಗಾಡಿಗೆ ಹೋಗೋಷ್ಟು ಕೆಪಾಸಿಟಿ ಇದ್ದರೆ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂತಂದರೆ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಗಾಡಿ ಕಂಟ್ರೋಲ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ ಅಂತಲ್ಲ. ಎಲ್ಲ ಸಲ ಸ್ಪೀಡ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಸಲ ತುಂಬ ಸ್ಲೋ ಆಗೋದು ಇದಾಗಲ್ಲ, ಇವು ನಿಮಗೆ ಲಾಭ ಬರಲ್ಲ. ಸೊ ನಂಬರ್ 3 ಜಾಸ್ತಿ ಪ್ರಮೋಟ್ ಮಾಡ್ಬೇಕಾದ್ರೆ ನಂಬರ್ 3ನ ಅದಕ್ಕೆ ನಾನು ಸ್ವಲ್ಪ ನೋಡ್ಕೊಳ್ಳಿ ಅಂತ. ನಂಬರ್ 5 ಸೇಮ್. 3 5 ಬಿಹೇವಿಯರು ಸೇಮೇ. 3 5 ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಸಲ್ಲ, ಅದು ಇದೇ ಥರ ಆಗೋದು. ತುಂಬ ಯೋಚನೆ ಮಾಡಿ ಎಳ್ಳಕ್ಕೆ ಜಂಪ್ ಮಾಡ್ತಾರೆ, ಸಡನ್ ಡಿಸಿಷನ್ ತೊಗೋತಾರೆ. ತುಂಬ ಬೇಗ ಡಿಸಿಷನ್ ತೊಗೊಂಡಿರ್ತಾರೆ, ಬಟ್ ಏನಾರು ಆ್ಯಕ್ಷನ್ ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಆಯಿತಾ. ಟ್ರಿಪಲ್ ನಂಬರ್ ಇದ್ದಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಕೊಡುತ್ತೆ. ಬಟ್ ಅದ್ರಲ್ಲಿ ಮೂವ್ಮೆಂಟ್ ಹೆಂಗೆ ಕೊಡುತ್ತೆ ಅಂತಂದರೆ ಡಿಸಿಷನ್ಸ್ಗಳು ತೊಗೋಬೇಕಾದ್ರೆ ಸಿಕ್ಕಾಬಿಟ್ಟು ಯೋಚನೆ ಮಾಡಿ ಜಂಪ್ ಮಾಡ್ತಾರೆ. ಸೊ ಕಾಂಬಿನೇಷನ್ ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ.
ನೀವು ಲೈಫಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ, ತುಂಬ ಸ್ಟ್ರಗ್ಲಿಂಗ್ ಫೇಸು, ಟರ್ನ್ ಆಗಬೇಕು, ಚೇಂಜ್ ಆಗಬೇಕು, ಆ ಟೈಮಲ್ಲಿ 3-5 ಹೆಲ್ಪ್ ಮಾಡುತ್ತೆ. ಬಟ್ ಬೇರೆ ಥರ ಅದು ರಿಫ್ಲೆಕ್ಟ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಹಂಗಾಗಿ ನಾನು ಅದು ಅಂದರೆ ಅದು ತಪ್ಪು ಅಂತ ಯಾವತ್ತೂ ವಾದ ಮಾಡೋಕ್ಕೆ ಹೋಗಿಲ್ಲ, ಬಿಟ್ಬಿಟ್ಟಿದ್ದೀನಿ ಅಷ್ಟೆ. ಪ್ರೂವ್ ಮಾಡೋಕ್ಕಾಗಲ್ಲ, ಪ್ರೂವ್ ಮಾಡೋದು ಬೇಡ ಅಂತ. ಯೂಸ್ ಮಾಡ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡಿ ಜಂಪ್ ಮಾಡ್ತಾರೆ. ಯಾರು ಯೂಸ್ ಮಾಡ್ತಿರೋ ಅವ್ರು ನೋಡಿ, 7 ಸೀರೀಸ್ ಯೂಸ್ ಮಾಡೋರಲ್ಲ, ಇದೇ ಪ್ರಾಬ್ಲಮ್. ಅವ್ರು ಯೋಚನೆ ಮಾಡಿ ಜಂಪ್ ಮಾಡ್ತಾರೆ. ಡಿಸಿಷನ್ಸ್ ಮೇಲೆ ರಿಗ್ರೆಟ್ ಇರಲ್ಲ, ಪ್ರಾಫಿಟ್ ಇದೆ ಅದು. ಬಟ್ ಹೇಳೋದಲ್ಲ, ಆ ರೀತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಂಬರ್ನ. 3-5 ಯೂಸ್ ಮಾಡಿ ನಿಮ್ಗೆ ಒಳ್ಳೇದು. ಹೆಂಗೆ ಹೇಳ್ತೀರಾ? ರಿಸಲ್ಟ್ ಅವ್ರ ನೆಗೆಟಿವ್ ಇರುತ್ತಲ್ವಾ, ಅವ್ರ ಇಮೇಜ್ ಎಲ್ಲ ಕೂತಿದಾಗ ಅದೇ ರಿಫ್ಲೆಕ್ಟ್ ಆಗಿ ಆಗುತ್ತೆ. ಸೊ ಪ್ರಾಬ್ಲಮ್ ಅದೇ ಬರುತ್ತೆ. ಅವ್ರದ್ದೆಲ್ಲ ಕೂತ್ಬಿಟ್ಟಿರುತ್ತಲ್ಲ, ಪ್ರಾಬ್ಲಮ್ ಅಂತಲೇ ಕಾಣಿಸುತ್ತೆ, ಪ್ರಾಬ್ಲಮ್ ಅಂತಲೇ ತೊಗೋತಾರೆ, ಅದು ಪ್ರಾಬ್ಲಮ್ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸೊ ಹಂಗಾಗಿ ಅವ್ರು ವೀಕ್ ಆಗೇ ಆಗ್ತಾರೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಅದ್ರ ಮೇಲೆ ಹೇಳ್ತಾರೆ, ಆ ಥರ ಆಗ್ತದೆ ಅದು. ಹಂಗಾಗಿ ರಿಸ್ಕ್ ತಗೋತೀರಾ ನೀವು? ಫಸ್ಟ್ ಟೈಮ್ ಹೇಳಿದೆ ಅಂದ್ಕೊಳ್ಳಿ, 3-5 ಥರ ಬರುತ್ತೆ ಲಾಭ, ರಿಸ್ಕ್ ತಗೊಳ್ಳಿ, ನನ್ನ ನಂಬಿ ಅಂತ. ತಗೊಂಡಿದ್ದೀರಾ ಸುಮಾರು ಜನ, ನಿಮ್ಗೆ ಚೇಂಜಸ್ ಆಗಿ ಕಾಣಿಸಿಲ್ವಾ? ಡಿಸಿಷನ್ ಯಾವ ಥರ ಇದೆ ಈಗ ನಿಮ್ಮದು? ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತಿದ್ದೀರಾ? ಅದನ್ನೇ ಹೇಳಿದ್ದು, ಸೇಲ್ ಮಾಡೋದಕ್ಕೂ ಚೇಂಜಸ್ ತರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೇಲ್ಸ್ ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ ರೇಟ್ ಜಂಪ್ ಮಾಡಿ, ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ, ದಿನಕ್ಕೆ 2 ನಂಬರ್ ಕೊಟ್ಟು ಇರೋ ನಂಬರ್ಸ್ನ ಕೊಟ್ಬಿಟ್ಟು ಕೈ ತೊಳ್ಕೊಬೋದು. ಕ್ವಾಲಿಟಿ ಕ್ವಾಂಟಿಟಿ ಆಗೋ ಕೆಲಸನೇ 3-4 ಜನದ್ದು ಕರೆಕ್ಟಾಗಿ ಕೆಲಸ ಆಗಲಿ ಅಂತಂದಾಗ ಕಮ್ಮಿ ಆಗ್ತದೆ ಅಷ್ಟೆ. ಅಲ್ಟಿಮೇಟಾಗಿ ನಾವು ನೋಡ್ತಿರಲ್ಲ, ಯಾವುದೋ ಒಂದು ಹೈಯರ್ ಪವರ್ ನಮ್ಮನ್ನು ನೋಡ್ತಾ ಇರುತ್ತೆ, ಮಾಡೋ ಕೆಲಸ ಪ್ರಜ್ಞೆ ಇಟ್ಕೊಂಡು ಮಾಡಬೇಕು ಅಂತ ಅಷ್ಟೆ. ಹೌದು, ನಿಮಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ, ಏನೋ ಒಂದು ನೋಡ್ತಾ ಇರುತ್ತೆ. ಎರಡೂ ಕೂಡ ₹1 ಕೂಡ ಫ್ರೀಯಾಗಿ ಯಾರಿಗೂ ಬರಲ್ಲ ಅಲ್ವಾ? ಸೊ ಆ ಒಂದು ಶ್ರಮದ ಒಂದು ಅಮೌಂಟು, ಆ ಒಂದು ನಂಬಿಕೆ, ಒಂದು ವೆಯ್ಟ್ ಮಾಡೋದು, ಒಂದು ವಾರಗಟ್ಟಲೆ ವೆಯ್ಟ್ ಮಾಡಿರೋದು, ಅದಕ್ಕೆಲ್ಲ ಏನೋ ಒಂದು ರಿಟರ್ನ್ ಸಿಕ್ಕಲಿ ಅಂತ ನಮ್ಮ ಪ್ರಯತ್ನ ಇರುತ್ತೆ. ಬಟ್ ಪೇಷನ್ಸ್ ಇಲ್ಲ ಜನಗಳಿಗೆ, ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೇನ್ ಮಾಡಬೇಡಿ, ನನ್ನ ಸಜೆಷನ್. ಲೈಫಲ್ಲಿ ಯಾವತ್ತೂ ಎಕ್ಸ್ಪ್ಲೇನ್ ಮಾಡಬೇಡಿ. ಯಾಕೆ ಈ ಥರ ಮಾಡಿದೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ರಿಸಲ್ಟ್ ಬಂತು ನಿಮಗೇನೆ, ಕೆಟ್ಟದಾಗ ಬಂತು ಅದು ನಿಮಗೇನೆ. ನಿಮ್ಮ ಡಿಸಿಷನಿಂದ ಒಳ್ಳೇದು ಬಂದಾಗ ನೀವು ಖುಷಿ ಪಡಬೇಕಾದ್ರೆ, ಕೆಟ್ಟದ್ದು ಬಂದಾಗಲೂ ಅಷ್ಟೇ ಸೆಲೆಬ್ರೇಟ್ ಮಾಡಬೇಕು. ನನ್ನ ಒಂದು ಇದು ಲೆಕ್ಕಾಚಾರಕ್ಕೆ ಡಿಸಿಷನ್ ತಗೊಳ್ಳಿ, ಸುಮ್ಮನೆ ಅಲ್ಲ ಅಷ್ಟೆ. ಯೋಚನೆ ಮಾಡ್ತೀರಾ? ಈಗ ನಾನು ಹೇಳೋದೇನಂತ, ಯೋಚನೆ ಮಾಡ್ತೀರಾ, ಯೋಚನೆ ಮಾಡಿ ಒಂದಷ್ಟು ಪಾಸಿಬಿಲಿಟೀಸಲ್ಲಿ ಇದನ್ನು ಮಾಡಿದ್ರೆ ಸರಿ ಅಂತ ಅನಿಸುತ್ತೆ. ಆಮೇಲೆ ನೀವು ಚೆಕ್ ಮಾಡ್ಕೋತೀರಾ, ಕೆಲವು ಟೂಲ್ಸ್ಗಳಿವೆ ಅಲ್ವಾ, ಆಸ್ಟ್ರಾಲಜಿ ವೈಸ್ ಚೆಕ್ ಮಾಡ್ತೀರಾ, ಮಾಡಬೇಕಾ ಮಾಡಬಾರ್ದು. ಅದಾದಮೇಲೆ ಅವತ್ತಿಂದನೂ ನೋ ರಿಗ್ರೆಟ್ ಅಷ್ಟೆ. ಎಷ್ಟು ದಿನ ಇರೋಕ್ಕಾಗುತ್ತೆ ಅಂದರೆ, ನಮ್ಮ ತಲೆಯಲ್ಲಿ ಏನೇನೋ ಯೋಚನೆಗಳು ಉಳ್ಕೊಳ್ಳುತ್ತೆ. ಈ ಒಂದು ಡಿಸಿಷನ್ನ ನೀವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಯಾರೋ ಬಿಟ್ಟೋಗಿರೋರು, ನೋವು ಮಾಡಿದವರು, ಬೇಜಾರು ಮಾಡಿದವರು ಎಲ್ಲರಿಗೂ ನೆನ್ಪಿಟ್ಕೊಂಡು ಬೈತಾ ಇರ್ತೀವಿ. ಅದೇ ಎಕ್ಸಾಕ್ಟ್ ವರ್ಡ್ಗಳು, ಅದೇ ಹಿಂಗೆ ಅಂದರು, ಇದೇ ಮಾತಂದರು. ಅದ್ರಲ್ಲಿ ನಾವು ಇದು ಮಾಡಬೇಕಂದ್ರೆ ಡಿಸೈಡ್ ಆಗಿರ್ತೀವಿ, ಅದರಲ್ಲಿ ಏನಂತೆ. ಓಕೆ, ಸೊ ಎಂಡ್ ಮಾಡ್ತೀನಿ. ಟಾಪಿಕ್ಸ್ ಡಿಸ್ಕಷನ್ಸ್ಗಳು ಸಾಕು. ಗ್ರೂಪ್ ಕಾಲ್ ಮಾಡೋಣ ಬಿಡಿ, ಕಮ್ಮಿ ಜನ ಇದಾವಲ್ಲ, ಗ್ರೂಪ್ ಕಾಲ್ ಮಾಡಿ. ಆಯಿತು, ಸಂಡೇ ಮಾತಾಡೋಣ ಹಂಗಾರೆ. ಇಲ್ಲ, ಸೀಕ್ವೆನ್ಸ್ ಇರುತ್ತೆ. ಸೀಕ್ವೆನ್ಸ್ ಅಂದಾಗ ಫಸ್ಟ್ ಏನು ಮಾಡ್ತೀರಾ, ಡೇ 1 10 ನಂಬರ್ ಇರುತ್ತೆ. 10 ನಂಬರ್ಲಿ ಏನು ನಂಬರ್ ಇದ್ರೆ ಏನಾಗ್ತದೆ ಅಂತೀರಾ. ಒಂದು 3-4 ದಿನ ಆದಮೇಲೆ ಹೇಳ್ತೀನಿ, 1ನೇ ನಂಬರ್ ಈ ಜಾಗದಲ್ಲಿ ಈ ಥರ ಇರುತ್ತೆ ರಿಸಲ್ಟ್ ಅಂತ. ಆಮೇಲೆ ನೀವು ಚೆಕ್ ಮಾಡಿರ್ತೀರ. 3ನೇ ದಿನ 4ನೇ ದಿನ ಏನು ಮಾಡ್ತೀನಿ, 9977 ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಕೊಡುತ್ತೆ. 77ಗಳು ಅವಾಯ್ಡ್ ಮಾಡ್ಕೊಳ್ಳಿ, ಅಥವಾ 7 ನೋಡಿ ಅಂತ. ಮಲ್ಟಿಪಲ್ 3ಗಳು ಕಾಣಿಸೋಕೆ ಸ್ಟಾರ್ಟ್ ಆಗ್ತದೆ. ಸೊ ಯಾವ ವ್ಯಕ್ತಿಗೆ ಮಲ್ಟಿಪಲ್ 3 ಕೊಡ್ತೀರಾ, ಸೊ ಈ ಜಾಗದಲ್ಲಿ ಇದ್ರೆ ಏನಾಗ್ತದೆ, ಈ ಜಾಗದಲ್ಲಿ ಏನಾಗ್ತದೆ, ಅದರ ಡಿಸ್ಕಸ್ ಮಾಡ್ತೀವಿ. ಇವತ್ತೇನು ಮಾಡ್ತಿದ್ದೀವಿ ಅಂದರೆ ಸೀಕ್ವೆನ್ಸ್ ಅಂದರೆ ಏನಂತ ಮಾತಾಡಿದ್ದೀವಿ ಅಷ್ಟೇ. ಒಂದು ಸುಮಾರು ದಿನ ಮಾತಾಡೋದು ನಿಮ್ಗೆ ಆಲ್ರೆಡಿ ಸ್ವಲ್ಪ ಫೆಮಿಲಿಯರ್ ಇರುತ್ತೆ. ಇವತ್ತು ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ ಅಷ್ಟೇ. ಕೊನೆ ನಂಬರ್ ಚೇಂಜ್ ಮಾಡೋದಕ್ಕಿಂತ ಜಾಸ್ತಿ ಯಾವ್ಯಾವ ನಂಬರ್ಸ್ ಎಲ್ಲಿರುತ್ತೆ ಏನು ಇತ್ತು ನೋಡಬೇಕು. ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಡೇಟ್ ಆಫ್ ಬರ್ತಿಂದ ಹೋಗಬೇಕು, ಎಂಡಿಂಗ್ ನಂಬರ್ ಸ್ಟಾರ್ಟಿಂಗ್ ನಂಬರ್ ಅಂತ ಹೋಗ್ಬಾರ್ದು. ನಿಮ್ಗೇನೋ ಒಂದು ಐಡಿಯಾ ಇರುತ್ತೆ, ಎಲ್ಲ ಒಂದು ಕಡೆ ಕೇಳಿರ್ತೀರ, ಒಂದು 5-10 ಕಡೆ ಕೇಳಿರ್ತೀರ. ತುಂಬ ಜನ ಕನ್ಸಲ್ಟೆಂಟ್ಸ್ಗಳಿದ್ದಾರೆ, ತುಂಬ ಜನ ನಂಬರ್ ಡಿಸೈನ್ ಮಾಡಿಕೊಡ್ತಾರೆ, ತುಂಬ ಜನ ನಂಬರ್ಸ್ಗಳು ಕೊಡ್ತಾರೆ. ಸೊ ತುಂಬ ಜನ ಹತ್ರ ಹೋಗಿರ್ತೀರ, ಮಾತಾಡಿರ್ತೀರ, ಅವ್ರು ನಿಮಗೆ ಕನ್ವಿನ್ಸ್ ಮಾಡಿರ್ತಾರೆ. ಕೆಲವರು ಕ್ವಶನ್ ಕೇಳಿರ್ತಾರೆ, ಆನ್ಸರ್ಗಳು ಅಷ್ಟು ಬಂದಿರೋದಿಲ್ಲ. ಬಟ್ ಎಲ್ಲ ಒಂದು ಕಡೆ ಅವ್ರು ಹೇಳಿ ನಿಜ ಅನಿಸಿರುತ್ತೆ. ಕಮ್ಮಿ ಮಾತಾಡಿರ್ತಾರೆ, ನೀವು ಇಂಪ್ರೆಸ್ ಆಗಿರ್ತೀರ. ಆ ಟೈಮಲ್ಲಿ ಏನು ಮಾಡ್ತೀರಾ, ಓಕೆ ಸರಿ ಇದೇನೆ ಅಂತ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ತೀರ. ನಾನು ಡೇ 1 ಹೇಳ್ತಿರೋದೇನೆ, ಯೋಚನೆ ಮಾಡೋದು ನಿಲ್ಲಿಸ್ಬಿಡಿ. ನನ್ನ ಸವಾಸ ಮಾಡಿದವರು ಕ್ವಶನ್ ಮಾಡಿ, ಚಾಲೆಂಜ್ ಮಾಡಿ, ಹಿಂಸೆ ಕೊಡಿ, ಆವಾಗ ಮಾತ್ರ ಎಲ್ಲರೂ ಗ್ರೋ ಆಗೋಕ್ಕಾಗೋದು. ನೀವು ಈ ಥರ ಸಣ್ಣ ಪುಟ್ಟ ಕ್ವಶನ್ಸ್ಗಳು ಕೇಳ್ತಿರೇ ಈ ಥರ ಟಾಪಿಕ್ಗಳು ಸಿಗೋದು, ಈ ಥರ ಟಾಪಿಕ್ಗಳು ಮಾತಾಡೋಕ್ಕಾಗೋದು, ಇಲ್ಲ ಮಾತಾಡೋಕ್ಕಾಗಲ್ಲ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಈ ವೀಕ್ ಸ್ವಲ್ಪ ಫ್ರೀ ಇದ್ದೀನಿ, ನೆಕ್ಸ್ಟ್ ವೀಕ್ ಸ್ವಲ್ಪ ಫ್ರೀ ಇರ್ತೀನಿ, ಆಷಾಢ ಇರೋದ್ರಿಂದ. ನೋಡೋಣ, ಏನೋ ಒಂದು ಪ್ಲ್ಯಾನ್ ಇದೆ ಟೆಂಪಲಲ್ಲಿ, ನೋಡೋಣ ಏನಾದ್ರು ಮುಗಿಸ್ಕೊಳ್ಳೋಣ ಅಂತ. ಅದಾದ ನಂತರ
ಒಂದು ಅಕ್ಟೋಬರ್ವರೆಗೂ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಕೋಆಪರೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇಯರ್ ಬರ್ತದಲ್ಲ, ಚೇಂಜಸ್ ಆಗ್ತಾವಲ್ಲ, ಒಂದು ಫೆಬ್ರವರಿಯಿಂದ ಸ್ವಲ್ಪ ರಿಚುವಲ್ಸ್ಗಳು ಸ್ಟಾರ್ಟ್ ಮಾಡೋಣ. ಸೊ ಲಾಂಗ್ ಪ್ಲ್ಯಾನು ನಮ್ದು ಆಲ್ರೆಡಿ ಡ್ರೈನ್ ಆಗ್ಬಿಟ್ಟಿದೆ ಈ ವರ್ಷ ಎಷ್ಟು ಕೊಡಬೇಕಿತ್ತು ಕೆಲಸ ಅಷ್ಟು ಕೊಟ್ಟು ತಿಂದು ಮಡಗಿದೆ. ಸೊ ನೋಡೋಣ, ಓಕೆನಾ? ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸ್ವಲ್ಪ ಯೋಚನೆ ಮಾಡ್ತಾ ಎಕ್ಸ್ಪ್ಲೋರ್ ಮಾಡಿ. ಇದು ಎಕ್ಸ್ಟ್ರಾ ವೀಡಿಯೋಸ್ಗಳು ಮಾಡಿದ್ದೀನಿ, ಒಂದು 3-4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಪೇರ್ ನನಗೆ ಕೇಳಬೇಡಿ, ನಾನು ಪೇರ್ ನಂಬಲ್ಲ. 2 ಜೋಡಿ ಪೇರ್ ಮಾಡ್ತೀವಿ, ಒಂದು ನಂಬರ್ ಬರುತ್ತೆ, ಆ ನಂಬರ್ ನಂಗೆ ಲಕ್ಕಿ ನಂಬರ್ ಆಗಿರ್ಬೇಕು, ನಾನು ಅದು ನಂಬಲ್ಲ. ನನಗೆ ಆ ರೀತಿ ಇಲ್ಲ. ನನಗೆ ಇಲ್ಲಿರೋ ನಂಬರ್ಸ್ಗಳು ಯಾವ ಜಾಗದಲ್ಲಿದೆ, ಜಾಗದ ತೂಕ ಏನು, ಜಾಗದ ಇಂಪ್ಯಾಕ್ಟ್ ಏನು, ಇದರ ಒಂದು ಡಿಫ್ರೆನ್ಸ್ ಏನು ಬರ್ತದೆ ಏನು ಅಂತ ನಂಗೆ ಅದು ಗೊತ್ತು. ನಾನು ಅದ್ರ ಮೇಲೆ ಹೋಗ್ತೀನಿ, ತುಂಬ ಮ್ಯಾಚ್ ಆಗಿದೆ ನನಗೆ. ನನಗೇನು ನಂಬ್ತೀನಿ ಅದನ್ನೇ ಫಾಲೋ ಮಾಡೋಣ ಅಂತಂದ್ಬಿಟ್ಟು ಹೊಸದನ್ನು ಚೆಕ್ ಮಾಡೋಷ್ಟು ನನಗೆ ಮೂಡಿಲ್ಲ, ತಲೆಗೆ ಬಂದಿಲ್ಲ, ಮೂಡು ಕೂಡ ಇಲ್ಲ. ಅದು ಬೇಡ ಅಂತಷ್ಟೆ, ರಾಂಗ್ ಅಂತಲ್ಲ, ಬೇಡ ಅಂತ. ನನ್ನ ಪ್ರಕಾರ ಅದು ಸರಿ ಅಲ್ಲ ಅದು ಅಂತ. ಎಲ್ಲ ಲಕ್ಕಿ ನಂಬರ್ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಟ್ರೈ ಮಾಡ್ತಾ ಇರೋದು ಮಿಸ್ಸಿಂಗ್ ನಂಬರ್ನ ತರೋಣ, ಲಕ್ಕಿ ನಂಬರ್ಸ್ ಏನಾದ್ರು ಇತ್ತು ಅಂದರೆ ಅದನ್ನು ಚೇಂಜ್ ಮಾಡೋಣ ಅಂತ. ಈ ಕಾನ್ಸೆಪ್ಟಲ್ಲಿ ಹೋಗ್ತಂದ್ರೆ ಅದು ನಮ್ಮದು ಫುಲ್ ಮೆಥಡ್ಸ್ಗೆ ಉಲ್ಟಾ ಆಗ್ಬಿಡುತ್ತೆ ಅದಕ್ಕೆ. ಓಕೆ, ಏನು ಮಾಡೋಣ? ನೀವ್ಯಾರಾದರೂ ಸ್ಟಾಪ್ ಮಾಡಬೇಕು, ಸ್ಟಾಪ್ ಮಾಡಿಬಿಡಿ. ಡಿಸ್ಕಷನ್ಸ್ ಮಾಡೋಂಗಿದ್ರೆ ಡಿಸ್ಕಷನ್ ಮಾಡ್ಕೊಳ್ಳಿ, ಡಿಸ್ಕಷನ್ ಮಾಡ್ಕೊಂಡು ಎಕ್ಸಿಟ್ ಮಾಡಿ. ಯಾರು ಮಾನಿಟರ್ ಮಾಡ್ತಿದ್ದಾರೋ ಮಾನಿಟರ್ ಮಾಡ್ಕೊಳ್ಳಿ, ಎಕ್ಸಿಟ್ ಮಾಡ್ಕೊಳ್ಳಿ. ಟ್ರಿಪ್ಗೆಲ್ಲ ಪ್ಲ್ಯಾನ್ ಮಾಡಬೇಡಿ. ಓಕೆ, ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಬೇಡಿ, ಆರಾಮಾಗಿದ್ದು ಮಾಡಿ. ನಾನು ಹೇಳ್ತಿದ್ದೀನಲ್ಲ, ನನಗೆ ಬರೀ 100-150 ಕಿಲೋಮೀಟರ್ ಓಡಾಡೋಕ್ಕಾಗ್ತಿಲ್ಲ. ತುಂಬ ಎಲ್ಲೆಲ್ಲ ಹೋಗಿದ್ದೆಲ್ಲ ಬಂದ್ಬಿಟ್ಟಿದ್ದೀನಿ. ಬರೀ 100 ಕಿಲೋಮೀಟರ್ ಬಂದು 1-2-3 ಜನ ಮೀಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಇರಬೇಕು, ನಮ್ಮ ಪ್ರೆಸೆನ್ಸ್ ಇದ್ರೇ ನಮ್ಮ ಕೆಲಸ ಅಲ್ಲ ಹಾಳು ಮಾಡ್ತಾರೆ ಅಂತ. ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಸ್ಟಕ್ ಆನ್ ಆಗ್ಬಿಟ್ಟಿದ್ದೀನಿ ಅಷ್ಟೆ. ತುಂಬ ಡ್ರ್ಯಾಗ್ ಆಗ್ತಿದೆ ವರ್ಕ್, ಅದು ಅಲ್ಲೇ ನಿಲ್ಲಬೇಕು, ಆ ಪರಿಸ್ಥಿತಿ ಇದೆ. ಅದೇ ಟೀಮ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಕ್ವಾಲಿಟಿ ಹೋಗ್ಬಿಡುತ್ತೆ ಅಂತ. ಒಂದು ಚಾನ್ಸ್ ಸಿಕ್ಕಿದೆ ಲೈಫಲ್ಲಿ ಶೈನ್ ಆಗೋಕ್ಕೆ, ಒಂದು ಆಪರ್ಚುನಿಟಿ, ದೊಡ್ಡ ಆಪರ್ಚುನಿಟಿ. ಇಷ್ಟು ದಿನ ಇದನ್ನೇ ಟ್ರೈ ಮಾಡಿದ್ದೀವಿ, ಸಿಕ್ಕಿದ್ರೆ ಸಾಕು ಅಂತ. ಈಗ ನಾನು ಅಂದರೆ ನಂಬಿಕೆ ಇದ್ರೂ ಕೂಡ ಬೇರೆಯವ್ರನ್ನ ನಿಲ್ಲಿಸ್ಬಿಟ್ಟು ಮಾಡಿದ್ರೆ ಸರಿ ಬರಲ್ಲ ಅಂತ ಆಸೆ ಪಟ್ಬಿಟ್ವಿ. ಇದು ನನಗೆ ಚಾಲೆಂಜ್ ಮಾಡ್ತಾ ಇರೋದು, ನಿನಗೇನು ಬೇಕು ಸಿಕ್ತು ಮಾಡೀಗ ಅಂತ. ಇದೊಂಥರ ನನಗೆ ಚಾಲೆಂಜ್ ಇದು. ಸೊ ಆ ರೀತಿ ಫೇಸ್ ಮಾಡ್ತಿದ್ದೀನಿ. ಬೇರೆ ಯಾರ ಬಗ್ಗೆ ಅಂದರೆ ಜೊತೆಲಿರೋರು ಅವ್ರ ಮೇಲೆಲ್ಲ ಡಿಪೆಂಡ್ ಆಗಬಾರ್ದು, ಮಾಡಬಾರ್ದು, ಅವ್ರು ಮಾಡಲ್ಲ, ಆ ಥರ ಅಲ್ಲ. ಏನೋ ಒಂದು ಆಸೆ ಪಡ್ತೀರಾ, ಸಿಕ್ಬಿಡುತ್ತದು. ಅದರ ಎಫೆಕ್ಟ್ ಏನಾಗ್ತದೆ ನಮ್ಗೆ ಗೊತ್ತಾಗಲ್ಲ, ಆಯಿತಾ? ಲೈಫಲ್ಲಿ ಇಷ್ಟಪಟ್ಟಿದ್ದೆಲ್ಲ ಸಿಕ್ಕಿದ್ರೆ ಒಳ್ಳೇದೇ ಆಗುತ್ತೆ ಅಂತಲ್ಲ, ಅದು ಕಮಿಟ್ಮೆಂಟ್ ಹಂಗೆ ತೊಗೊಳುತ್ತೆ. ಸೊ ಈ ಕೆಲಸ ನನಗೆ ಕಮಿಟ್ಮೆಂಟ್ ಕೇಳ್ತಾ ಇದೆ ಅಷ್ಟೆ. ತುಂಬ ಆಸೆ ಪಟ್ಟಿದ್ದೆ 3 ವರ್ಷದಿಂದ, ಅದನ್ನೇ ಕಮಿಟ್ಮೆಂಟ್ ಕೇಳ್ತಾ ಇದೆ. ಸೊ ಅದರಿಂದ ಆ ಕಮಿಟ್ಮೆಂಟಲ್ಲಿ ಡೈವರ್ಟ್ ಆದಾಗ ಏನಾಗ್ತು, ಫ್ಯಾಮಿಲಿದು ಟೈಮ್ ಹೋಯಿತು, ಈ ಕಡೆ ನಿಮ್ಗಳ ಟೈಮ್ ಕೊಡೋಕ್ಕಾಗ್ತಿಲ್ಲ. ಯೂಟ್ಯೂಬ್ ಅಂತೂ ಮರ್ತೇ ಬಿಟ್ಟಿದ್ದೀನಿ, ಆನ್ಲೈನಲ್ಲಿ ಅಷ್ಟೊಂದು ಅಪ್ಡೇಟ್ ಇರೋಕ್ಕಾಗ್ತಿಲ್ಲ. 2 ನಂಬರ್ ಯೂಸ್ ಮಾಡ್ತಿದ್ದೀವಿ, ವರ್ಕ್ ಕ್ಯಾಲ್ಕುಲೇಷನ್, ಅದು ಇದು ಮೆಜರ್ಮೆಂಟ್ ಬರೀ ನಡೀತಾ ಇದೆ. ಸೊ ಏನೋ ಒಂದು ಆಸೆ ಪಡ್ತೀವಿ, ಅದು ಬಂದಾಗ ಅದ್ರ ಜೊತೆಲಿ ಜವಾಬ್ದಾರಿಗಳು ಬರ್ತದೆ. ಜವಾಬ್ದಾರಿ ಬಂದಾಗ ಓಡಬಾರ್ದು ಅಂತ ಒಂದು ಸಲ ಓಡೋಕ್ಕೆ ತಪ್ಪು ಮಾಡಿದ್ದೀನಿ. ಸೊ ಈಗ ಓಡಬಾರ್ದು ಅಂತಷ್ಟೆ. ಶಾರ್ಟ್ಕಟ್ ಲಾಂಗ್ ಕಟ್ ಆ ಥರ ಎಲ್ಲ ಏನೆಲ್ಲ, ನನಗೆ ಲೈಫ್ ಅದು ಕಲಿಸಿರೋದಷ್ಟೆ. ಒನ್ ಟೈಮ್ ನನಗೆ ಚಾನ್ಸ್ ಸಿಕ್ತು, ಆ ಟೈಮಲ್ಲಿ ನಾನು ಸ್ಕಿಪ್ ಮಾಡಿಬಿಟ್ಟೆ. ಆ ಸೇಮ್ ಮಿಸ್ಟೇಕಿಗೆ ಆಗೋದು ಬೇಡ ಅಂತ. ಮನೇಲಿ ಕುತ್ಕೊಂಡು ದುಡಿದ್ರು ಅಷ್ಟೇ, ಇಲ್ಲಿ ಬಂದು ಮಾಡಿದ್ರು ಅಷ್ಟೇ. ಬಟ್ ಇಲ್ಲಿ ಚಾಲೆಂಜಸ್ ಇರಬಹುದು, ಆ್ಯಂಡ್ ಜನಗಳೇನು ಸಿಗ್ತಿದಾರೆ ಅದು ಮೇನ್ ಅದೇ ಇರೋದು. ಮಾಡಿದ್ದೀನಿ ಸ್ಟಾರ್ಟಿಂಗ್ ಅರ್ಲಿ ಟೈಮಲ್ಲಿ ಮಾಡಿದ್ದೀನಿ. ಒಂದು ಟೈಮಲ್ಲಿ ಮೆಟ್ರೋದಲ್ಲಿ ಕೆಲಸ ಮಾಡಿದ್ವಿ, ಅದು ಮೆಟ್ರೋ ಸ್ಟೇಷನ್ ಆಗಬೇಕಾದ್ರೆ. ಅವಾಗೆಲ್ಲವೆಲ್ಲ ಫೇಸ್ ಮಾಡಿದ್ದೀವಿ. 12 hours 14 hours ಎಲ್ಲ ನಿಂತಲ್ಲ. ಓಕೆ, ಏನು ಬೇಬಿ ಗೀಬಿದಲ್ಲ ಬಿಡಿ, ಇದು ಬೇಬಿ ಬಂತು ಬ್ಯುಸಿ ಆಯಿತು ಆ ಥರ ಅಲ್ಲ. ಓಕೆ ಬಟ್ ಇರ್ಬೋದು, ಹೇಳೋಕ್ಕಾಗಲ್ಲ. ಬೇಬಿನ ಅಂತಲ್ಲ, ಟ್ರೈ ಮಾಡಿದೆ, ತುಂಬ ಟ್ರೈ ಮಾಡಿದ್ವಿ, ಸಿಕ್ಕಿದಾಗ ಸ್ವಲ್ಪ ಒಂದು ದೊಡ್ಡ ಆರ್ಗನೈಸೇಷನ್ಗಳು ಯಾವ ರೀತಿ ನಡೆಯುತ್ತೆ ಕಲಿಯೋದಿರುತ್ತೆ. 10 ಜನ ಕೆಲಸ ಮಾಡಿಸೋದು ಈಸಿ, ಅಲ್ಲಿಂದ 50 ಜನ ಆದರೆ ಸರಿ, 10 ಜನದಿಂದ 100 ಜನ ಕೊಟ್ಟರು ಸರಿ. 10 ಜನದಿಂದ ಸೀದಾ 1000 ಜನಕ್ಕೆ ಜಂಪ್ ಮಾಡಿದಾಗ ನಿಮ್ಮ ಕೆಪಾಸಿಟಿ ಅಲ್ಲಿ ತೋರಿಸ್ಬೇಕು. ಸೊ ಆ ಥರ ನನಗೊಂದು ಚಾನ್ಸ್ ಸಿಕ್ಕಿದಾಗ ಇದು ನನಗೆ ಆಪರ್ಚುನಿಟಿ, ನಾನು ರಫ್ ಆಗೋಕ್ಕೆ ಇನ್ನೂ ಅಷ್ಟೆ. ಓಕೆ, ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೇಮ್ಸ್ ಮೇಲೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದೀನಿ. ಟೀಚಿಂಗ್ಸ್ ವೈಸ್ ಅದು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ವೀಡಿಯೋಸ್ಗಳು ಮಾಡಿ ಅಂತಂದ್ಬಿಟ್ಟು. ಅದು ರೆಗ್ಯುಲರಾಗಿ ಅದು ಇರುತ್ತೆ, ಅದನ್ನು ನೀವು ನೋಡ್ತಾ ಇರಿ. ನಿಮ್ಮ
ಪ್ಲೇನ್ಸಲ್ಲಿ ಸಿಂಗಲ್ ನಂಬರ್ ಡಬಲ್ ನಂಬರ್ ನೋಡ್ಬೇಕಂತ ಹೇಳಿದ್ರೆ ಅದೊಂದು ಸಲ ಅಪ್ಡೇಟ್ ಮಾಡ್ತೀನಿ. ಇದು ಆಸ್ಟ್ರಾಲಜಿ ಇದೆ, ಆಸ್ಟ್ರಾಲಜಿ ಮಿಸ್ಟೇಕ್ ಆಗಿತ್ತು ಸ್ವಲ್ಪ, ಅದಕ್ಕೋಸ್ಕರ ಅಷ್ಟೇ. ಇಲ್ಲೇ ತುಂಬ ಮಿಸ್ಟೇಕ್ಸ್ಗಳಿದ್ವು, ಸಾಲ್ವ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊಬೈಲ್ ನಂಬರ್ ಸ್ಟಾಪ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾಪ್ ಆಗ್ತಿಲ್ವಲ್ಲ ಇದು. ಓಕೆ, ಥ್ಯಾಂಕ್ ಯು. ಡಿಸ್ಕಸ್ ಮಾಡ್ಕೊಳ್ಳಿ, ನಿಮ್ಮ ಕಡೆ ನೀವು ಡಿಸ್ಕಸ್ ಮಾಡಿ. ಮತ್ತು ಓಪನ್ ಚಾನಲ್ ಇದು, ರಿಕ್ವೆಸ್ಟ್ ಮಾಡಿಬಿಟ್ಟು ಲಿಂಕ್ಗಳಂದರೆ ಟಾಪಿಕ್ ಡಿಸ್ಕಸ್ ಮಾಡಿದ್ರೆ ಲಿಂಕ್ ಯೂಸ್ ಮಾಡಿ, ಇಲ್ಲ ಓಪನ್ ಚಾನಲ್ ನಿಮ್ಮ ವಾಟ್ಸಪ್ ಲಿಂಕ್ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಿ, ಆರಾಮ್ಸೆ. ಸೊ ಒಳ್ಳೇದಾಗಲಿ, ತಲೆ ಕೆಡಿಸ್ಕೊಬೇಡಿ. ಇಲ್ಲ, ಪುನಃ ಹೋಗ್ಬೇಕು, ಇವತ್ತು ಹೊರಗೆ ಹೋಗ್ಬೇಕು, ಅದು ಹೊರಗೆ ಹೋಗ್ತೀನಿ. ನಾಳೆ ಟೈಮ್ ಸಿಗುತ್ತೆ, ಸಂಡೇ ಮಾತಾಡ್ತೀನಿ. ಮಧ್ಯಾಹ್ನ ಮಾತಾಡೋಣ. ಮಧ್ಯಾಹ್ನ ಬರೀ ಡಿಸ್ಕಸ್ ಮಾಡಿ, ಟಾಪಿಕೇ ಬೇಡ. ಕ್ಯಾಮ್ರಾ ಆನ್ ಮಾಡಿ ಆರಾಮಾಗಿ ಇದು ಮಾಡಿ, ಯಾರ್ಯಾರು ಏನು ಮಾಡ್ತಿದ್ದೀರಾ ತೋರಿಸಿ, ಯಾವ ಮಟ್ಟಿಗೆ ಲೈಫಲ್ಲಿ ಚೇಂಜಸ್ ಆಗಿದೆ, ಉಲ್ಟಾಗಿದೆ, ಸೀದಾ ಆಗಿದೆ ಅಂತ ನೋಡೋಣ, ಸಾಕು. ಆಗಿದೆ 3-4 ಮಂತ್ಸ್ ಆಗ್ಬಿಟ್ಟಿದೆ. ನಾನು ಕೂತ್ಕೊಂಡು ಮಾತಾಡೋಕ್ಕೆ ಆಗಿಲ್ಲ ಯಾರ ಜೊತೆ. ವರ್ಚುವಲ್ ವರ್ಲ್ಡ್ ಅನ್ನೋಕ್ಕಿಂತ ಜಾಸ್ತಿ ಕನೆಕ್ಟ್ ಆಗಿರೋದು ಹಿಂಗೆ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಾನು ಎಲ್ಲ ಕಡೆ ಬರೋಕ್ಕಾಗಲ್ವಲ್ಲ, ಹತ್ತದ ಕಡೆ. ಓಕೆ ಮ್ಯಾಮ್, ಥ್ಯಾಂಕ್ ಯು.